ಇವತ್ತು ಚಿಕ್ಕದಾಗಿ ಇಂಡಸ್ಟ್ರಿಲಿ ಧರ್ಮಣ್ಣ ಅನ್ನೋದು ಅಣ್ಣ ಅನ್ನೋದೇ ವರ್ಕ್ ಆಗ್ತಿರೋದು. ಈಗ ಬಾಲಣ್ಣ ಆಗಿರ್ಬೋದು, ಚಿಕ್ಕಣ್ಣವ್ರು ಆಗಿರ್ಬೋದು, ಆಯ್ತಾ, ಯಾವನ್ ಕರೆಸ್ತೇ ಕರ್ಸು, 4 ಅವರಿ ನಿಮ್ಮ ಮನೆ ಮುಂದೆ ಇರ್ತೀವಿ ಕರ್ಸಮ್ಮ ಅಂದೆ, ಹಿಂಗೆ ಹೇಳಿದ್ದೆ. ಲವರ್ ಬಾಯ್ ಧರ್ಮಣ್ಣ, ರೆಬಲ್ ಬಾಯ್ ಧರ್ಮಣ್ಣ. ಕನ್ಫರ್ಮ್ ಹೇಳಕ್ಕಾಗಲ್ಲ, ಮೇ ಬಿ ಇರ್ಬೋದು. ಇವತ್ತಿಗೂ ನಾನು ವಾರಕ್ಕೆ 2 ಸಿನಿಮಾ ಥಿಯೇಟರ್ ನೋಡಿಲ್ಲ ಅಂದ್ರೆ ಸಮಾಧಾನವೇ ಆಗಲ್ಲ. ಅಷ್ಟು ಜನ ಹುಡುಗರಲ್ಲಿ ಫಸ್ಟ್ ಲವ್ ಲೆಟರ್ ಬಂದಿದ್ದೆ ನಂಗೆ. ಮೊದಲು ನಿನ್ ಮೆಂಟಾಲಿಟಿ ಚೇಂಜ್ ಮಾಡ್ಕೊ. ಅಯ್ಯೋ ಭಯಂಕರ ಕಷ್ಟಪಟ್ಟಿದ್ದೀನಿ, ನಾನೆಲ್ಲ ರೈಲ್ವೆ ಸ್ಟೇಷನ್ ಮಂಕೊಂಡೆ, ಬಸ್ ಸ್ಟ್ಯಾಂಡ್ ಮಂಕೊಂಡೆ, ರೋಡ್ ಮಂಕೊಂಡಿನಿ. ಹೌದು ಗುರು, ಏನಕ್ಕೆ ಮಂಕೊಂಡಿದ್ಯಾ? ನೀನೇನು ಸಮಾಜ ಸೇವೆ ಮಾಡಕ್ ಮಂಕೊಂಡಿಯಾ? ನಿನ್ ಗುರಿ ನೀನ್ ಸಾಧನೆ ಮಾಡಕ್ ಮಂಕೊಂಡಿದ್ಯಾ? ಸೋಲು ಗೆಲುವಿನ ಮೆಟ್ಟಿಲು, ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ಆಶೀರ್ವಾದ ಮಾಡಿ, ಒಳ್ಳೇದಾಗ್ಲಿ ಅಂತ. ನಮಸ್ತೆ, ನಾನು ಅಂಕಿತಾ ಗೌಡ. ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನನ್ನ ಸೆಲೆಬ್ರಿಟಿ ಗೆಸ್ಟ್ ಅನ್ನ ನಾನು ಪರಿಚಯ ಮಾಡ್ಕೊಡುವಂತ ಸಮಯ. ನನ್ನ ಜೊತೆ ಇದ್ದಾರೆ ರಾಮ ರೇ ಇಂದ ರಾಜಯೋಗವರೆಗೂ ಬಂದು ನಿಂತಿರುವಂತಹ ಧರ್ಮಣ್ಣ ಅವರು. ವೆಲ್ಕಮ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಧರ್ಮಣ್ಣ, ಹೆಂಗಿದ್ದೀರಾ? ಆರಾಮು, ಖುಷಿಯಾಗಿ ಆರಾಮಿದ್ದೀನಿ. ಯಾವಾಗಲೂ ಧರ್ಮಣ್ಣ ಅಂದ ತಕ್ಷಣ ನಂಗೆ ನೆನಪಾಗೋದು ಏನು ಗೊತ್ತಾ, ಒಂದು ಬ್ರಾಡ್ ಸ್ಮೈಲ್ ಇರುತ್ತೆ ಮುಖದಲ್ಲಿ. ಅದೇ ಪ್ರೀತಿ ಎಷ್ಟು ವರ್ಷದಿಂದ ನನಗೆ ಪರಿಚಯ. ರಾಮರೇ ಮುಗಿಸಿದ್ರು ಅವಾಗಷ್ಟೇ ಅನ್ಸುತ್ತೆ, 2017ರಿಂದ ಪರಿಚಯ. ಮೊದಲಿಗೆ ನನ್ನ ಪ್ರಶ್ನೆ ಏನಂದರೆ, ಈಗ ನಾನಾಗಲಿ ಅಥವಾ ನಿಮ್ಗೆ ಯಾರೇ ಸಿಗಲಿ ಧರ್ಮಣ್ಣ ಅಂತ ಪ್ರೀತಿಯಿಂದ ಮಾತಾಡಿಸ್ತೀವಿ. ಬಟ್ ಅದಕ್ಕೆ ಹೆಸರಲ್ಲೇ ಒಂದು ಅಣ್ಣ ಇರುವಾಗ ಬ್ಯೂಟಿಫುಲ್ ಹುಡುಗಿರು ಧರ್ಮಣ್ಣ ಅಂತ ಕರೆದಾಗ ಮನ್ಸುಗಳೆಲ್ಲೋ ಒಂಚೂರು ಚುರುಕ್ ಅನ್ನೋದಿದೆಯಾ ಧರ್ಮಣ್ಣ? ಏನಿಲ್ಲ, ಅವೆಲ್ಲ ಏನು ಅನ್ಕೊಂಡಿಲ್ಲ. ಅನಿಸ್ತಿತ್ತು ಯಾವಾಗ ಅಂದರೆ, ನಾನು ಡಿಗ್ರಿಲಿ ಓದ್ಬೇಕಾರೆ ಅನ್ಸೋದು. ನಾನು ಫಸ್ಟ್ ಇಯರ್ ಡಿಗ್ರಿ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ಳೋರು ನನ್ನ ಅಂತಂದ್ರೆ, ಲೇ ಎಲ್ಲರೂ ಅಣ್ಣ ಅಂತ ಕರೆದ್ರೆ ನೀನು ಹೆಂಗೆ ಯಾರನ್ನು ಲವ್ ಮಾಡ್ತೀಯೋ, ಯಾರನ್ನು ಮದುವೆ ಆಗ್ತೀಯೋ ಅಂತೇಳಿ ನನ್ನ ಫ್ರೆಂಡ್ಸ್ ರೇಗ್ಸರು. ಅವಾಗ ಒಂದು ಟೈಮಲ್ಲಿ ಅನ್ಸೋದು, ಅಯ್ಯೋ ಹೌದಲ್ಲ ಎಲ್ಲ ಅಣ್ಣ ಅಂತಾರಲ್ಲ, ಏನು ಮಾಡೋದು ಇವಾಗ ಅಂತ. ಅಲ್ಲ, ನಮ್ಮ ಅಪ್ಪ ಹೆಸರಿಟ್ಟಿದ್ದೆ ಧರ್ಮಣ್ಣ. ಹೌದು, ಅವಾಗ ಏನಾಗ ಗೊತ್ತು, ಈಗ ನಾನು ನನ್ನ ಮಗನಿಗೆ ಅವನ ಹೆಸರು ಶಶಾಂಕ್, ಆಯ್ತಾ, ನಾನು ಕರೆಯೋದು ಅವನಿಗೆ ಅಪ್ಪಾಜಿ ಅಂತ. ಅಪ್ಪಾಜಿ ಬಾಯಿ ಅದ್ ಕರೀತಾರೆ. ಈಗ ನಮ್ಮಪ್ಪನು ನಂಗೆ ಅಕ್ಕ. ಈಗ ನಾನು ದೊಡ್ಡ ಮಗ್ಳಾಗಿರೋದ್ರಿಂದ ಊರ್ ಕಡೆ ಹಂಗೆ ಪುಟ್ಟಕ್ಕ, ಅಕ್ಕ, ಅಮ್ಮ ಅಂತ ಕರೀತಾರೆ. ಮಮ್ಮಿ ಅಮ್ಮ ಅಂತಲೇ ಕರೆಯೋದು, ಅವ್ವ ಅಂತ ಕರೀತೀವಿ. ಅದು ಗೊತ್ತಿಲ್ಲ. ಆ ತರ ಹೆಸರು ಇಡ್ಬೇಕಾದ್ರೆ ಧರ್ಮ ಅಂತ ಇಟ್ಟಿದ್ದಾರೆ. ಆಕ್ಚುಲಿ ನನ್ನ ಹೆಸರು ಧರ್ಮ ಅಂತ ಬರೋಕೆ ಧರ್ಮಸ್ಥಳನೇ ಕಾರಣ. ಅಲ್ಲಿ ಹೇಳ್ಕೊಂಡ್ಮೇಲೆ ವೆರಿ ಸ್ಟ್ರಾಂಗ್ ಹೆಸರಿದ ಆಯ್ತು. ಧರ್ಮ ಅಂತ ಬರಕ್ ಧರ್ಮಸ್ಥಳ ಕಾರಣ. ಅದಾದ್ಮೇಲೆ ಚಿಕ್ಕ ಹುಡ್ರೆಲ್ಲ ಕರೀತಿದ್ರಲ್ಲ, ಏನು ಹೆಸರು ಅಂತ ಕೇಳಿದಾಗ ಧರ್ಮಣ್ಣ ಅಂತ ಹೇಳ್ಬಿಟ್ಟವ್ರೆ ಅಷ್ಟೇ. ಹಂಗಾಗಿ ಅದು ಧರ್ಮಣ್ಣ ಅಂತಾನೆ ಕಂಟಿನ್ಯೂ ಆಯ್ತು. ನಾನು SLC ಇದ್ದಾಗ ಆ್ಯಕ್ಚುಲಿ ಒಂದ್ಸತಿ ಇದನ್ನ ಚೇಂಜ್ ಮಾಡಿಸ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ SLC ಬೆಂಗಳೂರಿಗೆ ಬರ್ಬೇಕಲ್ಲ ಚೇಂಜ್ ಮಾಡ್ಸೋಕ್ಕೆ, ಬೋರ್ಡಿಗೆ ಬರ್ಬೇಕು ಅಂದ್ರು. ನಮಗೆ ಬೆಂಗಳೂರು ಅಂದರೆ ಭಯ. ಇಲ್ಲ, ಅದ್ರ ತಾಲೂಕು ಆಫೀಸಲ್ಲೂ ಇಲ್ಲ, ಅವಾಗ ಇರ್ಲಿಲ್ಲ. ಸೀದಾ ಬೋರ್ಡಿಗೆ ಬರ್ಬೇಕಿತ್ತು. SLC ಇದಕ್ಕೆ ಬಂದೇನೆ ಅಲ್ಲಿ ಎಲ್ಲ ಕೊಟ್ಟು ರೆಡಿ ಮಾಡಿಸ್ಬೇಕಿತ್ತು. ಅಷ್ಟೊಂದೆಲ್ಲ ಟೆನ್ಷನ್ ತಗೊಳೋವಷ್ಟು ಅವಾಗ ನಾವು ಇದು ಇರ್ಲಿಲ್ಲ, ಯೋಚನೆ ಶಕ್ತಿ ಇರ್ಲಿಲ್ಲ. ಅವಾಗ ಡಿಗ್ರಿಗೆ ಬಂದಾಗ ಒಂದ್ಸತಿ ಯೋಚನೆ ಬಂತು. ಆದ್ರೆ ಏನಂತಂದ್ರೆ ಅಲ್ಲೇ ಕಟ್ಟಾಗಿ ಅದು ಬೇರೆ ತರ ಟ್ರ್ಯಾಕಿಗೆ ಹೋಯ್ತು. ಏನಂತಂದ್ರೆ, ಅಷ್ಟು ಜನ ಹುಡುಗರಲ್ಲಿ ಫಸ್ಟ್ ಲವ್ ಲೆಟರ್ ಬಂದಿದ್ದೆ ನಂಗೆ. ಧರ್ಮಣ್ಣ ಈಗ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಧರ್ಮಣ್ಣ. ಆಮೇಲೆ ನಾನು ಆ ತರದ್ದು ಒಂದು ಸಿನಿಮಾ ನೋಡಿದ್ದೆ, ಯಾವ್ದು ಗೊತ್ತಾ, ದೇವಣ್ಣ ಅಂತ. ದೇವ ಅಂತ ಸಿನಿಮಾ, ಅದ್ರಲ್ಲಿ ದೇವಣ್ಣ ಅಂತ ಕರೀತಾರೆ, ಆಯ್ತಾ. ಅವಾಗ ನಮಗೆ ಪ್ರೌಡ್, ಓ ಧರ್ಮಣ್ಣ ಅನ್ನೋ ತರ. ಆಮೇಲೆ ನಮ್ ಶಿವಣ್ಣ ಸರ್, ಇವರೆಲ್ಲ ಸ್ಫೂರ್ತಿ ನಮಗೆ. ಧರ್ಮಣ್ಣ ನಾನ್ ಕೇಳಿದ ಒಂದ್ ಪ್ರಶ್ನೆಗೆ ನೋಡಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಹುಡ್ಕೊಂಡಿರೋ. ಶಿವಣ್ಣ ಅಂತ, ಶಿವಣ್ಣನೇ ಎಲ್ಲರ ಹತ್ರ ಶಿವಣ್ಣ ಅಂತ ಕರ್ಸ್ಕೊಳ್ಳುವಾಗ ಇಂಡಸ್ಟ್ರಿಗೆ ಬಂದ್ ವರ್ಷ ನಾನು ಹುಟ್ಟಿರೋದು. ಆದ್ರೆ ಏನಂತಂದ್ರೆ, ಒಂದು ಶಿವಣ್ಣ ಸರ್ ಮೇಲೆ ಒಂದು ಬೇಸರ ಮತ್ತೆ ಅಸೂಯೆ ಆಗೋದು ಏನಂತಂದ್ರೆ, ಅವ್ರು ಮಾತ್ರ ಹಂಗೆ ಇದ್ದಾರೆ. ನಾವೆಲ್ಲ ಬೆಳೆದು ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾಗಿ ನಮಗೆ ವಯಸ್ಸಾಯ್ತು, ಶಿವಣ್ಣ ಸರಿಗೆ ಮಾತ್ರ ವಯಸ್ಸಾಗಿಲ್ಲ. ಅದೊಂದು ಅವ್ರು ನೋಡಿದಾಗ ಒಂದು ಸ್ಫೂರ್ತಿನೂ ಸಿಗುತ್ತೆ, ಹಂಗೆ ಒಂಚೂರು ಇದು ಆಗುತ್ತೆ ಅವ್ರ ಮೇಲೆ, ಹೊಟ್ಟೆ ಅದು ಎಲ್ರಿಗೂ ಆಗತ್ತೆ. ತುಂಬಾ ಜನ ಹುಡುಗಿರಿಗೆ ಆಗತ್ತೆ, ಹುಡುಗರಿಗೆ ಆಗತ್ತೆ ಕೂಡ. ಒಂದು ಸ್ಟೇಜ್ ಇದ್ರಲ್ಲಿ ನಮ್ದು ಟ್ರೈಲರ್ ಲಾಂಚಿಗೆ ಬಂದಿದ್ರು, ಅವಾಗ್ಲೂ ಅದು ಇದೇ ಮಾತು ಹೇಳಿದೆ. ಅಂದ್ರೆ ಅವತ್ತು ಹೆಂಗಿದ್ದಾರೆ ಇವತ್ತಿಗೂ ಹಂಗೆ ಇದಾರೆ. ಅದೇ ಬಾಡಿ ಲ್ಯಾಂಗ್ವೇಜು, ಅದೇ ಎನರ್ಜಿ ಆ ಮುಖದಲ್ಲಿ ಇದೆ. ಸರಿ, ಈಗ ಒಂದು ನಂಗೆ ಕ್ಯೂರಿಯಾಸಿಟಿ ಕ್ವೆಶನ್. ಫಸ್ಟ್ ಲವ್ ಲೆಟರ್ ಬಂದಿದ್ದು ನನಗೆ ಅಂದ್ರಿ, ಏನ್ ಬರ್ತಿದ್ರ ಧರ್ಮಣ್ಣ ನೀವಂದ್ರೆ ನಂಗೆ ಇಷ್ಟ ಅಂತ ಬರ್ತಿದ್ರ, ಅಲ್ಲ ಅಣ್ಣ ಕಟ್ ಮಾಡಿ ಬರ್ತಿದ್ರ? ಅದು ಇವಾಗ ನೆನ್ಪು ಮಾಡ್ಕೋಬೇಕೇನಪ್ಪ. ಅದ್ರಲ್ಲಿ ಏನೇನು ಬರ್ದಿತ್ತು ಅಂತ ನೆನ್ಪಿತ್ತು, ಹೆಸ್ರೇನು ಬರ್ತಿದ್ರೆ ನೆನ್ಪಿಲ್ಲಲ್ಲ. ಆಮೇಲೆ ನಮ್ಮ ಕಡೆಗೆ ಜಾಸ್ತಿ ಹೆಸರು ಬಳಸಲ್ಲ. ಈಗ ನಾವು ಇದಾದ್ರೂ ಕೂಡ ಗಂಡ ಹೆಂಡತಿ ನಾವು ಏನಿದೀವಿ, ನಾನು ಯಾವತ್ತೂ ನನ್ನ ಹೆಂಡತಿಗೆ ಹೆಸರಿಟ್ಟು ಕರೆಯಲ್ಲ. ನಾನು ಮೇಡಮ್ ಅಂತ ಕರೆಯೋದು ನನ್ನ ಹೆಂಡತಿಗೆ. ನನ್ನ ಹೆಂಡತಿ ಮೇಡಮ್ ಊಟ ಕೊಡಿ ಅಂತ ಕೇಳ್ತೀರಾ? ಮೇಡಮ್ ಬಂದಿಲ್ಲ ಅಂತ ಕರೆಯೋದು. ಫುಲ್ಲು ಜಾಸ್ತಿ ಪ್ರೀತಿ ಆದ್ರೆ ಮಾತ್ರ ಕಾವ್ಯ, ಇಲ್ಲ ಅಂದ್ರೆ ಇನ್ನೊಂದು ಪದ ಇದೆ, ಹಂಗೆ ಬೈತೀನಿ ಜಾಸ್ತಿ ಇದಾದ್ರೆ. ಅವಳು ಅಷ್ಟೇ, ನನ್ನ ಹೆಸರಿಟ್ಟು ನಮ್ಮ ಇಡೀ ನಾನು ನೋಡಿದಂಗೆ ನಮ್ಮ ಕಡೆಗೆ ಯಾರೂ ಗಂಡಂದ್ರಿಗಾಗಲಿ ಹೆಂಡತಿಗಾಗಲಿ ಜಾಸ್ತಿ ಹೆಸರಿಟ್ಟು ಕರೆಯಲ್ಲ.
ಅವ್ರೇನ್ ಕರೀತಾರೆ ಏನು ಅಂದ್ರೆ ಫಸ್ಟ್ ಮಾಮ ಅಂತ ಕರೆಯಲ್ಲ ನನ್ನ ಹೆಂಡತಿ, ಈಗ ರೀ ಅಂತ ಕರೀತಾರೆ. ಪ್ರಾಪರ್ ಹಳ್ಳಿ ಲವ್ ಸ್ಟೋರಿ ಇದು, ಹಳ್ಳಿ ಜೋಡಿ. ಬಟ್ ನಂಗೆ ತುಂಬಾ ಖುಷಿ ಆಗತ್ತೆ. ಈಗ ಆಲ್ರೆಡಿ ಇಬ್ರು ಮಕ್ಳು ಕೂಡ ಇದ್ದಾರೆ, ಹೆಣ್ಮಗು ಆಗಿದೆ. ಸೊ ಧರ್ಮಣ್ಣನ ಒಂಥರ ನಮ್ಮ ಸಂಸಾರ ಆನಂದ ಸಾಗರ 100%. ಅದ್ರಾಗ ನಾನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಆ ವಿಚಾರಕ್ಕೆ ಬಂದರೆ ಕೆಲಸ, ನಾನು ಆ್ಯಕ್ಚುಲಿ ಲಕ್ಕಿ, ಪುಣ್ಯವಂತ. ಆ ವಿಚಾರದಲ್ಲಿ ಭಯಂಕರ ಪುಣ್ಯವಂತ. ಅಂದರೆ ಅಷ್ಟೇ ಕಷ್ಟಪಟ್ಟಿದ್ದೀವಿ. ಚಿಕ್ಕದ್ರಲ್ಲಿ ನಾನು ಮಾಡ್ಲಿಕ್ಕೆ ಕೆಲಸವೇ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ನಮ್ಮ ಅಮ್ಮರ ಜೊತೆಗೆ ಹುಲ್ಲೂರೆ ಅವಾಗ ಹಸಿ ಹುಲ್ಲು ಬರೋದು 2.5 ರೂಪಾಯಿ. ನಮ್ಮ ಅಮ್ಮರಿಗೆಲ್ಲ 4 ರೂಪಾಯಿ 5 ರೂಪಾಯಿ ಕೊಡೋರು ಒಂದು ಹೊರೆ ಹುಲ್ಲು ಕೊಯ್ಕೊಂಬಂದ್ರೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗಿ, ನಮಗೆಲ್ಲ 1.5 8 ಆಡಿ ಹಿಂಗೆ ಕೊಡ ನಾವು ವಿಶೇಷ ತರ್ತಿದ್ವಲ್ಲ. ಬಟ್ ಅದಕ್ಕೆ ಎಕ್ಸೈಟ್ಮೆಂಟ್ ಇರೋದು ಅಲ್ಲ, ಅದರ ಖುಷಿ ಇದೆ. ಹೌದು. ಆಮೇಲೆ ನಾವು ಏನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರು ಕೆಲಸ ಮಾಡಿದ್ದೀವಿ. ಆಮೇಲೆ ಎಂಥದ್ದು ಟೊಮಟೊ ಹಣ್ಣಿಲ್ಲಿ ಅಮಲಿ ಮಾಡೋಕ್ಕೆಲ್ಲ ಬಂದಿದ್ವಿ. ಕೋಲಾರದಲ್ಲಿ ಹೈಯೆಸ್ಟು ಟೊಮೊಟೊ ಮಾರ್ಕೆಟ್ ಇರೋದು ಕೋಲಾರ. ಅಲ್ಲೆಲ್ಲ ನಾವು ಬೇಸಿಗೆ ರಜಾ ಬಂದು 2 ತಿಂಗಳು ಇಲ್ಲೆಲ್ಲ ಬಂದು ಅಮಲಿ ಮಾಡಿದ್ದೀವಿ, ಪೇಪರ್ ಹಾಕಿದ್ದೀವಿ. ಆಮೇಲೆ ಗಾರೆ ಕೆಲಸ ಮಾಡಿದ್ದೀವಿ, ಕ್ಲಬ್ಬಲ್ಲಿ ಕೆಲಸ ಮಾಡಿದ್ದೀನಿ 1-2 ವರ್ಷ. ಕೃಷಿ ಮಾಡಿದ್ದೀವಿ, ಹೂ ಬೆಳೆದಿದ್ದೀವಿ, ತೋಟ ಕಾದಿದ್ದೀವಿ 1-4-5 ವರ್ಷ, ಎಲ್ಲ ಮಾಡಿದ್ದೀವಿ. ಈ ಎಲ್ಲ ಮಾಡೋ ಪ್ರೊಸೆಸ್ಸಲ್ಲಿ ನಾನು ಕಲಾವಿದ ಆಗಬೇಕು ಅನ್ನೋದು ಎಲ್ಲಿ ಹುಟ್ಟಿತು ಧರ್ಮಣ್ಣ? ನನಗೆ 7ನೇ ಕ್ಲಾಸೋ 8ನೇ ಕ್ಲಾಸೋ ನೆನಪಿಲ್ಲ. ಸಿಕ್ಕಾಪಟ್ಟೆ ಸಿನಿಮಾ ಕ್ರೇಜ್ ನನಗೆ ನೋಡೋದಕ್ಕೆ. ಇವತ್ತಿಗೂ ನಾನು ವಾರಕ್ಕೆ 2 ಸಿನಿಮಾ ಥಿಯೇಟ್ರಲ್ಲಿ ನೋಡಿಲ್ಲ ಅಂದ್ರೆ ಸಮಾಧಾನವೇ ಆಗಲ್ಲ. ನಮ್ಮ ಮನೆ ಪಕ್ಕದಲ್ಲೇ ಅವಳಹಳ್ಳಿ ವೆಂಕಟೇಶ್ವರ ಆಗಲಿ, ಅಲ್ಲೇ ಜಾಸ್ತಿ ಸಿನಿಮಾ ನೋಡೋದು. ಕಾಮಾಖ್ಯ ಥಿಯೇಟ್ರು, ಆಮೇಲೆ ಶ್ರೀನಿವಾಸ ಗೌಡನಪಳ್ಳಿ, ಇವೆಲ್ಲ ನಮ್ದು ಅಡ್ಡ. ನಾವು ಕತ್ರಿಗುಪ್ಪೆ ಸರೌಂಡಿಂಗ್ ಇರೋದ್ರಿಂದ, ಚಂದ್ರೋದಯ ಆಗಿರ್ಬೋದು, ಇವೆಲ್ಲ ನಮ್ಮ ಅಡ್ಡ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸಲ ಸಿನಿಮಾಗಳನ್ನು ನೋಡಿದ್ದೀನಿ. ಅವಳಹಳ್ಳಿ ವೆಂಕಟೇಶ್ವರ ಯಾಕೆ ಅಂತಂದ್ರೆ ಅದ್ರ ಪಕ್ಕದಲ್ಲೇ ಇದ್ವಿ 1-4-5 ವರ್ಷ. ಹಂಗಾಗಿ ಆ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ನೋಡಿದ್ದೀವಿ. ಆದರೂ ಮಜಾ ಏನಂತಂದರೆ, ಈ ನಾವು ಸಿನಿಮಾ ನೋಡೋ ಕ್ರೇಜಲ್ಲಿ 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ನಾನು ಒಬ್ಬ ಹೀರೋ ಆಗಿರೋ ಥರ ಕನಸು ಬಿದ್ದಿತ್ತು ನನಗೆ. ಅಂದ್ರೆ ಅಷ್ಟು ಸಿನಿಮಾ ನೋಡಿದ್ದೀವಿ ಅಂತ. ನಾವು ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ ಆಗಿ ಅಥವಾ ಒಂದು ಥಾಟ್ ಪ್ರೊಸೆಸ್ ನಮ್ದು ಬ್ಯಾಕ್ ಆಫ್ ದ ಮೈಂಡ್ ಏನು ಓಡ್ತಾ ಇರತ್ತೋ, ಕೆಲವೊಂದ್ಸಲ ನಮ್ಗೆ ಗೊತ್ತಿರಲ್ಲ ಅಂತ ನಮ್ದು ಆಕ್ಚುಯಲ್ ಡ್ರೀಮ್ ಏನು ಅಥವಾ ಕನಸು, ಅಥವಾ ನಾವು ಅದನ್ನ ಜಾಸ್ತಿ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿರಲ್ಲ, ಫೋಕಸ್ ಮಾಡಿರಲ್ಲ. ಅದು ನನಗೆ ಗೊತ್ತಿರಲಿಲ್ಲಲ್ಲ ಅದ್ರ ಬಗ್ಗೆ. ಆ ಸೆವೆಟಲ್ಲಿ ಬಿದ್ದಿತ್ತು, ಏನೋ ಸಿನಿಮಾ ನೋಡ್ತೀವಲ್ಲ ಆ ಟೈಮಲ್ಲಿ ಬಿದ್ದಿತ್ತು ಅಂತ ಸುಮ್ಮನಾಗಿದ್ದೆ ಒಂದು. ಆಮೇಲೆ ಡಿಗ್ರಿಲಿ ಬಂದಾಗ ನಾಟಕ ಶುರು ಮಾಡಿದ್ವಿ. ಪಿ ಲಂಕೇಶ್ ಅವ್ರದ್ದು ತೆರೆಗಳು ಅಂತ, ನಮ್ಮ ರಮೇಶ್ ಚಂದ್ರ ದತ್ತ ಅಂತ ನಮ್ಮ ಕನ್ನಡ ಲೆಕ್ಚರರು, ಅವರು ಮತ್ತು ವಸಂತ್ ಕುಮಾರ್ ಸರ್, ಇವರಿಬ್ಬರು ನನ್ನ ಲೈಫಲ್ಲೇ ಮರೆಯೋಂಗಿಲ್ಲ. ಯಾಕೆಂದರೆ ಇವತ್ತು ಇಲ್ಲಿ ಕಲಾವಿದನ ಕುತ್ಕೊಳ್ಳೋಕ್ಕೆ ಮತ್ತು ಬೆಂಗಳೂರಿಗೆ ಬರೋಕ್ಕೆ, ಆಮೇಲೆ ಯಶವಂತ್ ಸರ್ ದೇಶಪಾಂಡೆ ಅವ್ರು ಒಂದು 7-8 ವರ್ಷ ಏನು ನಾಟಕ ಮಾಡಿದ ಅವಕ್ಕೆಲ್ಲ ಕಾರಣ ಅವರಿಬ್ಬರೇ ನಮಗೆ ಮೇಯ್ನು. ಯಾಕೆಂತಂದರೆ ಅವರೇ ನಮಗೆ ನಾಟಕ ಹೇಳ್ಕೊಟ್ಟಿದ್ದು. ಆಮೇಲೆ ನೀನು ಏನಾರ ಮಾಡು ಚೆನ್ನಾಗಿದೆಯಾ ಅಂತಂದಿದ್ದು. ಆಮೇಲೆ ಡಿಗ್ರಿ ಮುಗಿದ್ಮೇಲೆ ಮನೇಲಿ BA ನೆಕ್ಸ್ಟ್ LLB ಮಾಡೋಕ್ಕಾಗಲಿ MA ಮಾಡೋಕ್ಕಾಗಲಿ ಕಾಸಿರಲಿಲ್ಲ, STDಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ನಮ್ಮ ವಸಂತ್ ಕುಮಾರ್ ಸರು ಹಿಂಗೆ ಯಶವಂತ್ ಸರ್ ದೇಶಪಾಂಡೆ ಅಂತ ಕಲಾವಿದರು ಬೇಕು ಒಂದು ನಾಟಕಕ್ಕೆ ಅಂತ ಇದು ಮಾಡಿರಿ ನೋಡು. STD ಅಂದ್ರೆ ಅವಾಗ STD ಬೂತ್ ಬರ್ತಾ ಇದ್ವಲ್ಲ ಅಲ್ವಾ? STD ಬೂತ್ ಅವಾಗ ಅಲ್ಲೊಬ್ರು ಇಬ್ರು ಟೈಮ್ನ ಬ್ಯಾಲೆನ್ಸ್ ಮಾಡ್ತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಬಂದು 2 ಗಂಟೆ ತನಕ, 2 ಗಂಟೆಯಿಂದ 10 ಗಂಟೆ ತನಕ ಹಂಗೆ ಬ್ಯಾಲೆನ್ಸ್ ಮಾಡ್ತಿದ್ವಿ. ಒಂದು 600 ರೂಪಾಯಿ 800 ರೂಪಾಯಿ ಕೊಡೋರು. ಅದರಲ್ಲಿ ಸಣ್ಣ ಪಣ್ಣದು ಎಲ್ಲ ಒಂಚೂರು ವರ್ಕೌಟ್ ಮಾಡ್ಕೊಂಡು ಹಂಗೆ ಹಿಂಗೆ ಮಾಡಿ ಆ ಥರದ್ದೆಲ್ಲ ಮಾಡ್ತಿದ್ವಿ. ಆ ಟೈಮಲ್ಲಿ ಅದೇ ಹೇಳದ್ನಲ್ಲ ಹಿಂಗೆ ಯಶವಂತ್ ಸರ್ ದೇಶಪಾಂಡೆ ಅವ್ರ ಟೀಮ್. ಸರಿ, ಅದು ಆ ವಿಷಯಕ್ಕೆ ಬರ್ತೀನಿ ನಾನು. ಧರ್ಮಣ್ಣ ಅವರು ರಾಮಾರೇ ಟೈಮಿಂದ ಈಗ ನಮಗೆಲ್ಲ ಪರಿಚಯ. ಅದಕ್ಕಿಂತ ಮುಂಚೆನೆ ಈಗ ಏನಂತಾರೆ, ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೆ ಸಂಸಾರಸ್ಥ ಆಗಿ ಆಮೇಲೆ ಬಂದವ್ರು ನೀವು. ಅದ್ರ ಬಗ್ಗೆ ಹೇಳಿ, ಕಾವ್ಯ ಅವ್ರ ಬಗ್ಗೆ ಹೇಳಿ. ಅದು ಹೆಂಗೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೆ ಫಸ್ಟ್ ಮದ್ವೆ ಆಗ್ಬಿಡಪ್ಪ ಮನೇಲಿ, ಆಮೇಲೆ ಏನ್ ಬೇಕಾದ್ರೂ ಮಾಡೋ ಥಾಟ್ ಇತ್ತ ಅಂತ? ಇಲ್ಲ, ಆ ಥರದ್ದೆಲ್ಲ ನಮ್ಮ ಮನೆಗೆ ಆ್ಯಕ್ಚುಲಿ ಇವತ್ತಿಗೂ ನೀವು ನಂಬಲ್ಲ. ನಾನು ಏನು ಮಾಡ್ತೀನಿ, ಎಷ್ಟು ದುಡಿತೀನಿ ನಮ್ಮ ಮನೆಯವರಿಗೆ ಗೊತ್ತಿಲ್ಲ. ನಮ್ಮ ಅಣ್ಣಗೆ ಒಬ್ಬನಿಗೆ ಅಷ್ಟೇ ಗೊತ್ತು ನಾನು ಏನು ಮಾಡ್ತೀನಿ ಅಂತ. ನಮ್ಮ ಅಪ್ಪ ನಮ್ಮಮ್ಮ ಇವತ್ತಿಗೂ ನಾನು ಹೋದ್ರೆ ಅವನಿಗೆ ಖರ್ಚಿಗೆ ಇರುತ್ತೋ ಇಲ್ಲೋ ಅಂತ ನಮ್ಮಮ್ಮ ಇವತ್ತಿಗೂ ಜೋಬಳಗ ಒಂದು 500 ರೂಪಾಯಿ 300 ರೂಪಾಯಿ ಅಮ್ಮ ಅಜ್ಜಿ ಅಂದ್ರು, ಅಥವಾ ಮನೇಲಿರೋ ಹಿರಿಯರು, ಅವ್ರಿಗೆ ನಾವು ಏನಾದ್ರೂ ಮಾಡ್ಲಿ, ಎಷ್ಟೇ ಬೆಳಿಲಿ, ಏನಂತಾರೆ, ನಾವು ಎಷ್ಟೇ ದುಡಿಲಿ ಹೊರಗಡೆ, ಅವ್ರೊಂದು 10 ರೂಪಾಯಿ ಕೊಡ್ಲಿ ಅವ್ರ ಕೈಯಿಂದ, ನಮಗೂ ಅದು ಅಯ್ಯ ನಾನು ಅದನ್ನ ಬಿಡಲ್ಲ. ನಮ್ಮ ಅಣ್ಣ ನಂಗೆ ಟ್ರೈನ್ ಹತ್ಸಕ್ ಬಂದ್ರೆ ಟಿಕೆಟ್ ಇವತ್ತಿಗೂ ನಮ್ಮ ಅಣ್ಣನೇ ತಕ್ಕೊಡೋದು ನಂಗೆ. ಅದರಲ್ಲೊಂದು ವಾತ್ಸಲ್ಯ, ಒಂದು ಪ್ರೀತಿ ಇರುತ್ತಲ್ಲ, ಅದನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಅದನ್ನ ಇವತ್ತಿಗೂ ಅಷ್ಟೇ. ನಿನ್ನೆ ಮೊನ್ನೆನೋ ಒಂದು 2-3 ದಿವಸ ಬಂದಾಗ ನಮ್ಮ ಅಣ್ಣನೇ, ಯಾವಾಗ ಬಂದ್ರು ನಮ್ಮ ಅಣ್ಣನೇ ಟಿಕೆಟ್ ತಕ್ಕೊಡೋದು. ಅದು ಹಂಗಾಗಿ ಅವಾಗ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಏನಕ್ಕೆ ಮದುವೆ ಅವತ್ತಿಗೆ ಆಯ್ತು ಅನ್ನೋದಕ್ಕೆ. ನಂದೊಂದು ಲವ್ ಸ್ಟೋರಿ ಅವಾಗ ಅಷ್ಟೊತ್ತಿಗೆ 2 ಲವ್ ಸ್ಟೋರಿ ಇತ್ತು. ಅದು ಒಂದು ಡಿಗ್ರಿಲೇ ಮುಗಿದೋಗಿತ್ತು. ಅದು ನೀವು ಇಷ್ಟು ಸ್ಪೀಡಾಗಿ ಹೇಳಂಗಿಲ್ಲ, 2 ಲವ್ ಸ್ಟೋರಿ ಡಿಗ್ರಿಲೇ ಮುಗಿದೋಗಿತ್ತು. ಅಲ್ಲ, ಈಗ ಕಾಲೇಜ್ ಡೇಸ್ ಡಿಗ್ರಿಲಿ ಒಂದು ಮುಗಿದಿತ್ತು. ನಾನು ಬೆಂಗಳೂರಿಗೆ ಬಂದ್ಮೇಲೆ ಈ ನಾಟಕ ಗಿಡ್ಕ ಮಾಡ್ತಾ ಅವಾಗೆಲ್ಲ ಮಾಡ್ತಾ ಇನ್ನೊಂದು ಶುರುವಾಗಿತ್ತು. ಆಯ್ತಾ, ಆಕ್ಚುಲಿ ಮಜಾ ಅಂದ್ರೆ 2 ಅದೇ ಬಂದಿದ್ದು, 2 ಅದೇ ಹೋಯ್. ಇದನ್ನ ಈಗ ಮಜವಾಗಿ ಹೇಳ್ತಾ ಇದಾರೆ, ಬಟ್ ಅವಾಗ ಒಂದು ನಾನು ಆಯ್ತು. ಬ್ರೇಕಪ್ ಹೆಂಗ್ ತಗೊಂಡ್ರು ಧರ್ಮಣ್ಣ? ಬ್ರೇಕಪ್ ಡಿಗ್ರಿಲಿ ಇದ್ದಾಗ ಬೇಗ ಈಗ ನಾವು ನಗ್ನಗ್ತಾ ಮಾತಾಡ್ಬೋದು, ಅವಾಗ ಎಲ್ರಿಗೂ ಫೀಲ್ ಆಗಿರುತ್ತೆ, ನಾವು ಒಂದು ಪೇನ್ ಗೋತ್ರು ಆಗಿರುತ್ತೆ. ರಿಯಲ್ ಆಗಿ ಯಾರು ಲವ್ ಮಾಡಿರ್ತಾರೆ ಅವ್ರು ಯಾವತ್ತು
ಅವನು ಯಾವ ಹುಡುಗಿ ನಾವು ನಿಜವಾಗ್ಲೂ ಇಷ್ಟಪಟ್ಟಿದ್ದು ಅವಳು ಚೆನ್ನಾಗಿರಲಿ ಅಂತ ಇಷ್ಟಪಟ್ಟಿದ್ರೆ ಲವ್ ಕೈ ಕೊಟ್ಟರು ಕೂಡ ಅವಳು ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ಹುಡುಗರಿಗಿರೋ ಸ್ಟ್ರೆಂತ್ ಅದು, ವೀಕ್ನೆಸ್ಸು ಅದೇನೆ. ಆಯಿತಾ, ನನಗೆ ಯಾವತ್ತೂ ಅನಿಸಿಲ್ಲ, ನಾನು ಯಾವತ್ತೂ ಯಾರಿಗೇ ಆಗಲಿ, ನನ್ನ ಎನಿಮಿಗಳಿಗಾಗಲಿ ನಾನು ಯಾವತ್ತೂ ಕೆಟ್ಟದ್ದು ಬಯಸ್ಬೇಕು ನಂಗೆ ಯಾವತ್ತೂ ಅನಿಸಿಲ್ಲ. ಯಾಕೆಂದರೆ ಅದು ನಾನು ಹಂಗೆ ಬೆಳೆದಿರೋ ರೀತಿ, ಆಮೇಲೆ ನಾನು ಕಷ್ಟಪಟ್ಟಿರೋ ರೀತಿ, ಆ ಕಷ್ಟಗಳು, ಆ ಏರು ಪೇರು ಅವತ್ತು ತುಂಬ ನೋಡ್ಬಿಟ್ಟಿದ್ದೀನಿ. ಹಂಗಾಗಿ ಸಿಕ್ಕಾಪಟ್ಟೆ ಹತ್ತಿದ್ದೀನಿ ಒಬ್ಬೊಬ್ಬನೇ. ನಂದು ಏನಂತಂದರೆ ಕಾಮಿಡಿ ತಮಾಷೆನ ಎಲ್ಲರ ತಕ್ಕೂ ಹಂಚ್ಕೊಂಡು ಎಲ್ಲರ ತಕ್ಕ ಬೆರೆದು ಆ ಥರ ಖುಷಿನ ಹಂಚೋಕ್ಕೆ ಇಷ್ಟಪಡ್ತೀನಿ, ದುಃಖನ ಹಂಚೋಕ್ಕೆ ಇಷ್ಟಪಡಲ್ಲ. ಅದು ನಾನು ಒಬ್ಬನೇ ಅನುಭವಿಸ್ತೀನಿ. ನಂದು ಆ ಥರ ಮೆಂಟಾಲಿಟಿ. ಆ್ಯಕ್ಚುಲಿ ಎಲ್ಲರಿಗೂ ಧರ್ಮಣ್ಣ ನಗ್ಸೋ ಧರ್ಮಣ್ಣ ಗೊತ್ತೇನೆ, ಆಯ್ತಾ, ಒಳಗಿರೋ ಎಮೋಷನಲ್ ಧರ್ಮಣ್ಣ ಯಾರಿಗೂ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ, ಅದು ಎಲ್ಲರೂ ಜೀವನದಲ್ಲೂ ಆ ಥರದ್ದು ಒಂದು ಇರುತ್ತೆ. ಅಂದ್ರೆ ನಾವು ಪ್ರೊಫೆಷನಲ್ ಸ್ಪೇಸ್ ಅಲ್ಲಿ ಒಂಥರ ಇರ್ತೀವಿ, ಮನೆಯವ್ರ ಜೊತೆ ಒಂಥರ ಇರ್ತೀವಿ, ಮನೆಯವ್ರಿಗೂ ತೋರ್ಸ್ಕೊಳ್ದೆ ಇಲ್ಲಿಗೂ ತೋರ್ಸ್ಕೊಳ್ದೆ ಒಂದ್ ಸ್ಪೇಸ್ ಇರುತ್ತೆ. ನಮ್ ಪೇನು ಅಥವಾ ನಮ್ಗೇನೋ ಬೇಜಾರು ಅಥವಾ ನಮ್ ಖುಷಿ, ನಮ್ ಡ್ರೀಮ್ಸು ಎಲ್ಲ ಅಲ್ಲೊಂದಷ್ಟು ಓಡ್ತಾ ಇರುತ್ತೆ. ಅಂದ್ರೆ ಈಗ ಅವರು ನಮಗೆ ಕಳಿಸಿರ್ತಾರೆ, ಇಷ್ಟೆಲ್ಲ ಹೇಳ್ಬಿಟ್ರೆ ಇಷ್ಟೆಲ್ಲ ಕಷ್ಟಗಳ ನಡುವೆ ನೀನ್ ಇರ್ಬೇಕಾ ಬಾ ಅಂದ್ಬಿಡ್ತಾರೆ. ಈಗ ಮನೆಯವರು ನಮ್ಮನ್ನ ಭಯಂಕರ, ನಮ್ಮ ಅಪ್ಪ ನಮ್ಮಮ್ಮ ನಮಗೆ ಹಳ್ಳಿ ಕಡೆಯವರು ಅನ್ಬೋದು, ಬಟ್ ಅವ್ರಿಗೆ ಇಲ್ಲೇ ನನ್ ಮಗಂಗ್ ನಾನ್ ಸ್ವರ್ಗ ಸುಖ ಕೊಡ್ತೀನಿ, ನಾನು ನೆಮ್ಮದಿಯಾಗಿರೋಣ, ಅಲ್ಲೋಗಿ ಯಾಕೆ ಯಾರ ಕೈ ಕೇಳೋದು, ಈ ತರ ಥಾಟ್ ಪ್ರೊಸೆಸ್. ಹೌದು, ಖಂಡಿತ. ಹಂಗಾಗಿ ನಾನು ಅದ್ ಏನಂತಂದ್ರೆ ಕೆಲವೊಂದು ವಿಚಾರ ಅವ್ರು, ಆಮೇಲೆ ಈ ಫೀಲ್ಡೇ ವಸ್ತು, ನಮ್ಮ ಫ್ಯಾಮಿಲಿಗಾಗ್ಲಿ ನಮ್ಮ ಊರಿಗಾಗ್ಲಿ ಈ ಫೀಲ್ಡೇ ವಸ್ತು. ಆ್ಯಕ್ಚುಲಿ ನಾನು ಸತ್ಯ ನಟ ಏನಿದ್ವಿ 3 ಜನ ಆ್ಯಕ್ಚುಲಿ ಕ್ಲಾಸ್ಮೇಟ್ಸು, ಅಷ್ಟು ಟೈಮಲ್ಲಿ ಬಂದರು. ನಾವೇ ಫಸ್ಟು ಕಡೂರಲ್ಲಿ ಏನಾರು ಸಿನಿಮಾ ಫೀಲ್ಡಲ್ಲಿ ಏನಾರು ಮಾಡಿ ಈ ಥರದೊಂದು ಚಿಕ್ಕದಾಗಿ ಹೆಸರು ಮಾಡಿದ್ವಿ ಅಂದರೆ ನಾವೇನೆ. ಹಂಗಾಗ್ಬಿಟ್ಟು ನಮಗೆ ಅದು ಹೊಸ ಫೀಲ್ಡು, ಏನೂ ಗೊತ್ತಿಲ್ಲ. ಫೀಲ್ಡಾಗಿ ಬಂದಾಗ ನಿಮಗೆ ಸ್ಟ್ರಗಲ್ ಆಗೇ ಆಗುತ್ತೆ, ಕಷ್ಟ ಬಂದೇ ಬರುತ್ತೆ. ಏನಾರು ಮಾಡಬೇಕು ಅಂದ್ರೆ ಅವೆಲ್ಲ ಕಾಮನ್ನು. ಅದೇನು ಅಯ್ಯೋ ಭಯಂಕರ ಕಷ್ಟಪಟ್ಟಿದ್ದೀನಿ, ನಾನೆಲ್ಲ ರೈಲ್ವೆ ಸ್ಟೇಷನ್ ಮಂಕೊಂಡೆ, ಬಸ್ ಸ್ಟ್ಯಾಂಡ್ ಮಂಕೊಂಡೆ, ರೋಡ್ ಮಂಕೊಂಡಿನಿ. ಹೌದು ಗುರು, ಏನಕ್ಕೆ ಮಂಕೊಂಡಿದ್ಯಾ? ನೀನೇನು ಸಮಾಜ ಸೇವೆ ಮಾಡೋಕೆ ಮಂಕೊಂಡಿದ್ಯಾ? ನಿನ್ನ ಗುರಿ ನೀನು ಸಾಧನೆ ಮಾಡೋಕೆ ಮಂಕೊಂಡಿದ್ಯಾ? ಹಂಗಾಗಿ ಅದೇನು ಭಯಂಕರ ಕಷ್ಟ ಅಂತ ನಾನು ಯಾರಿಗೆ ಹೇಳ್ಕೊಳ್ಳಲ್ಲ. ಅಂದರೆ ನೀವು ಪಡ್ಲೇಬೇಕು ಕಷ್ಟನ. ನಾವೇನು ಲಕ್ಪತಿ ಮಕ್ಕಳಲ್ಲ. ಎಸ್ಪೆಷಲಿ ಈ ಫೀಲ್ಡ್ ಅಲ್ಲಿ ಒಂಚೂರು ಜಾಸ್ತಿ ಇರುತ್ತೆ, ಮತ್ತೆ ತುಂಬಾ ಅನ್ಸ್ಟೇಬಲ್. ಈಗ ಒಂದು ನಾರ್ಮಲ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇಷ್ಟು ಸಂಬಳ ಬರುತ್ತೆ, ಗ್ಯಾರಂಟಿ, ಇಷ್ಟು ರಜಾ ಇರುತ್ತೆ, ಗ್ಯಾರಂಟಿ. ಕಮ್ಮಿನೇ ಆಗ್ಲಿ ಜಾಸ್ತಿನೇ ಆಗ್ಲಿ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಥವಾ ಕಲಾವಿದ ಅಂತ ಬಂದಾಗ ಇಲ್ಲಿ ನಮ್ಗೆ ಗೊತ್ತಿರಲ್ಲ ನಾವೇನ್ ಮಾಡ್ತಾ ಇಲ್ಲ. ಇವಾಗ್ಲೂ ನನ್ನ ಫ್ರೆಂಡ್ಸೇ ನನ್ನ ಜೊತೆ ನಾಟಕ ಮಾಡಿದ್ರು, ನಮ್ಮ ಜೊತೆ ನಾವು ನಾಟಕ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ಬೇರೆ ಬೇರೆ ಕಡೆ, ಈಗ ರವೀಂದ್ರ ಕಲಾಕ್ಷೇತ್ರ ಆಗಲಿ, ರಂಗಶಂಕರ ಆಗಲಿ, ಎಡಿಯ ರಂಗಮಂದಿರ ಆಗಲಿ, ಇಲ್ಲೆಲ್ಲ ಕೆಲಸ ಮಾಡಿದ್ರು. ಇವತ್ತಿಗೂ 40, 42, 45 ಏಜು, ಇನ್ನೂ ಮದುವೆ ಆಗಿಲ್ಲ. ಆಯಿತಾ, ಇನ್ನೂ ಬಾಡಿಗೆ ಮನೇಲಿ ಹಂಗೆ ಒದ್ದಾಟ ಮಾಡ್ತಿದ್ದಾರೆ. ಇನ್ನೇನು ಅವರು ಲೈಫಲ್ಲಿ ಸ್ಟಡಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ? ಆ ಥರದ್ದು ನಾವು ನೋಡಿದ್ದೀವಿ. ಇದು ಎಲ್ಲ ನೋಡಿದ್ರು ಕೂಡ ನಮಗೆ ಅದೇನಂತಂದ್ರೆ ಇದೊಂಥರ ಹೆಂಗೆ ಹೇಳ್ತಾರೆ ಅದನ್ನ, ಬಿಟ್ಟು ಬಿಡದ ಮಾಯೆ ಥರ. ನಾನು ಅದಕ್ಕೆ ಒಂದು ಚಿಕ್ಕಣ್ಣ ಇದ್ರಲ್ಲಿ ಒಂದ್ಸತಿ ಹೇಳಿದ್ದೆ. ಆಕ್ಚುಲಿ ಹೇಳಿ ಪರವಾಗಿಲ್ಲ, ಹೇಳಿ. ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಕಂಟೆಂಟ್ಗಳು ಬರ್ಬೇಕು. ಅದೇ ಒಂಥರ ಇದು ಹೆಂಗೆ ಅಂದ್ರೆ ಒಂದ್ಸತಿ ಹತ್ಕೊಂಡ್ರಿ ಏಡ್ಸ್ ರೋಗ ಇದ್ದಂಗೆ, ಸಾಯವರೆಗೂ ನಮ್ಮ ಜೊತೆಗೆ ಇರುತ್ತೆ ಹೊರತು ಬಿಟ್ಟು ಹೋಗಲ್ಲ. ಚಿಕ್ಕಣ್ಣ ಕರೆಕ್ಟ್ ಆಗಿ ಹೇಳಿದಾರೆ. ಚಿಕ್ಕಣ್ಣ ಏನಕ್ಕೆ ಕಂಪೇರ್ ಮಾಡ್ತಿದ್ದೀರಾ ಇದನ್ನ? ಅಂದ್ರೆ ನೀವು ರೋಗ ನೋಡ್ಬಾರ್ದು, ಗೊತ್ತಾಯ್ತು. ಅದ್ರ ಹಿಂದ್ಗಡೆ ಇರೋ ಅಂತಂದ್ರೆ ಒಂದ್ಸತಿ. ಆಮೇಲೆ ಎಷ್ಟೋ ಜನ ಇವನ್ ನಾನು ನನ್ನ ಸುತ್ತಲೂ ಇರೋರ್ನ ನಾನು ನೋಡಿದೀನಿ, ಒಂದ್ ಡಿಸಿಷನ್ ತಗೊಂಡ್ಬಿಡ್ತಾರಪ್ಪ, ಇಲ್ಲಿ ಏನೋ ನಂಗೆ ಆಗ್ತಾ ಇಲ್ಲ, ಬೇಡ ನನಗಿದು, ಇನ್ಮೇಲೆ ನಾನು ಮಾಡಲ್ಲ, ನಾನೇನೋ ಬೇರೆ ಮಾಡ್ತೀನಿ ಅಂತ. 10 ದಿನ, 1 ತಿಂಗಳು ಅಷ್ಟೇ, ಮ್ಯಾಕ್ಸಿಮಮ್ 2 ತಿಂಗಳು, 8-9 ವರ್ಷ ಮಾಡ್ಲಿ ಮತ್ತೆ ವಾಪಸ್ ಬಂದಿರೋರು ಇದಾರೆ ನನ್ನ ಹತ್ರ ಇದ್ದಾರೆ. ಎಷ್ಟೋ ಜನ ಡಾಕ್ಟ್ರುಗಳು, ಆಯ್ತಾ, ಇಂಜಿನಿಯರ್ಗಳು, ಬೇರೆ ಬೇರೆ ಕೆಲಸ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಎಲ್ಲರಿಗೂ ನನ್ನ ಟಚ್ಚಲ್ಲಿ ಇದ್ದಾರೆ. ಏನಕ್ಕೆ ಅವರೆಲ್ಲ ಟಚ್ ಆಗ್ತಾರೆ ನಿಮಗೆ ಅಂತಂದ್ರೆ, ಅವಾಗಿದ್ದಿದ್ದು ಕನಸು ಏನಾರು ಒಂಚೂರು ಧರ್ಮಣ್ಣನ ಜೊತೆಗೆ ಒಂದ್ಸರಿ ಸೇರ್ಕೊಂಡು ಏನಾರು ಮಾಡ್ಬಿಡಂತಾರೆ, ಒಂದು ಅದ್ರಾಗ ಪಾಠ ಕೊಡ್ತಾನೆ, ಏನಾರು ಅವನಿಗೆ ಒಂದು ಸಹಾಯ ಮಾಡೋಣ, ಏನೋ ಒಂದು ಮಾಡೋಣ ಅನ್ನೋ ಇದಿದೆಯಲ್ಲ, ಅದು ನಾನು ಹೇಳಿದ್ನಲ್ಲ, ಅದಕ್ಕೇನೆ ಸಹಾಯವರೆಗೂ ಹೋಗಲ್ಲ, ಅದು ಆಯ್ತು ವಾಪಸ್ ಬರ್ತಾರೆ ಅವರು. ಈಗ 2 ಫೇಲ್ಯೂರ್ ಆಯ್ತು, ಡಿಗ್ರಿಲಿ 1 ಲವ್ ಫೇಲ್ಯೂರ್ ಆಯ್ತು. ಆಮೇಲೆ ಈಗ ಅದೇ ಹತ್ತತ್ರ 2014ರಲ್ಲಿ ನನ್ನ ಮದುವೆಗಿನ್ನ ಒಂದು 2-3 ತಿಂಗಳು ಮುಂಚೆ ಅವಳಿಗೆ ಇನ್ನೊಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗೋಯ್ತು. ಅಂದ್ರೆ ಬ್ರೇಕಪ್ ಆಗಿತ್ತು ಅಂದ್ರೆ ಬ್ರೇಕಪ್ ಆಗಿದ್ದೆ ಎಂಗೇಜ್ಮೆಂಟ್ ಇಂದ. ಅವ್ರ ಅಮ್ಮಗೆ ಗೌರ್ಮೆಂಟ್ ಏನೋ ಕೆಲಸ ಬೇಕಿತ್ತು, ಆ ಥರದ್ದೇನೋ. ನಾನು ಇಲ್ಲಮ್ಮ, ಹಂಗೆ ಗೌರ್ಮೆಂಟ್ ಕೆಲಸ ಎಲ್ಲ ಹೋಗಲ್ಲ, ಈ ಥರದ್ದು ಫೀಲ್ಡು ಅಂತ, ಹಂಗಿದ್ರೆ ಕೊಡಲ್ಲ ನಾವು, ಹಂಗೆ ಹಿಂಗೆ ಅಂತ. ಆಮೇಲೆ ಒಂದ್ಸತಿ ಅವಳು ಮಗಳಿಗೆ ಕಾಲ್ ಮಾಡಿ ಕೇಳ್ಕೋಬೇಕಲ್ಲ ಒಂದ್ಸತಿ. ಅವಾಗ ಅವರಮ್ಮ ನಮ್ಮ ಹತ್ರ ರಾಂಗಾಗಿ ಮಾತಾಡ್ಬಿಡ್ತು, ನಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ನಾವು ಪಕ್ಕ ಲೋಕಲ್ಲೇ ನೋಡೋಕೆ ಹಂಗಿದ್ದೀವಿ, ನಾವು ಬೆಳೆದಿದ್ದೆಲ್ಲ ನಾವು ಭಯಂಕರದೇ. ನಾನು ಬೆಂಗಳೂರಿಗೆ ಬಂದರೆ ಮಾತ್ರ ನನ್ನ ಬಾಯಲ್ಲಿ ಒಂದೂ ಸಂಸ್ಕೃತ ಬರೋಲ್ಲ. ಕಡೂರಿಗೆ ಕಾಲು ಹಿಡ್ತಿದ್ದಂಗೆ ಫಸ್ಟ್ ಶುರು ಮಾಡಿದೆ ನನ್ನ ಫ್ರೆಂಡಿಂದ. ಲೇಟಾಗಿ ಬಂದ ಅಂದ್ರೆ ಅಲ್ಲಿಂದನೇ ಶುರು, ಆಯ್ತಾ, ಸಂಸ್ಕೃತನೇ ಅಲ್ಲಿ. ಯಾಕೆಂದ್ರೆ ಲೋಕಲ್ ಹಂಗೆ ಇರೋದು ನಾವು ಅವ್ರಿಗೆ ಒಂದೇ ಮಾತು. ಬಟ್ ಕಷ್ಟ ಆಗೋದ ಧರ್ಮಣ್ಣ ಇಲ್ಲಿ ಫಿಲ್ಟರ್ ಹಾಕಿ ಮಾತಾಡೋದಕ್ಕೆ? ಇಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಅದೇ ನಾನು ಸುಮಾರು ಸತಿ ಯೋಚನೆ ಮಾಡಿದ್ದೀನಲ್ಲ, ನಾನು ಇಲ್ಲಿವರೆಗೂ ಮಾತ್ರ ಇಂಟರ್ವ್ಯೂಲ್ 1-2 ಸತಿ ಒಂದೇ ಒಂದು, ಅದು ತೀರಾ ಕೆಟ್ಟಬದಲ್ಲ, ಒಂದು ನಾರ್ಮಲ್ ಕೆಟ್ಟಬದ ಬಂದಿರ್ಬೋದು, ಗೊತ್ತಿಲ್ಲ ಅದು ಹೆಂಗೆ ಅವಾಯ್ಡ್ ಆಗುತ್ತೆ ಅಂತ. ಆದ್ರೆ ಊರಾಗಿ ಇಳಿದ್ರೆ ಫಸ್ಟ್ ಶುರುವಾಗೋದೇ ಸಂಸ್ಕೃತಿಯಿಂದ.
ಒಂದು 5 ನಿಮಿಷ ಲೇಟಾಗಿ ಬಂದ ಕರ್ಕೊಂಡು ಹೋಗಿ ಯಾರು ಅಲ್ಲಿಂದ ಶುರು ಆಗುತ್ತೆ ಆಯ್ತಾ. ನಾನು ಅವ್ರಿಗೆ ಅವ್ರ ಅಮ್ಮಗೆ ಒಂದೇ ಮಾತು ಹೇಳಿದೆ, ನಾವು ಅಮ್ಮ ಬೆಂಗಳೂರಿಂದ ಬರೋಕ್ಕೆ 4 ಅವರ್ ಜರ್ನಿ, ಯಾವನ್ ಕರೆಸ್ತೀಯ ಕರೆಸು, 4 ಅವರಿಗೆ ನಿಮ್ಮ ಮನೆ ಮುಂದೆ ಇರ್ತೀನಿ ಕರ್ಸಮ್ಮ ಅಂದೆ. ಹಿಂಗೆ ಹೇಳಿದ್ದೆ ಫಸ್ಟೇ. ಧರ್ಮಣ್ಣನ ನೀವು ಕಾಮಿಡಿ ಸೀನ್ಸ್ ಅಲ್ಲಿ ನೋಡಿರ್ಬೋದು, ಕಾಮಿಡಿ ಸಿನಿಮಾಗಳಲ್ಲಿ ನೋಡಿರ್ಬೋದು, ಧರ್ಮಣ್ಣ ಆಗಿ ನೋಡಿರ್ಬೋದು. ಈ ತರ ಇಂಟರ್ವ್ಯೂಸ್ ಅಲ್ಲಿ ಧರ್ಮಣ್ಣ ಈ ಫೇಸ್ ಯಾರು ನೋಡಿದ್ದೀರಾ? ಲವರ್ ಬಾಯ್ ಧರ್ಮಣ್ಣ, ರೆಬಲ್ ಬಾಯ್ ಧರ್ಮಣ್ಣ. ಆದ್ರೆ ಆ ಹುಡುಗಿಗೆ ನಮ್ಮ ಅಣ್ಣನ ವಿಚಾರ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಒಂದೇ ಊರಲ್ವಾ, ನಮ್ಮ ಅಣ್ಣನ ಮಾತು ಮೀರಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಅಷ್ಟೊತ್ತಿಗೆ ನಮ್ಮ ಅಣ್ಣಗೆ ಕಾಲ್ ಮಾಡಿಬಿಟ್ಟು ಹಿಂಗೆಲ್ಲ ಮಾಡ್ತೀಯೇನೆ ನಿನ್ನ ತಮ್ಮ, ಒಂಚೂರು ಹೇಳಿ ಹಂಗೆ ಹಿಂಗೆ ಅಂತೆಲ್ಲ. ನಮ್ಮ ಅಣ್ಣ ಒಂದೇ ಮಾತು ಹೇಳಿ, ನಮ್ಮ ಅಣ್ಣ ನನ್ಕಿನ್ನ ಅವ್ನು ಯಾವತ್ತೂ ರೇಸ್ ಆಗಲ್ಲ. ಒಂದು ಸತಿ ರೇಸ್ ಆದ ಅಂದರೆ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ಹಂಗೆ ಒಂದೇ ಮಾತು ಹೇಳಿದ್ದು, ಅಪ್ಪಿ ಬರ್ತಾಳ ಕೇಳು, ನಾಳೆನೇ ಮದುವೆ, ಕಡೂರಲ್ಲೇ ಮದುವೆ, ಯಾವನ್ ಬರ್ತಾನೆ ಬರಲಿಲ್ವಾ ಇವತ್ತು ಬರಲಿಲ್ದಲ್ಲಿ ಇನ್ನು ಲೈಫಲ್ಲಿ ಯಾವತ್ತೂ ಬರಲ್ಲ, ಬಿಟ್ಬಿಡೋ. ಆ ಪಾಯಿಂಟ್ ನನಗೆ ತುಂಬಾ ಕನೆಕ್ಟ್. ಆಮೇಲೆ ಇಂಥ ಟೈಮಲ್ಲಿ ಫ್ಯಾಮಿಲಿ ಒಂದ್ ಜೊತೆಲಿ ಅರ್ಥ ಮಾಡ್ಕೊಂಡು ನಿಂತ್ಕೊಳ್ಳೋದಿದೆಯಲ್ಲ, ಈ ಜೀವನದಲ್ಲಿ ಅದು ಕರಿಯರ್ ಆಗ್ಲಿ ಅಥವಾ ನಮ್ದು ಲವ್ ಆಗ್ಲಿ ಅಥವಾ ನಮ್ದು ಏನೋ ಒಂದು ಏರಿಳಿತಗಳಿದ್ದಾಗ ನಾವು ಅನ್ಕೋತೀವಿ, ಎಷ್ಟೋ ಸಲ ನಾವು ಅನ್ಕೋತೀವಿ ನಮ್ಮ ಫ್ಯಾಮಿಲಿಗೆ ಅರ್ಥ ಆಗತ್ತೆ, ಈಗ ನಮ್ಮ ಅಪ್ಪ ಅಮ್ಮಂದಿರಿಗೆ ಅರ್ಥ ಆಗತ್ತಾ ಅಥವಾ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂಗೆ ಅರ್ಥ ಆಗತ್ತಂತ. ಬಟ್ ತುಂಬಾ ಮಿರಾಕಲ್ ರೀತಿಲಿ ನಾವ್ ಯಾರು ನಮ್ಮನ್ನ ಅರ್ಥ ಮಾಡ್ಕೋತಾರೋ ಇಲ್ವೋ ಅಂತ ಹೆಸಿಟೇಟ್ ಮಾಡ್ತಾ ಇರ್ತೀವಿ. ಅವ್ರೇ ಬಿಗ್ಗೆಸ್ಟ್ ಸಪೋರ್ಟ್ ಆಗಿ ನಿಂತ್ಕೋತಾರೆ. ನಮ್ಕಿಂತ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅಂದ್ರೆ ನೋಡಿ, ಈಗ ನಮ್ಮ ಅಪ್ಪ ನಾವೇನು ಫ್ಯಾಮಿಲಿ ಇದೀವಿ, ನಾವ್ ಆಕ್ಚುಲಿ ಅವಿಭಕ್ತ ಕುಟುಂಬ. ನಾವೊಂದು 10 ಜನ ಒಟ್ಟಿಗೆ ಇರೋದು, ಜಾಯಿಂಟ್ ಫ್ಯಾಮಿಲಿ ಆಯ್ತಾ. ನೀವು ಕೆಲವೊಂದು ವಿಚಾರನ ನಮ್ಮ ಹೊತ್ತಿಗೆ ಭಯಂಕರ ಸತಿ ಇದನ್ನ ಚರ್ಚೆ ಮಾಡಿದೆ. ಮತ್ತೆ ಕೆಲವೊಂದು ಸತಿ ಏನಂತಾರೆ ಅದಕ್ಕೆ, ಇದೇನೋ ಅಂತಾರಲ್ಲ, ಸರಿನ ತಪ್ಪು ಅಂತ ತಿಳ್ಕೊಳಕ್ಕೆ ಏನಂತಾರೆ ಅದಕ್ಕೆ, ಟೆಸ್ಟ್ ಕೂಡ ಮಾಡಿದೆ ಆಯ್ತಾ. ಹೆಂಗ್ ಹೇಳ್ತಾರೆ ಅಂತ 100% ನಮ್ಮ ಅಣ್ಣ ಏನ್ ಹೇಳಿರ್ತಾನೆ ನಾನು ಅದೇ ಹೇಳಿರ್ತಿದ್ದೆ, ನಾನೇನು ಹೇಳಿರ್ತೀನಿ ನಮ್ಮ ಅಣ್ಣನೂ ಅದೇ ಹೇಳಿರ್ತಿದ್ದ. ನಮ್ಮ ಹೊತ್ತಿಗೆ ಅದು ಆಶ್ಚರ್ಯ. ನೀವಿಬ್ರು ಎಲ್ಲೆಲ್ಲೋ ಇರ್ತೀರಾ, ಈ ಪಾಯಿಂಟ್ ನಾನೇ ಫಸ್ಟ್ ನಿನ್ನ ಹತ್ರ ಕೇಳ್ತಿರೋದು. ಇದು ಕಡೂರ್ ವರ್ಷನ್ ಆಫ್ ಯಜಮಾನ ಸಿನಿಮಾ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ. ನಮ್ಮ ಹೊತ್ತಿಗಂತೂ ತುಂಬಾ ಆಶ್ಚರ್ಯ ಇದೆ ಈ ವಿಚಾರದಲ್ಲಿ. ಸುಮಾರು ಸಲ ನಮ್ಮನ್ನ ಚೆಕ್ ಮಾಡಿದೆ, ಬೇಕು ಅಂತಾನೆ ಏನ್ ಹೇಳ್ತಾರೆ ನೋಡೋಣ ಅಂತ. ಹಂಗಾಗಿ ನಿಜವಾಗ್ಲು ಈಗ ತಮಾಷೆ ಪಕ್ಕಕ್ಕಿಟ್ರೆ ಖುಷಿ ಆಗತ್ತೆ. ಈಗಿನ ಒಂದು ಜನರೇಷನ್ ಅಲ್ಲೂ ಅಥವಾ ಈಗಿನ ಒಂದು ಸಮಯ ಹೆಂಗಿದೆ ಅನ್ನೋದು ನಿಮಗೆ ಗೊತ್ತು. ಅಂಥದ್ರಲ್ಲಿ ಒಂದು ಅವಿಭಕ್ತ ಕುಟುಂಬ, ಅದ್ರಲ್ಲೂ ಒಂದಷ್ಟು ನನ್ಗೆ ಧರ್ಮಣ್ಣ ಅವ್ರ ಊರಿಗೆ ಹೋದ್ರೆ ಒಂದಷ್ಟು ಪೋಸ್ಟ್ಗಳು ಹಾಕ್ತಾರೆ. ಫಸ್ಟ್ ಬರೋದೇ ಊಟದ್ದು, ರಾಗಿ ಮುದ್ದೆ, ಬಸ್ಸಾರು, ಕಾಳು ಪಲ್ಯಗಳು. ಅಲ್ಲೇ ನಮ್ಗೊಂದು ಬಾಯಲ್ಲಿ ನೀರು ಬಂದಿರುತ್ತೆ. ಆ ಊಟದಲ್ಲೇ ನಂಗೆ ಆಲ್ರೆಡಿ ಈಗ ಮತ್ತೆ ನೆನಪಾಗ್ತಿದೆ ನೀವು ಹಾಕಿರೋ ಪೋಸ್ಟ್ ಎಲ್ಲ. ಅಲ್ಲೊಂದು ಪ್ರೀತಿ ಕಾಣುತ್ತೆ. ಊರ್ ಕಡೆ ಹಂಗೆಲ್ಲ ಹೊಟ್ಟೆ ತುಂಬಾ ಊಟ. ರೀಸೆಂಟ್ ಆಗೂ ಕೇಳ್ಪಟ್ಟೆ, ಉಪಾಧ್ಯಕ್ಷ ಟೈಮಲ್ಲಿ ಪ್ರಮೋಷನ್ಗೆ ಹೋದಾಗ ಬೆಸ್ಟ್ ನಾಟಿ ಕೋಳಿ ಸಾರು ಊಟ ಹಾಕ್ಸಿದ್ರಂತೆ ಚಿಕ್ಕಣ್ಣ ಅವ್ರಿಗೆ. ಅದ್ರ ಬಗ್ಗೆ ಎಲ್ಲ ಏನಂತೀರ ಧರ್ಮಣ್ಣ? ಬೆಂಗಳೂರಲ್ಲಿ ಅದೆಲ್ಲ ಎಷ್ಟು ಮಿಸ್ ಮಾಡ್ಕೋತೀರಾ? ತುಂಬಾ ಮಿಸ್ ಮಾಡ್ಕೊಂತೀನಿ ಮೇಡಮ್. ಅಂತಂದ್ರೆ ನಾವು ಏನಂತಂದ್ರೆ SLC ತನಕ ಆಕ್ಚುಲಿ ಅನ್ನನೇ ಕರೆಕ್ಟಾಗಿ ಊಟ ಮಾಡಿದಾರಲ್ಲ ನಾನು ನಮ್ಮ ಅಣ್ಣ. ರಾಗಿ ಅವಾಗ ನಮ್ಮ ಮನೇಲಿ ತುಂಬಾ ಬಡತನ ಇತ್ತು, ಬಾಡಿಗೆ ಸಿಕ್ಕಾಬಟ್ಟೆ. ಕಡೂರಲ್ಲೇ ಒಂದು 7-8 ಬಾಡಿಗೆ ಮನೆ, ತೋಟದಲ್ಲೆಲ್ಲ ಇದೀವಿ ಒಂದು 4-5 ವರ್ಷ. ನಮ್ಮ ಅಮ್ಮರು ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ಅಮ್ಮರು ಆದ್ರೆ ಏನಂತಂದ್ರೆ ಎಷ್ಟೇ ಕಷ್ಟಪಟ್ಟರು ಕೂಡ ನಮ್ಮನ್ನ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಬೆಳೆಸಿದ್ದಾರೆ. ನಮ್ಮಮ್ಮ ಒಂದು ಮಾತಾಡಿದ್ದು ನನಗೆ ಅವಾಗ ಈ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಸುಳಿಯ ಕಾಳು ಅಂತ ಹಾಕ್ತಾರೆ, ಅದು ಅಂದ್ರೆ ಇವತ್ತಿಗೂ ತುಂಬಾ ಇಷ್ಟ. ನಮ್ಮ ಹೊತ್ತಿಗೆ ಪಲಾವ್ ಹಾಕಿ ಅದು ಹಾಕೇ ಮಾಡೋದು ನಾನು ಹೋದ್ರೆ ಆಯ್ತಾ. ಏನಕ್ಕೆ ಅಂದ್ರೆ ನಮ್ಮ ರಿಲೇಷನ್ ಮನೇಲೆಲ್ಲ ಅದನ್ನ ಮಾಡೋರು. ಭಾನುವಾರ ಅವ್ರ ಮನೇಲಿ ಫಿಕ್ಸು ತಿಂಡಿ. ಅದು ಕರಿತಾರೇನೋ ಅಂತ ಸುಮ್ಮನೆ ಅಲ್ಲೇ ಅವ್ರ ಮನೆ ಎದುರುಗಡೆ ಓಡಾಡೋದು. ಕರಿಯರು ಯಾವ ಥರ ಒಂದು ದಿವಸ ಒಂದೊಂದ್ಸತಿ ಈಗ ನೆಂಟ್ರು ಬಂದಾಗ ಕರಿಯಕ್ಕೆ ಹೋಗ್ತಿರಲಿಲ್ಲ. ಅವಾಗ ಬೇಜಾರಾಗೋದು, ಇವಾಗ ಕರೆದಿದ್ರು ಚೆನ್ನಾಗಿರೋದನ್ನ ಊಟ ಮಾಡ್ಬಿಡ್ತಿದ್ದೀನೋ ಅಂತ ಅಷ್ಟಿಷ್ಟ. ಒಂದ್ಸತಿ ನಮ್ಮ ಅಮ್ಮಂಗೆ ಹೋಗ್ಬಿಟ್ಟು, ನಾನು ಚಿಕ್ಕ ಹುಡ್ರಲ್ಲ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ನಮಗೆ, ಹೋಗ್ಬಿಟ್ಟು ಬೈದ್ಬಿಟ್ಟೆ. ಅವ್ರ ಮನೇಲೆಲ್ಲ ಪಲಾವು ಚಿತ್ರಾನ್ನ ಅದು ಇದು ಮಾಡ್ತಾರೆ, ನೀನು ಬರೀ ಮುದ್ದೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತೇಳಿ. ನಮ್ಮ ಅಮ್ಮ ಒಂದು ಮಾತು ಹೇಳಿತ್ತು ಅವತ್ತೇ ಲಾಸ್ಟ್. ನಾನು ನಮ್ಮ ಅಮ್ಮನ ಹತ್ರ ಕೇಳದೆ ಬಿಟ್ಬಿಟ್ಟೆ, ಅನ್ನ ಮಾಡು ಇದನ್ನ ಮಾಡು ಅಂತ. ಒಂದೇ ಒಂದು ಮಾತು ಹೇಳಿತ್ತು, ನೋಡಪ್ಪ ಅವರು ಇರೋರು ಮಾಡ್ತಾರೆ, ನಾವು ಇಲ್ದರು ಅವ್ರ ಎದುರಿಗೆ ಏನೇನೋ ಕೇಳ್ಬಿಟ್ಟು ನಮ್ಮ ಮರ್ಯಾದೆ ತೆಗಿಬೇಡ, ಇರೋದ್ರಲ್ಲಿ ನಾವು ಖುಷಿಯಾಗಿರೋಣ ಅಂತ. ಅವತ್ತೇ ಲಾಸ್ಟು. ನಮ್ಮಮ್ಮ ಏನು ಹೇಳ್ತು, ಭಯಂಕರ ಮುಗ್ಧವಾಗಿ ಭಾಳ ಸ್ಪಷ್ಟವಾಗಿ ಮಕ್ಕಳು ಕೊಡ್ದಂಗೆ, ಮತ್ತು ಇನ್ನೊಂದ್ಸತಿ ಕೇಳಬಾರ್ದು ನಾನು, ಅಷ್ಟು ಅಂತಃಕರಣವಾಗಿ ನಮ್ಮಮ್ಮ ಅಷ್ಟು ಇದ್ರಲ್ಲಿ ಬಿಡಿಸಿ ಹೇಳ್ತು. ನಂಗೆ ಒಂಥರ ಆಗೋಯ್ತು ಅವತ್ತು. ಅವತ್ತೇ ಲಾಸ್ಟು. ನಮ್ಮ ಮನೇಲಿ ನಾನು ಇವತ್ತಿಗೂ ನಮ್ಮ ಹೊತ್ತಿಗೆ ಕೇಳ್ತಾರೆ, ನೀನು ಇದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಯಾಕೆ ಕೇಳಲ್ಲ, ನೀನು ಚೆನ್ನಾಗಿಲ್ಲ ಅಂತ ಯಾಕೆ ಕೇಳಲ್ಲ, ಈ ಥರ ಕೇಳ್ತಾರೆ. ಅವತ್ತೇನು ಹೇಳ್ತು ನಮ್ಮಮ್ಮ, ಇವತ್ತಿನವರೆಗೂ ನಾನು ಯಾರು ಏನೇ ಕೊಡಲಿ, ಚೆನ್ನಾಗಿಲ್ಲ, ಇದು ತಿನ್ನಲ್ಲ, ಇದು 2 ದಿವಸದ್ದು, ಇದು ಅಳಸಾಗಿದ್ದಿ, ಇವತ್ತಿಗೂ ಯಾರಿಗೂ ಹೇಳಲ್ಲ ನಾನು ಅನ್ನೋದು ವಿಚಾರದಲ್ಲಿ. ನಾನು ಪಾಡಿ ನಾನು ಊಟ ಮಾಡ್ತೀನಿ, ಏನು ಕೊಟ್ಟರು ಊಟ ಮಾಡ್ತೀನಿ ಆಯಿತಾ. ಅವರು ಟೇಸ್ಟ್ ಕಂಡು ಹಿಡಿದ್ರಲ್ಲಿ ಎಕ್ಸ್ಪರ್ಟ್ ನಾನು. ಯಾವುದೇ ಟೇಸ್ಟ್ ನೀವು ಇದಕ್ಕೆ ಜಾಸ್ತಿ ಆಗಿದೆ, ಇದು ಮಸಾಲ ಜಾಸ್ತಿ ಆಗಿದೆಯಾ, ಉಪ್ಪು ಜಾಸ್ತಿ ಆಗಿದೆಯಾ, ಚಕ್ಕೆ ಜಾಸ್ತಿ ಆಗಿದೆಯಾ, ಪ್ರತಿಯೊಂದು ಮಸಾಲ ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಈಗ ಅದಕ್ಕೆ ನಾನೊಂದು ಆ್ಯಡ್ ಮಾಡ್ತೀನಿ. ಅದೇ ನೀವು ಹೇಳಿದಾಗೆ ಈಗ ಪಲಾವ್
ಈಗ ನೀವು ಮನ್ಸ್ ಮಾಡಿದ್ರೆ ಎಷ್ಟು ಪಲಾವ್ ಹೌದು, ಬೇಕಾದ್ರೆ ತಿನ್ಬೋದು. ಹೌದು. ಬಟ್ ನಮ್ಗೆ ಕೆಲವೊಂದು ಸಿಗದೇ ಇರೋ ಟೈಮಲ್ಲಿ ಒಂದ್ರ ಮೇಲೆ ಆಸೆ ಇರುತ್ತೆ ಗೊತ್ತಾ, ಯಾವ್ದೋ ಒಂದು ತಿಂಡಿ, ಚಿಕ್ಕ ಚಿಕ್ಕ ವಿಷಯಗಳು, ಅಥವಾ ನಾವು ಓದೋ ಟೈಮಲ್ಲಿ ನಮ್ಗೆ ಏನೋ ಬಟ್ಟೆ ಹಾಕೋಬೇಕು ಅಂತ ಇರುತ್ತೆ, ಅದು ಆ ಟೈಮಲ್ಲಿ ತಗೊಳಕ್ ಆಗಿರಲ್ಲ, ಅಥವಾ ಯಾವ್ದೋ ಒಂದು ಬೈಕ್ ಹುಡುಗರಿಗೆ ಹೌದು, ಫಾರ್ ಹೌದು. ಎಕ್ಸಾಂಪಲ್, ಅದ್ರ ಮೇಲೆ ಇವತ್ತಿಗೂ ವ್ಯಾಮೋಹ ಹೌದು, ಇರುತ್ತೆ. ಖಂಡಿತ. ನಾವೆಷ್ಟೇ ದುಡಿಬಹುದು ಅಥವಾ ಏನೇ ಇಂಪ್ರೂವ್ ಆಗ್ಬೋದು. ನಂದೊಂದು ಸೈಕಲ್ ನೆನಪಿದೆ ಹಂಗೆ. ಎಲ್ಲರೂ ಸೈಕಲ್ ತಗೊಂಡು ಓಡಾಡೋರು. ಅವಾಗ ಹೀರೋ ಸೈಕಲ್ ಅಂತ ಬರೋದು, ಹ್ಯಾಂಡ್ಲು ಫಸ್ಟ್ ಹಿಂಗಿತ್ತು, ಈ ಥರ ಹ್ಯಾಂಡ್ಲು ಬರೋದು. ಆ ಥರ ತಗೋಬೇಕು ಅಂತ ಆಸೆ, ಕಾಸಿಲ್ಲ ಮಾತ್ರ. ಒಂದು ಸೆಕೆಂಡ್ ಹ್ಯಾಂಡ್ಲು ಸೈಕಲ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ 8ನೇ ಕ್ಲಾಸಲ್ಲಿ ನಾವು 350 ರೂಪಾಯಿ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಅದೊಂದು ತಗೊಂಡು ಆಯುಧ ಪೂಜೆ ಎಲ್ಲ ಬಂದ್ಬಿಟ್ಟು ಒಂದು 150 ರೂಪಾಯಿ ಪೇಂಟ್ ತಗೊಂಡು ಏನು ಬೋಳ್ದಿದ್ದೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ. ಅದೊಂದು ಸಂಭ್ರಮ ಆ್ಯಕ್ಚುಲಿ, ಅವೆಲ್ಲ ಒಂದು ಖುಷಿ. ಅದನ್ನ ನೋಡಿ ಇವತ್ತಿಗೂ ನಾವು ಏನೇ ಬೈಕ್ ಎಲ್ಲ ತಗೊಂಡ್ರು ಕೂಡ 350 ರೂಪಾಯಿ ಸೈಕಲ್ನ ನಾವು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಆ ಹಳ್ಳಿಗಳಲ್ಲೆಲ್ಲ ಸೈಕಲ್ ತಗೊಂಡಾಗ ಎಷ್ಟು ಓಡಾಡಿದ್ದೀನಿ ಅಂದರೆ, ನಮ್ಮ ಹಳ್ಳಿಗಳಿಗೆಲ್ಲ ಸೈಕಲಾಗೆ ಓಡಾಡಿದ್ದೀನಿ ಅವಾಗ ನಾನು. ಸೈಕಲ್ ಸಿಕ್ಕಾಬಿಟ್ಟೆ ಓಡಿಸ್ತಿದ್ದೆ ಅವಾಗ ನಾನು. ಹಂಗೆ ಅದೊಂದು ನಿಮಗೆ ಹೋಗೋದೇ ಇಲ್ಲ ಯಾವತ್ತಿಗೂ. ಅದೊಂದು ಸೈಕಲ್ 350 ರೂಪಾಯಿದು ಗ್ರೀನ್ ಕಲರ್ ಇವಾಗ ನೆನಪಿದೆ, ನಾವೇ ಹೊಡೆಯೋದು ಪೇಂಟ್ ಅದಕ್ಕೆ. ಈಗ ಇಷ್ಟೆಲ್ಲ ಆದ್ಮೇಲೆ ಈಗ ನನಗೊಂದಷ್ಟು ರೆಕಗ್ನೈಸೇಷನ್ ಸಿಕ್ಕಿದೆ. ನಾನು ಹಿಂಗೆ ಒಂದಿರುತ್ತೆ, ಒಂದಷ್ಟು ಜನಕ್ಕೆ ಥಾಟ್ ಪ್ರೊಸೆಸ್ಸು. ನಾನೀಗ ಧರ್ಮಣ್ಣ, ನನಗೊಂದು ಹೆಸರಿದೆ, ನಾನು ಈ ಕೆಲಸ ಮಾಡಬಾರ್ದು, ಅಥವಾ ಊರಿಗೆ ಹೋದ್ರೆ ನಾನು ಹಿಂಗೆ ಇರಬೇಕು, ಹಿಂಗೆಲ್ಲ ನಿಮಗೆ ಬರಲೇ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋ ಧರ್ಮಣ್ಣದಲ್ಲಿ ಅಲ್ಲಿ ಹೋಗಿ ಮೂಟೆ ಎತ್ತೋದ್ರಿಂದ ಹಿಡಿದು ಮನೆಯವರಿಗೆ ಕೆಲಸ ಮಾಡ್ಕೊಡೋದ್ರಿಂದ ಹಿಡಿದು ಆ ಒಂದು ಇನೋಸೆನ್ಸ್ ಅಥವಾ ಅದೊಂದು ಇದೆ ಗೊತ್ತಾ ನಿಮ್ಮ ಬಿಹೇವಿಯರಲ್ಲಿ, ಅದೇ ಹೈಲೈಟು. ನನ್ನ ಸ್ಟ್ರೆಂತ್ ಅದು, ನಿಮ್ಮ ಸ್ಟ್ರೆಂತ್ ಅದು. ಅದು ಏನಂತಂದರೆ ನಾಟಕ ಕಲಿಸಿದ್ದದು ನಮಗೆ. ಅಂತಂದರೆ ನಾವು 8 ವರ್ಷ ಏನು ನಾಟಕ ಮಾಡಿದ್ವಿ, ವಾರಕ್ಕೊಂದೊಂದು ಊರು ಸುತ್ತಿದ್ದೀನಿ ನಾನು. 40-35 ಕಿಲೋಮೀಟ್ರಿಗೆಲ್ಲ ನಮ್ಮ ಭಾಷೆ ಎಷ್ಟು ಸೊಗಡಿದೆ ಅಂತಂದರೆ ಸುಮಾರು ಸೊಗಡಿದೆ. ನಾವು ಹೇಳೋದೇನು ಹೇಳ್ತೀವಿ, ನಾರ್ತ್ ಕರ್ನಾಟಕ ಒಂದು, ಮಂಗಳೂರು ಕರ್ನಾಟಕ ಒಂದು, ಬೆಂಗಳೂರು ಕರ್ನಾಟಕ ಅಷ್ಟೇ ಹೇಳೋದು, ಮಧ್ಯಮ ಕರ್ನಾಟಕ ಮಂಡ್ಯ ಒಂದು 4ನ್ನ ಫಿಕ್ಸ್ ಮಾಡಿದೆಯಲ್ವಾ. ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 40 ನಾನು ಬರ್ಕೊಡ್ತೀನಿ, ಯಾಕೆಂದ್ರೆ ನಾನು ಇಡೀ ಕರ್ನಾಟಕ ಸುತ್ತಿದ್ದೀನಿ. 40 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ಚೇಂಜ್ ಆಗುತ್ತೆ. ಭಾಷೆ ಅಂದರೆ ನಮ್ಮ ಸೊಗಡು. ಕೆಲವೊಂದು ಪದಗಳು ಚೇಂಜ್ ಆಗ್ತವೆ, ಕೆಲವೊಂದು ಮಾತಾಡೋ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ, ಕೆಲವು ಜನ ಎಳೆದು ಮಾತಾಡ್ತಾರೆ, ಕೆಲವು ಜನ ಸ್ಪೀಡಾಗಿ ಮಾತಾಡ್ತಾರೆ, ಆಯಿತಾ, ಕೆಲವು ಜನ ಮೀಡಿಯಮಾಗಿ ಮಾತಾಡ್ತಾರೆ. ಈ ಥರದ್ದು ಎಷ್ಟು ಸ್ಲ್ಯಾಂಗ್ ಕನ್ನಡದಲ್ಲಿ ಇದೆ ಅಂದರೆ ಅಷ್ಟು ಸೊಗಡಿದೆ ನಮ್ಮ ಕನ್ನಡದಲ್ಲಿ. ಅದೊಂದು ಸ್ಟ್ರೆಂತ್ ಇದೆ. ಇದೆಲ್ಲ ಕಲಿಬೇಕಾದ್ರೆ ನನಗೆ ಅನಿಸಿದ್ದೇನಂತಂದರೆ, ಸುಮಾರು ಜನ ನೋಡಿದ್ದೀನಿ ನಾನು, ಇದ್ದರೂ ನೋಡಿದ್ದೀನಿ, ಇಲ್ದಂಗಿರೋರು ನೋಡಿದ್ದೀನಿ. ಅಷ್ಟೊಳಗೆಲ್ಲ ನನಗೆ ಏನು ಒಂದು ಗೊತ್ತಾಗಿದ್ದಂತಂದರೆ, ಗುರು ಲೈಫಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಎಷ್ಟು ಸತಿ ಬೇಕಾದ್ರೂ ಬೀಳ್ಬೋದು, ಎಷ್ಟು ಸತಿ ಬೇಕಾದ್ರೂ ಹೇಳ್ಬೋದು. ಶಾಶ್ವತವಾಗಿರೋದು ಏನಂತಂದರೆ ಪ್ರೀತಿ ಒಂದೇ. ಆ ಪ್ರೀತಿ ಎಲ್ಲಿ ಸಿಗುತ್ತೆ ನಿಮಗೆ? ನೀನು ಎಷ್ಟು ಪ್ರೀತಿನ ಕೊಡ್ತೀಯಾ ಅಷ್ಟು ಪ್ರೀತಿ ಆಪೋಸಿಟ್ ಇರೋರು ಕೊಡ್ತಾರೆ. ನೀನು ಎಷ್ಟು ಕಠಿಣತನ ಕೊಡ್ತೀಯ ಅವರು ವಾಪಸ್ ಅದೇ ಥರ ನಿನಗೆ ಕಠಿಣತನನೇ ಕೊಡೋದು. ಪ್ರೀತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು ಗೋಡೆಗೆ ನೀವು ಮುದ್ದೆ ಹೊಡೆದ್ರೆ ವಾಪಸ್ ಮುದ್ದೆನೇ ಬರೋದು. ಒಂದ್ ಗೋಡೆಗೆ ನೀವು ಮುದ್ದೆ ಹೊಡೆದ್ರೆ ವಾಪಸ್ ಮುದ್ದೆನೇ ಬರುತ್ತೆ. ಬೇರೆ ಏನ್ ಬರುತ್ತೆ? ಸಾಂಬಾರ್ ಬರುತ್ತಾ, ಕಡುಬು ಬರುತ್ತಾ? ಏನು ಬರಲ್ಲ. ನಾವೇನ್ ಕೊಡ್ತೀವಿ? ಧರ್ಮಣ್ಣಂದು ಕೋಟಿದು ಸೂಪರ್. ಇದನ್ನ ನಾನು ಬೇರೆ ಕಡೆ ಯೂಸ್ ಮಾಡ್ತೀನಿ, ಧರ್ಮಣ್ಣ ಅಲ್ವಾ? ಅವಾಗ ಅಂದ್ಕೊಂಡಿದ್ದು. ಆಮೇಲೆ ನೀವು ನೋಡಿ, ಎಕ್ಸಾಂಪಲ್ ಅಲ್ಲೂ ಮುದ್ದೆನೇ ಕೊಟ್ರಲ್ಲ, ಅದ್ ನಂಗೆ ಖುಷಿ ಆಯ್ತು ಆಕ್ಚುಲಿ. ಆಮೇಲೆ ಫ್ಯಾಮಿಲಿ ಒಳಗೆ ನಾನು ಏನೇ ಮಾಡ್ಬೋದು ಮೇಡಮ್ ಅವರೇ, ಆಯ್ತಾ. ನನ್ನ ಮೂಲ ಕಡೂರು ಬಿಟ್ಟು ಅಳ್ಳಾಡೋಕ್ಕಾಗಲ್ಲ, ಆಯ್ತಾ. ನಮ್ಮ ಅಪ್ಪ ನಮ್ಮಮ್ಮ ನನ್ನ ಮಗನೇ, ನಮ್ಮ ಅಣ್ಣಗೆ ನಾನು ತಮ್ಮನೇ, ನಮ್ಮ ಒತ್ತಿಗೆಗೆ ನಾನು ಮೈದನೇ, ನನ್ನ ಹೆಂಡ್ತಿಗೆ ನಾನು ಗಂಡನೇ, ಮಕ್ಳಿಗೆ ಅಪ್ಪನೇ. ಇದು ಚೇಂಜ್ ಮಾಡಿ ಮೇಡಮ್ ನೋಡೋಣ. ನೀವು ಎಷ್ಟೇ ಬೆಳೀರಿ, ನೀವು ಬೆಳೆದಂಗಿರಿ, ಚಳಿಕರ ಹೋಗಿ, ಮೇಕರ ಹೋಗಿ, ಎಲ್ಲಿಗರ ಹೋಗಿ, ಇದೇ ತಾನೆ ಫೈನಲ್, ಇದೇ ತಾನೆ. ಓಕೆ, ಇನ್ನೊಂದು ಪ್ರಶ್ನೆ ನಂಗೆ ಏನು ಅನ್ನಿಸ್ತು, ಧರ್ಮಣ್ಣ ಅವ್ರಿಗೆ ಇದನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗಿನ ಜನ್ರೇಷನ್ ಹೋಗ್ತಾ ಇರೋ ರೀತಿ, ಅಥವಾ ಈಗ ಇಲ್ಲೇ ಈ ಇಂಡಸ್ಟ್ರಿದೇ ತಗೊಂಡ್ರೆ ಒಂದೆರಡು ಇದು ಸುಮಾರು ವರ್ಷದಿಂದ ಇದೆ. ಮದುವೆ ಆಗ್ಬಿಟ್ರೆ ಆಫರ್ಗಳು ಸಿಗಲ್ಲ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಎಲ್ಲೋ ನಾವು ಇದು ಬರೀ ಈ ಫೀಲ್ಡಿಗಲ್ಲ, ಕರಿಯರ್ ಅಂತ ಅಂದರೆ ನಾನು ಕೆಲಸ ಮಾಡಬೇಕು, ಇನ್ನೂ ಏನೂ ಆಗಿಲ್ಲ, ನನ್ನ ಕನಸಾಗಿಲ್ಲ, ಅಷ್ಟರೊಳಗೆ ನನ್ನ ಕನಸು ರೀಚ್ ಆಗ್ತಾ ನನ್ನ ಪರ್ಸ್ನಲ್ ಲೈಫಿಗೆ ಟೈಮ್ ಕೊಡಲ್ಲ ಅನ್ನೋದಕ್ಕಿಂತ ನನಗೆ ಮದುವೆ ಬೇಡ ಈಗಲೇ, ಅಥವಾ ಮದುವೆ ಆದರೂ ನನಗೆ ಮಕ್ಕಳು ಅನ್ನೋ ಕಮಿಟ್ಮೆಂಟ್ ಬೇಡ. ಪ್ರೀತಿ ಮಾಡೋಕ್ಕೆ ರೆಡಿ ಇರ್ತಾರೆ, ಒಂದು ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಇರಲ್ಲ ಈಗಿನ ಜನ್ರೇಷನ್ ಅವರು. ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ್ರೆ, ಪರ್ಸ್ನಲ್ ಲೈಫ್ ನಮ್ದು ಎಷ್ಟು ಸ್ಟೇಬಲ್ ಆಗಿರುತ್ತೆ, ಎಷ್ಟು ಪೀಸ್ಫುಲ್ ಆಗಿರುತ್ತೆ, ನಾವು ಅಷ್ಟೇ ಚೆನ್ನಾಗಿ ಪ್ರೊಫೆಷ್ನಲ್ ಲೈಫಲ್ಲೂ ಇಲ್ಲಿ ನೆಮ್ಮದಿಯಾಗಿದ್ರೇ ಅಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಥಾಟ್ ಪ್ರೊಸೆಸ್. ಇದು ಈ ಜನ್ರೇಷನ್ ಅವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಏನು ಪ್ರಾಬ್ಲಮ್ ಅನ್ಸುತ್ತೆ ನಿಮ್ಗೆ? ಕರೆಕ್ಟಾಗಿ ಹೇಳಿದ್ರೆ, ಕಲರ್ಫುಲ್ಲು ಜೀವನ ಏನಿದೆಯಲ್ಲ ಇವತ್ತೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಈಗ ಪ್ರೀತಿ ಮಾಡ್ತಿರ್ತಾರೆ, ಹೌದು ಅಲ್ವಾ. ಪ್ರೀತಿ ಮಾಡ್ಬೇಕಾದ್ರೆ ಏನು ನೋಡ್ತಾರೆ ಅವ್ರನ್ನ, ಅವ್ರು ಅಲ್ಲಿ ಇದಕ್ಕೆ ಹೋದ್ರಂತೆ, ಫಾರಿನಿಗೆ ಹೋದ್ರಂತೆ, ಇಲ್ಲಿ ಟ್ರಿಪ್ ಹೋದ್ರಂತೆ, ಇಷ್ಟನ್ನಷ್ಟೇ ಫೋಕಸ್ ಮಾಡಿರ್ತಾರೆ, ಆಯಿತಾ. ಅದಾದಮೇಲೆ ಅವ್ರು ಮದುವೆ ಬೇರೆ ಮದುವೆ ಆದಮೇಲೆ ಹೆಂಗಿದ್ದಾರೆ ಇದೆಲ್ಲ ನೋಡೋದೇ ಇಲ್ವಲ್ಲ ಜನ. ಇವತ್ತಿಗೆ ಏನಿದೆ ಅಷ್ಟೇ ನೋಡ್ತಿದ್ದಾರೆ ಜನ, ಅದೇ ಸಮಸ್ಯೆ ಆಗ್ತಿರೋದು.
ಮುಂದೆ ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಎಂಡಿಂಗ್ ಯಾರೂ ನೋಡ್ತಿಲ್ಲ. ಯಾವತ್ತು ಏನಂತಂದ್ರೆ ಇವತ್ತು ಏನು ಜನಕ್ಕೆ ಏನು ಬೇಕು, ಮೊಬೈಲಾಗಿ ಇರ್ತಾವೆ, ಇವ್ನು ನೋಡಿದ್ರು ಇವರಿಬ್ಬರು ಜೋಡಿಯಾಗಿ ಇದು ಮಾಡ್ತಾರೆ, ರೀಲ್ಸ್ ಮಾಡ್ತವ್ರೆ, ಇವನೇನೋ ಎಷ್ಟು ಚೆನ್ನಾಗಿದ್ದಾರೆ, ಇವನೇನೋ ಗೋವಾಗ ಹೋಗಿದ್ದಾನೆ. ಇವತ್ತಿನ ಪ್ರೆಸೆಂಟ್ ನೋಡ್ತಿದ್ದಾರೆ, ಫ್ಯೂಚರನ್ನು ನೋಡ್ತಿಲ್ಲ ಯಾರು. ಅದರಿಂದ ಮುಂದಿನ ಭವಿಷ್ಯನ ಯಾರೂ ಹುಡುಕ್ತಿಲ್ಲ. ಆಮೇಲೆ ಅವ್ರು ಮುಂದೆ ಏನಾದ್ರು ಅಂತೇಳಿ ಅವ್ರು ಇದರಲ್ಲೇ ನೋಡ್ರೆ ಗೊತ್ತಾಗುತ್ತೆ. ಈಗ ಎಷ್ಟೊಂದು ಜನ ರೀಲ್ಸ್ ಮಾಡೋದ್ರಲ್ಲ ಅವ್ನು ಯಾರೋ ಮೊನ್ನೆ ನೇಣಾಕನ್ ಸತ್ತೋದ, ಕ್ಷಣಿಕ. ಎಲ್ಲರಿಗೂ ಏನಾಗ್ತಿದೆ ಅಂತಂದ್ರೆ ಈಗ ನೋಡಿ, ಈಗ ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ. ಏನಕ್ಕೆ ಜಾಸ್ತಿ ಆಗ್ತಿದೆ? ಕಾರಣ ಏನಂತಂದ್ರೆ ನಿಮಗೆ ಅವ್ನು ಚೆನ್ನಾಗಿರೋದು ಅಷ್ಟೇ ಬೇಕಿರೋದು. ಈಗ ಸಂತೋಷವಾಗಿ ಎಲ್ಲ ಟ್ರಿಪ್ ಹೋಗೋಣ ಬಾ ಅಂದರೆ ಬರ್ತಾರೆ, ಎಣ್ಣೆ ಹೊಡೆಯೋಣ ಬಾ ಅಂದರೆ ಬರ್ತಾರೆ, ಆಯ್ತಾ, ಎಲ್ಲ ಸಿನಿಮಾಕ್ಕೆ ಹೋಗೋಣ ಅಂದರೆ ಬರ್ತಾರೆ. ಅವನಿಗೆ ಕಷ್ಟ ಅಂದರೆ ಯಾರು ಬರೋಲ್ಲ, ಯಾಕೆ ಅಲ್ವಾ? ಅಂದ್ರೆ ಏನಿಲ್ಲ, ಕಷ್ಟ ಯಾರಿಗೂ ಬೇಕಾಗಿಲ್ಲ. ಕಪಲ್ ಆಗ್ಲಿ ಫ್ಯಾಮಿಲಿ ಆಗ್ಲಿ, ನನ್ನ ಫ್ಯಾಮಿಲಿ ಸೇರಿ ಹೇಳ್ತೀನಿ. ನಾನು ಯಾಕೆ ನನ್ನ ಫ್ಯಾಮಿಲಿಗೆ ಅಷ್ಟು ಜವಾಬ್ದಾರಿಯುತವಾಗಿರ್ತೀನಿ ಅಂದ್ರೆ ನನ್ನ ಫ್ಯಾಮಿಲಿ ನನ್ನ ಕಷ್ಟ ಕಾಲದಲ್ಲಿ ನನಗಿನ್ನ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಿಂತಿದೆ ಅಲ್ವಾ. ಅದಕ್ಕೆ ನಾನು ಏನೇ ಮಾಡಿದ್ರು ಇವತ್ತು ಫ್ಯಾಮಿಲಿಗೋಸ್ಕರನೇ ಮಾಡ್ತೀನಿ. ಯಾಕೆಂದ್ರೆ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕಷ್ಟದಲ್ಲಿ ಈಗ ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳಿದ್ದು ಒಂದೇ ಮಾತು, ನೀನು ಏನಾರ ಮಾಡು, ಕೆಟ್ಟದ್ದು ಮಾಡಿ ನಮಗೆ ಕೆಟ್ಟ ಹೆಸರು ತರಬೇಡ ಅಂತ. ನಾನು ಇವತ್ತಿಗೆ ಇಲ್ಲಿ ಬಂದಾಗ 11 ವರ್ಷ ನನ್ನ ನಂಬಿ ಕೈ ಬಿಟ್ಟಿದ್ದಾರೆ, ₹1 ಕೇಳಿಲ್ಲ ನನಗೆ. ಅಂತಂದರೆ ನನ್ನ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ. ಆ ನಂಬಿಕೆ ನಾನು ಉಳಿಸ್ಕೋಬೇಕಾ? ಆ ನಂಬಿಕೆ ನಮ್ಗೆ ಉಳಿಯುತ್ತೆ. ಯಾಕೆಂದ್ರೆ 11 ವರ್ಷ ನಾನು ಸುಮ್ಮನೆ ಬಿಟ್ಟಿದ್ದಾರೆ. ನಾನು ಇಲ್ಲಿ ಬೇಕಾದ್ರೆ ಬಂದು ಸಿಗರೇಟ್ ಸೇದ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದಿತ್ತು, ನನ್ನನ್ನು ಕೇಳರೇ ಇರಲಿಲ್ಲ. ಆದರೆ ಅವ್ರು ಕಳಿಸಿರೋ ಒಂದು ಜವಾಬ್ದಾರಿ ನನ್ನ ಮೇಲೆ, ಒಂದು ಪ್ರೀತಿ ಕೊಟ್ಟಿರಲ್ವಾ, ಅದು ನಾನು ಅವ್ರಿಗೆ ವಾಪಸ್ ಕೊಡಲೇಬೇಕು. ಅವಾಗಲೇ ಪ್ರೀತಿಗೊಂದು ಅರ್ಥ. ಅದಕ್ಕೇನೆ ನನ್ನ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ. ನಿಮ್ಮ ವೈಫ್ ಹೆಂಡತಿ ನಿಮ್ಗೆ ಎಷ್ಟು ಸ್ಟೆಬಿಲಿಟಿ ತಂದಿದ್ದಾರೆ ಲೈಫಲ್ಲಿ ಅಂದ್ರೆ, ಒಂದು ನೆಮ್ಮದಿ, ಒಂದು ಪೀಸ್ ಅನ್ನೋದು ಕುಟುಂಬದಲ್ಲಿ ಎಷ್ಟು ಬಂತು ಅಂತ ಅನ್ಸುತ್ತೆ? ಏನು ಗೊತ್ತಾ ಮೇಡಮ್, ಈಗ ನೋಡಿ ನನ್ನ ಹೆಂಡತಿಗೆ ಅವಳು ತುಂಬಾ ಮುಗ್ದೆ, ಆಯ್ತಾ. ಎಷ್ಟು ಮುಗ್ದೆ ಅಂದ್ರೆ ಅವಳು ನೋಡ್ರೆ ಗೊತ್ತಾಗತ್ತೆ ನಿಮಗೆ. ಅವ್ಳಿಗೆ ಹೊರಗೆ ಬರೋದೇ ಇಲ್ಲ. ಈಗ ಎಷ್ಟೊಂದು TV ಶೋಗಳಿಗೆಲ್ಲ ಕರೆದ್ರು, ಯಾವ್ದಾದಕ್ಕೋ ಬನ್ನಿ, ಜೋಡಿಗೆ ಬನ್ನಿ, ಇದು ಸೂಪರ್ ಇದಕ್ಕೆ ಬನ್ನಿ, ಅಮ್ಮಂದು ಇದು ಕಳಿಸಿ ಅಂತ ಎಲ್ಲ. ನಾನು ಹೆಂಡತಿ ಒಂದೇ ಮಾತು, ನೀವೆಲ್ಲರ ಹೋಗ್ರಿ, ನನ್ನ ಮಾತ್ರ ಎಲ್ಲೂ ಕರಿಬೇಡಿ. ಅದು ಅವ್ರ ನಾನು ಅದನ್ನಿಲ್ಲ. ಅದಕ್ಕೆ ನಾನೇ ಮಾಡ್ತೀನಿ, ನಮ್ಮ ಅಣ್ಣ ನಂಬರ್ ಕೊಟ್ಟು ಬೇಕಾದ್ರೆ ನೀವೇ ಮಾತಾಡ್ಕೊಂಡು ಕೇಳ್ಕೊಂಬಿಡ್ರಪ್ಪ ಅಂತ ಅವರೇ ನಂಬರ್ ಕೊಡು. ಜನಗಳಿಗೆಲ್ಲ ಏನೋ ಧರ್ಮಣ್ಣ ಹೆಂಡ್ತೀನಿ ಹೊರಗೆ ಕರ್ಕೊ ಬರಲ್ಲ, ಇದು ಮಾಡೋ ಹಂಗಲ್ಲ. ಅದೊಂದು ಪ್ರಶ್ನೆ. ಯಾಕಂದ್ರೆ ಧರ್ಮಣ್ಣ ಬೆಂಗಳೂರಲ್ಲಿ ಇದ್ದಾರೆ, ಫ್ಯಾಮಿಲಿ ಇನ್ನೂ ಕಡೂರಲ್ಲಿ ಇದೆ. ಈ ಜನ ಎಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ, ಏನಿದ್ರು ಪ್ರಶ್ನೆ ಕೇಳ್ತಾರೆ. ಅದ್ ನಿಮ್ ಡಿಸಿಷನ್, ಅದ್ ನಿಮ್ ಚಾಯ್ಸ್. ನನ್ ಚಾಯ್ಸ್ ಅನ್ನೋದಕ್ಕಿಂತ ನನ್ನ ಹೆಂಡತಿಗೆ ಇಷ್ಟನೇ ಇಲ್ಲ ಬರೋಕೆ, ಆಯ್ತಾ. ಆ ತರದ್ದು ಮೆಂಟಾಲಿಟಿ ಒಂದು. ಆಮೇಲೆ ನಾವು ಹೋಗ್ಬೇಕಾ ಕುಟುಂಬ, ಅದನ್ನ ಬೇರ್ಪಡ್ಸಕ್ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಏನಕ್ಕೆ ಇದು ಮಾಡ್ಬೇಕು? ಖುಷಿಯಾಗಿದ್ದೀವಲ್ವಾ, ಖುಷಿಯಾಗಿರೋದು ನಾವು ಯಾಕೆ ಎದಕ್ಬೇಕು? ಅದೇನೋ ಅಂತಾರಲ್ಲ, ಕೆರ್ಕೊಂಡು ನುಣ್ಣು ಮಾಡ್ಕೊಂಡು, ನನಗೆ ಯಾಕೆ ಬೇಕದು? ಒಂದು ನನ್ನ ಹೆಂಡತಿ ಮದುವೆಗಿಂತ ಮುಂಚೆ ಒಂದೇ ಮಾತು ಹೇಳಿದ್ದು, ನಿಜವಾಗ್ಲೂ ಇವತ್ತಿನ ಹೆಣ್ಮಕ್ಳು ಎಷ್ಟು ಸಹನೆ ಭೂಮಿಗೆ ಹೋಲಿಸ್ತಾರೆ ಹೆಣ್ಮಕ್ಳನ್ನ. ನಿಜವಾಗ್ಲೂ ಕೆಲವೊಬ್ಬರಲ್ಲಿ ಇದೆ, ಅದು ಎಲ್ಲರಲ್ಲೂ ಇದೆ ಅಂತ ನಾನು ಹೇಳಲ್ಲ, ಆಯ್ತಾ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನನ್ನ ಹೆಂಡತಿಗೆ ಒಂದೇ ಮಾತು ಹೇಳಿದ್ದೆ. ಅವಾಗ ನಾನು ₹1 ದುಡಿತಿರಲಿಲ್ಲ, ಇನ್ನು ಇಂಡಸ್ಟ್ರಿಗೂ ಇನ್ನೂ ಯಾಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ 2016 ರಾಮರಾಮರೇ 2014 ನನ್ನ ಮದುವೆ. ಅದಕ್ಕಿಂತ ಒಂದು ತಿಂಗಳು ಮುಂಚೆ, ಎಂಗೇಜ್ಮೆಂಟಿಗಿಂತ ಮುಂಚೆ ನನ್ನ ಹೆಂಡತಿ ಕರ್ಕೊಂಡೋಗಿ ನಾನು ಹೇಳಿದೆ, ಏನಂತಾರೆ ನೋಡಿ, ಯಾರು ಲವ್ ಸ್ಟೋರಿ. ಅವಳಿಗೂ ಗೊತ್ತಿತ್ತದು. ಯಾಕೆಂದ್ರೆ ಅವ್ರ ಮನೆಗೆ ಹೋಗಿ, ನಾನು ಮದುವೆ ಆಗಿರೋದು ನಮ್ಮ ಮಾವನ ಮಗಳನ್ನೇ, ಅವ್ರ ಮನೆಗೆ ಹೋಗಿ ಮಾತಾಡ್ತಿದ್ದೆ ಲವ್ ಸ್ಟೋರಿಗಳ ಬಗ್ಗೆ, ಆಯ್ತಾ. ಅವಳು ಬರ್ಕೊಂಡು ಕೂತಿರಾಳಲ್ಲಿ, ಆಯ್ತಾ. ಹಂಗಾಗ್ಬಿಟ್ಟು ನಿನಗೂ ಗೊತ್ತಿಲ್ದೇನಿಲ್ಲ 2 ಲವ್ ಸ್ಟೋರಿ. ಅದೊಂಥರ ಸ್ವೀಟ್ ಜರ್ನಿ. ಅದು 2 ಲವ್ ಸ್ಟೋರಿ, 2 ಹೋಗಿದೆ, ಅದು ನಿಂಗೂ ಗೊತ್ತು. ನಿನಗೆ ಅನಿಸ್ತಿರ್ಬೋದು, ನಾನು ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ, ಏನೋ ಚೆನ್ನಾಗಿ ನೋಡ್ಕೊತೀನಿ, ಕಲರ್ಫುಲ್ ಆಗಿರ್ತೀನಿ, ಈಗ TV ಗಿವೆಲ್ಲ ನೋಡ್ಕೊಂಡು ನಿನಗೂ ಅನಿಸಿರ್ಬೋದು. ಖಂಡಿತವಾಗ್ಲೂ ಹೇಳ್ತೀನಿ, ಈಗಿರೋ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ, ಆಯಿತಾ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ಅದ್ರಾಗಂತೂ 2 ಮಾತಿಲ್ಲ. ಖುಷಿಯಾಗಿ ತುಂಬ ಪ್ರೀತಿ ಕೊಟ್ಟರು ಚೆನ್ನಾಗಿ ನೋಡ್ಕೊತೀನಿ ಅಷ್ಟೇ. ಇವಾಗಿರೋ ಇದಕ್ಕೆ ನಾನು ನಿನಗೆ ಧೈರ್ಯ ಕೊಡಬಲ್ಲೆ. ಇದನ್ನು ನೋಡಿ ನಿನಗೆ ಇಷ್ಟ ಇದ್ರೇ ನನಗೆ ಹೇಳು, ಇಷ್ಟ ಇಲ್ಲ ಅಂದರೂ ನನಗೆ ಹೇಳು. ನಾನೇ ಹೋಗ್ಬಿಟ್ಟು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗ ಆಲ್ರೆಡಿ ಮನೆಯವರಿಗೆಲ್ಲ ಹೇಳಿ 2 ಲವ್ ಸ್ಟೋರಿ ಎಲ್ಲ ಇದಾಗಿರೋದ್ರಿಂದ ಮನೆಯವರಿಗೆ ಗೊತ್ತು, ಬಿಡತ್ಲಾಗ ಇದು ಒಂದು ಹೋಯ್ತು ಅಂತ ಅನ್ಕೊಂತಾರೆ. ನನ್ನ ಮೇಲೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ, ನೀನು ನನಗೆ ಹೇಳು ಅಂತಂದೆ. ಇಲ್ಲ, ಅವಾಗ ಅವಳು ಹೇಳೋದು, ಇಲ್ಲ ಮಮ್ಮ ನಾನು ಇಷ್ಟಪಟ್ಟೇನೆ ಆಗ್ತಿರೋದು ಅಂತ. ಅವಾಗ ಅದೇ ಹೇಳಿದ್ದು, ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮದುವೆ ಆದರೂ ನೀನು ಇಲ್ಲೇ ಇರಬೇಕು ಅಂತ. ಅವಳು ಎಷ್ಟು ಅದನ್ನು ಗಾಢವಾಗಿ ತಗೊಂಡಿದ್ಲು ಅಂದರೆ, ಈ ಮೇ 21ಕ್ಕೆ 10 ವರ್ಷ ನಾನು ಮದುವೆಯಾಗಿ. ಇವತ್ತಿಗೂ 10 ವರ್ಷ ಸುಮ್ಮನೆ ಮಾತಲ್ಲ, 10 ವರ್ಷ ಅಂದ್ರೆ ಅದು ಇವತ್ತಿಗೆ 100 ವರ್ಷ ಇದ್ದಂಗೆ. ಆದರೆ ಅದಕ್ಕೇನೆ ಬದ್ಧವಾಗಿದ್ದಾಳೆ ನನ್ನ ಹೆಂಡತಿ. ಅಂದರೆ ಆ ಮುಗ್ಧತೆ, ಆ ಪ್ರೀತಿ ಅವೆಲ್ಲ ಇದಾವಲ್ಲ, ಅವಾಗ ಅನಿಸುತ್ತೆ ನಮಗೆ, ಬಿಡು ಅಂಥ ಒಂದು ಫ್ಯಾಮಿಲಿ ಸಿಕ್ಕಿದಾಗ ನಾವು ಎಷ್ಟು ಬೇಕಾದ್ರೂ ಕಷ್ಟಪಡೋಣ, ಡೇ ನೈಟ್ ವರ್ಕ್ ಮಾಡೋಣ ಮೇಡಮ್ ಅವ್ರು, ಏನು ಸಮಸ್ಯೆ ಇಲ್ಲ. ಇವತ್ತಿಗೂ ನಾನು ಕಾಲ್ ಮಾಡೋ ತನಕ ನನ್ನ ಮನೆಯಿಂದ ನಂಗೆ ಕಾಲ್ ಬರೋಲ್ಲ, ನಂಗೆ ಡಿಸ್ಟರ್ಬ್ ಮಾಡಲ್ಲ ಯಾರೂ. ನಮ್ಮ ಅಣ್ಣ ಎಮರ್ಜೆನ್ಸಿ ಅಂದರೆ ನಮ್ಮ ಅಣ್ಣ ಮಾಡ್ತಾನೆ, ಆಯಿತಾ. ಏನಾರು ಸ್ಕೂಲ್ದು ಇದ್ರದ್ದು ನನ್ನ ಮಗಂದಿದ್ದರೆ ಮಾತ್ರ ನನ್ನ ಹೆಂಡತಿ ಮಾಡೋದು. ಅದು ಯಾವತ್ತೋ ಇನ್ನು 2-3 ದಿವಸ ನನಗೆ ಏನಾರ ಕೆಲಸ ಇತ್ತು, ನಾನು ಶೂಟಿಂಗು ಎಲ್ಲೆಲ್ಲ ಓಡಾಡ್ತಿದ್ದೆ, ನಾನೇ ನಿಂತು ಮಾಡ್ಕೊಂಡು ಮಾಡೋ ತನಕ ನನ್ನ ಮನೆಯಿಂದ ನಂಗೆ ಅಂದರೆ ಅಷ್ಟು ಮಾಡಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಂದೊಂದು ಫ್ಯಾಮಿಲಿಲಿ ಅಥವಾ ಒಂದೊಂದು ರಿಲೇಶನ್ಶಿಪ್ ಅಲ್ಲಿ ಒಂಥರದ ಅಂಡರ್ಸ್ಟ್ಯಾಂಡಿಂಗ್. ನಿಮ್ದಿರೋದೇ ಇನ್ನೊಬ್ರದ್ದು ಇರಬೇಕು ಅಂತಿಲ್ಲ. ಬಟ್ ಸುಮಾರು ಮಾತಾಡಿದ್ವಿ, ಈಗಿನ ಜನರೇಷನ್ ಮೇಜರ್ ಆಗಿ ಏನೋ ಪ್ರಾಬ್ಲಮ್ ಇದೆ, ಬೇಜಾರಾಗಿದೆ ಅಂತ. ಬಟ್ ಗೊತ್ತಿದ್ರು ತಪ್ಪು ಮಾಡ್ತಿದೀವ, ಅಥವಾ
ಒಂದು ಸತ್ಯ ಏನು ಗೊತ್ತಾ ಮೇಡಮ್ ಅವರೇ, ಪ್ರಪಂಚ ನಮ್ಮ ಅಪ್ಪ ಅಮ್ಮರೆಲ್ಲ ಜಾಸ್ತಿ ಓದಿಲ್ಲ, ಅವಾಗ ತುಂಬ ಚೆನ್ನಾಗಿತ್ತು. ಈಗ ಪ್ರಪಂಚ ಹಾಳಾಗ್ತಿರೋರೆ ಎಜುಕೇಟೆಡ್ ಇಲ್ಲ. ಯಾವಾಗ ಜಾಸ್ತಿ ಓದೋಕ್ಕೆ ಶುರು ಮಾಡಿದ್ವಿ, ಬರೀ ಕೆಲಸ ದೊಡ್ಡದಾಗಿ ಮಾಡಬೇಕು, ಏನೋ ಅಂತಸ್ತು ಮಾಡಬೇಕು ಅಂತ ಯಾವಾಗ ನಾವು ಓದಿ ಈ ಥರದ್ದೇನೋ ಕಂಡು ಹಿಡಿತೀವಿ, ಆ ಥರ ಅವಾಗಲೇ ಪ್ರಪಂಚ ಎಷ್ಟು ಆಧುನಿಕತೆ ಮುಂದರಿತಿದೆ, ಜನ ಅಷ್ಟು ಹಾಳಾಗ್ತಿದ್ದಾರೆ. ನಿಜ ಹೇಳ್ಬೇಕು. ಈಗ ನಮ್ಮ ಅಪ್ಪ ನಮ್ಮಮ್ಮ ಆಯಿತಾ, 70 ವರ್ಷ, ನಮ್ಮ ಅಮ್ಮಗೆ 60 ಚಿಲ್ಲರೆ ಆಯಿತಾ, ಅವ್ರಿಗೆ ಅದ್ರ ಥಾಟ್ ಪ್ರೋಸೆಸ್ಸೇ ಇಲ್ಲ. ಎಷ್ಟು ಕಾಮಾಗಿ ಎಷ್ಟು ಆರಾಮಿದ್ದಾರೆ ಅಂದರೆ, ಮೊನ್ನೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ನಮ್ಮ ಅಪ್ಪಗೆ ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಆಳ್ವ ಥರ ಆಗಿತ್ತು, ಆಪ್ರೇಷನ್ ಮಾಡ್ಸಕ್ಕೆ ಹೋದ್ವಿ. ಅವರು ಸರ್ ಒಂದು ಶುಗರ್ ಚೆಕ್ ಮಾಡೋಣ 70 ವರ್ಷ ಅಂತ. ಸರ್ 100% ನಮ್ಮ ಅಪ್ಪಗೆ ಶುಗರು BP ಏನಿಲ್ಲ, ನೀವು ಚೆಕ್ ಮಾಡಿ ಬೇಕಾರೆ ಅಂದೆ. ಲೈಫ್ ಸ್ಟೈಲ್ ಕೆಲಸ ಎಷ್ಟು ಕೂಲಾಗಿ ಎಷ್ಟು ಆರಾಮಾಗಿ. ಆಮೇಲೆ ಸ್ಟ್ರೆಸ್ ಈಗಿನ ಇದ್ರಲ್ಲಿ ನೀವು ಆಸ್ಪತ್ರೆಗೆ ಹೋದ್ರೆ ಏನೇ ಆರೋಗ್ಯ ಸಮಸ್ಯೆಗೂ ಫಸ್ಟ್ ಡಾಕ್ಟರ್ ಕೊಡೋ ರೀಸನ್ ಸ್ಟ್ರೆಸ್. ಮಾಡ್ಕೋತಿದ್ದೀರಾ 30 ವರ್ಷಕ್ಕೆ ಇಷ್ಟಿಷ್ಟು ಮಾತ್ರ ಯಾಕಂತಾರೆ ಗುರು, ನೀನ್ ಮಾಡ್ಕೋತಾ ಇದೀವಿ ಬದುಕಿ ಇದೆಯಲ್ಲ. ಇಲ್ಲ ನನಗೆ ಅನ್ಸೋದು ಇಲ್ಲಿ ನಾವು ಹಾಳು ಮಾಡ್ಕೊಂಡ್ಬಿಟ್ಟು. ಹೌದು, ಇಲ್ಲಿ ಮೇಡಮ್ ಇಲ್ಲಿ ಹಾಳು ಮಾಡ್ಕೊಂಡ್ರು ಪರವಾಗಿಲ್ಲ ಮೇಡಮ್ ಅವರೇ, ಇಲ್ಲ ಹಾಳು ಮಾಡ್ಕೊಂಡು ಇದಕ್ಕೂ ಕೆಲ್ಸನೇ ಕೊಡ್ತಾ ಇಲ್ಲ. ಹೌದು, ಹೃದಯಕ್ಕೊಂದು ಕೆಲಸ ಕೊಡ್ತಾ ಇಲ್ಲ. ಯಾರು ಕೇಳಿ ಕೆಲಸ ಮಾಡ್ತಿಲ್ಲ ಮೇಡಮ್ ಅವರೇ, ಎಲ್ಲ ಇದ್ರ ಮಾತು ಕೇಳಿ ಕೆಲಸ ಮಾಡ್ತಿದ್ದಾರೆ. ಕರೆಕ್ಟ್ ಥಾಟ್ ಪ್ರೊಸೆಸ್ ಅಲ್ಲಿ ಇದೀವಿ. ಈಗ ನಾನು ಮಾತಾಡ್ತಾ ಧರ್ಮಣ್ಣ ಹೇಳ್ತಾ ಇದ್ರು, ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಅನ್ನೋ ಆಸೆ ನನಗೂ ಇದೆ ಅಂತ. ಅಂದ್ರೆ ಕನ್ಸ್ ಕಾಣ್ಬೇಕು, ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದು. ಈಗ ಆಯ್ತು, ಈಗ ನೀವು ಜರ್ನಿ ಶುರು ಮಾಡಿದ್ರಿ, ಈಗ ಒಂದು ಸಿನಿಮಾದಲ್ಲಿ ನಾಯಕ ನಟ ಆದ್ರಿ, ಅದನ್ನ ಮತ್ತೆ ರಿಲೀಸ್ ಮಾಡೋ ಪ್ಲಾನ್ ಅಲ್ಲೂ ಇದ್ದೀರಾ. ಒಳ್ಳೇದಾಗ್ಲಿ ಧರ್ಮಣ್ಣ ಎಲ್ಲದಕ್ಕೂ. ಒಂದು ಪ್ರೊಡಕ್ಷನ್ ನಂಗೆ ಖುಷಿ ಆಯ್ತದು. ಅದ್ರದ್ ಬಗ್ಗೆ ಏನ್ ಹೇಳ್ತೀರಾ ಧರ್ಮಣ್ಣ? ಏನಿಲ್ಲ ಮೇಡಮ್, ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರೆ ಏನ್ ಹೆಸರು ಇಡ್ತೀರಾ ಧರ್ಮಣ್ಣ? ಏನಿಲ್ಲ, ಇದ್ರ ಮೇಲೆ ಒಂದು ಜೋಕ್ ಇದೆ, ಅದ್ ನಂಗೆ ಗೊತ್ತು, ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಾಗ್ಲಿ ಅಂತ. ಅಲ್ಲ, ಅದು ಉಟ್ಕೊಂಡಿದ್ದು ಅದಕ್ಕೇನೆ. ಆದ್ರೆ ಏನಂತಂದ್ರೆ, ನಾನು ಎಲ್ಲೋ ಒಂದು ಊರಲ್ಲಿ ಹೂ ಮಾರ್ಕೊಂಡು ಏನೋ ಕೆಲಸ ಮಾಡ್ತಿದ್ದನ್ನ ದೇವ್ರ ದಯೆಯಿಂದ, ಜನಗಳ ಆಶೀರ್ವಾದ, ನಾವು ಮಾಡೋ ಕೆಲಸಕ್ಕೆ ಕೊಡ್ತಕ್ಕಂಥ ಶ್ರದ್ಧೆ ಇವತ್ತಿಲ್ಲಿ ತಂದು ಕೂರಿಸಿದೆ. ನಾವು ಎಲ್ಲಿ ದುಡಿತೀವಿ ಅಲ್ಲೇ ಅದರಲ್ಲಿ ಇನ್ನೂ ಎಫರ್ಟ್ ಹಾಕಿ ಅದಕ್ಕೆ ವಾಪಸ್ ಕೊಡ್ಬೇಕು ಅನ್ನೋದು ಒಂದು ಚಿಕ್ಕದೆ. ನೀರನ್ನ ಕೆರೆಗೆ ಚೆಲ್ಲಿ ಅಂತಾರಲ್ಲ, ಆ ಥರ ಅದು ಉಟ್ಕೊಂಡಿದ್ದು ಏನಕ್ಕೆ ಅಂತಂದ್ರೆ, ನಾನು ಯಾವ್ದೋ ಒಂದು ಬಾಲಿವುಡ್ ಸಿನಿಮಾ ನೋಡ್ತಿದ್ದೆ, ಧರ್ಮ ಪ್ರೊಡಕ್ಷನ್ಸ್ ಅಂತ. ಅಲ್ಲಿ ಯಾವ್ದೋ ಒಂದಲ್ಲ ಧರ್ಮಣ್ಣ, ಅದು ಹೆಂಗೆ ಹೇಳ್ಬಿಟ್ರು ಅಂದ್ರೆ, ಯಾವ್ದೋ ಒಂದು ಬಾಲಿವುಡ್ ಸಿನಿಮಾ ನೋಡ್ತಿದ್ದೆ ಧರ್ಮ ಸಿನಿಮಾ. ನಾನು ನಿಜ ಹೇಳ, ಹಿಂದಿ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿರೋದೇ ಕಮ್ಮಿ. ನೀವು ಲೆಕ್ಕ ಹಾಕ್ಬೋದು, ಅಷ್ಟೇ ನೋಡಿರೋದು ನಾನು. ಒಂದು 8ರಿಂದ 10 ಸಿನಿಮಾ ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರ್ಬೋದು. ಅದಕ್ಕೆ ನಿಮಗೆ ಯಾವ್ದೋ ಒಂದು ಸಿನಿಮಾ ಅಂತ ಯಾಕೆ ಹೇಳಿದೆ ಅಂದ್ರೆ, ಅದ್ರಲ್ಲಿ ಒಂದು ಸಿನಿಮಾ ಪ್ರೊಡಕ್ಷನ್ ನೋಡಿದ್ರು, ಅದು ಅದ್ರ ಧರ್ಮ ಪ್ರೊಡಕ್ಷನ್ ಇದೆ ನಮ್ಮ ಹೆಸರಲ್ಲೆಲ್ಲ ಇಟ್ಬಿಟ್ಟಾರೆ ಆಲ್ರೆಡಿ. ನಾನು ಯಾಕೆ ಧರ್ಮಣ್ಣ ಪ್ರೊಡಕ್ಷನ್ ಅಂತ ಒಂದು ಮಾಡಬಾರ್ದು? ಅದು ಟಾಪ್ 1 ಅಲ್ಲಿ ಇದೆ. ಆಮೇಲೆ ಹೆಸರಲ್ಲಿ ಮೋಸ್ಟ್ಲಿ ಒಂದು ಲಕ್ಕಿ ಚಾರ್ಮ್ ಇದೆ ಧರ್ಮಣ್ಣ, ಕನ್ನಡಕ್ಕೊಂದು ಧರ್ಮ ಪ್ರೊಡಕ್ಷನ್ ಆಗಿ. ಆಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಆ ಪ್ರೊಡಕ್ಷನ್ ಏನ್ ಕಮ್ಮಿ ಪ್ರೊಡಕ್ಷನ್ ಅಲ್ಲ ಅದು, ಆಯ್ತಾ, ನಂಬರ್ 1 ಪ್ರೊಡಕ್ಷನ್ ಅಂತ ಆಮೇಲೆ ಗೊತ್ತಾಯ್ತು. ಆದ್ರೆ ಅದೇನೆ, ಆ ಪ್ರೊಡಕ್ಷನ್ ಹೆಸರಲ್ಲಿ ಅದು ಇದ್ದಾಗ ನನಗನ್ಸಿದ್ದು ಧರ್ಮಣ್ಣ ಪ್ರೊಡಕ್ಷನ್ ಅಂತ. ಒಂದು ಚಿಕ್ಕದಾಗ ಒಂದು ಮಾಡೋಣ ಗುರು ಅಂತ. ಅದೊಂದು ಖಂಡಿತವಾಗ್ಲೂ ಒಂದು ಅದು ದೊಡ್ಡ ಕನಸೆ, ಅದು ಸಣ್ಣದೇನಲ್ಲ. ಅದಕ್ಕೆ ಪ್ರೊಡಕ್ಷನ್ ಅಂದ್ರೆ ತಮಾಷೆ ಅಲ್ಲ, ಆ ಕನಸೊಂದು ಇದೆ ಧರ್ಮಣ್ಣ ಪ್ರೊಡಕ್ಷನ್ ಅಲ್ಲಿ. ಒಂದು ಚಿಕ್ಕದಾಗೆ ಹೊಸಬ್ರಿಗೆ ಕನಸು ಕಾಣಬೇಕು, ಕನಸು ಕಾಣಕ್ಕೆ ಏನು ದುಡ್ಡು ಕೊಡ್ಬೇಕಾ? ಫಸ್ಟ್ ನಂದು ಒಂದು ಆಸೆ ಇದೆ ಮೇಡಮ್, ನಾನು ಕನಸು ಕಂಡನಲ್ಲ, ಆಯ್ತಾ. ನಾನು ನಿಜ ಈಗ ಇವತ್ತು ನಾನು ಸುಮಾರು ಜನ ಕೇಳ್ತಾರೆ, ಲೋ ನೀನು ಮತ್ತೆ ಈಗ ನೆಕ್ಸ್ಟ್ ಏನಾರ ಮಾಡ್ಬೇಕು ಅಂದ್ರೆ ಏನು ಅನ್ಕಂತಿ ಅಂತ. ಇಲ್ಲಿ ತನಕ ನಿಜ ಹೇಳ್ತೀನಿ, ದೇವರೇ ಕರ್ಕೊಂಬಂದಿದ್ದೇನೆ, ಇನ್ನು ಮುಂದಕ್ಕೂ ದೇವರೇ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇದು ಮಾತ್ರ ಚಿಕ್ಕದಾಗ ಒಂದು ಕನ್ಸ್ಕೊಂಡಿರೋದಂತೂ ಸತ್ಯ. ಪ್ರೊಡಕ್ಷನ್ ಮಾತ್ರ ಕನ್ಸ್ಕೊಂಡು. ಈಗ ಒಂದು ವಿಷಯ ಇದೆ ಗೊತ್ತಾ, ಅಂದ್ರೆ ನಾವು ಎಷ್ಟೇ ಪ್ಲಾನ್ ಮಾಡ್ಬೋದು ಲೈಫ್ನ, ನಾವು ಇದಾಗುತ್ತೆ ಅದಾಗುತ್ತೆ, ನಾನು ಹಿಂಗೆ ಮಾಡಿದ್ರೆ ಇನ್ನು 2 ವರ್ಷದಲ್ಲಿ ಇದು ಮಾಡ್ತೀನಿ, ಅಥವಾ ಈ ಡಿಸಿಷನ್ ತಗೊಂಡ್ರೆ ನನಗೆ ರೈಟ್ ಲೈಫ್ಗೆ ಅನ್ಸಿದ್ರು, ಹೆಂಗೆ ಮಿಸ್ ಆಗ್ತಾವೆ ಕೆಲವೊಂದು ಅಂದ್ರೆ, ಆ ಮೂಮೆಂಟಿಗೆ ನಮಗೆ ಬೇಜಾರಾಗಿರುತ್ತೆ. ಬಟ್ ಆಮೇಲೆ ಗೊತ್ತಾಗುತ್ತೆ, ಅಪ್ಪ ಇದಾಗಿದ್ದೇ ಒಳ್ಳೇದಾಯ್ತಲ್ಲ. ಮೇಡಮ್ ಏನ್ ಗೊತ್ತಾ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮಗೆ ನೋವು ಜಾಸ್ತಿ ಆಗುತ್ತೆ. ಈಗ ಹುಡುಗಿಯರು ಇಬ್ರು ಕೈ ಕೊಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಆದ್ರೆ ಅಲ್ಲ, ಅದು ನಿಮಗೆ ಅನುಭವ. ಅದು ಇದು ನನ್ನ ಅನುಭವನ ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ತಗೊಂಡ್ರಿದ್ದಕ್ಕೆ ಅರ್ಥ ಇರಲ್ಲ. ಅವ್ರ ಲೈಫಲ್ಲೇ ಆಗ್ಬೇಕಾದ ಅನುಭವ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಈಗ ನಾನು ಈಜು ಹೊಡಿತೀನಿ, ಸೂಪರಾಗಿ ಈಜು ಹೊಡಿತೀನಿ ನಾನು, ಹಂಗಂತೇಳಿ ಈಗ ನಾನು ಈ ಸೂಪರಾಗಿ ಈಜು ಹೊಡಿಯೋಣ ಅಂತ ಈಜು ಹೊಡಿಲಿಲ್ಲ ಅನ್ನೋ ನದಿ ಬಿದ್ದರೆ ಅಲ್ವಾ, ಅವ್ನು ಈಜು ಕಲಿಬೇಕಲ್ವ. ಫಸ್ಟು ಕಲ್ತ ಮೇಲೆ ಗೊತ್ತಾಗುತ್ತೋ ಕರೆಕ್ಟ್ ಅಲ್ವಾ, ಇಷ್ಟು ಚೆನ್ನಾಗಿ ಈಜು ಹೊಡಿಬೋದು ಅಂತ. ಹಂಗೆ ಇದು ನನ್ನ ಅನುಭವ. ಧರ್ಮ ಪ್ರೊಡಕ್ಷನ್, ಧರ್ಮಣ್ಣ ಪ್ರೊಡಕ್ಷನ್. ಧರ್ಮಣ್ಣ ಅಣ್ಣನ ಯಾವತ್ತೂ ಬಿಡಲ್ಲ. ನನ್ನ ಲೈಫ್ನ ಬೆನ್ನೆಲುಬು ನನ್ನ ಅಣ್ಣನೇ. ಅದು ಯಾವಾಗ ಅಣ್ಣ ಅಂತ ಆಯ್ತು ಅವಾಗ ಧರ್ಮಣ್ಣನ ಚೇಂಜ್ ಮಾಡೋದೇ ಬೇಡ ಅನ್ಕೊಂಡೆ. ಆಮೇಲೆ ಇಂಡಸ್ಟ್ರಿಲಿ ಅದು ವರ್ಕು ಆಗುತ್ತೆ ಅಂತೇಳಿ ಗೊತ್ತಿಲ್ಲ ನೋಡ್ರಿ, ಅವತ್ತು ನಮ್ಮ ಅಪ್ಪ ಇಟ್ಟಿರೋ ಹೆಸರು ಇವತ್ತು ಚಿಕ್ಕದಾಗಿ ಇಂಡಸ್ಟ್ರಿಲಿ ಧರ್ಮಣ್ಣ ಅನ್ನೋದು ಅಣ್ಣ ಅನ್ನೋದೇ ವರ್ಕ್ ಆಗ್ತಿರೋದು.
ಈಗ ಬಾಲಣ್ಣ ಆಗಿರ್ಬೋದು, ಚಿಕ್ಕಣ್ಣವ್ರು ಆಗಿರ್ಬೋದು, ಆಯ್ತಾ, ಹೇಳಿ ಹೇಳಿ ಹೇಳಿ. ಬಾಲಣ್ಣ, ದೊಡ್ಡಣ್ಣ ಆಗಿರ್ಬೋದು, ಚಿಕ್ಕಣ್ಣ, ದೊಡ್ಡಣ್ಣ, ಶಿವಣ್ಣ, ಧರ್ಮಣ್ಣ, ಇನ್ಯಾರು ಇದ್ದಾರೆ? ಧರ್ಮಣ್ಣ ಇದಾರೆ, ಆತರ ಸುಮಾರು ಜನ ಅಣ್ಣಂದ್ರು ಇದಾರೆ ಈಗ ನಮ್ಮಲ್ಲಿ. ಸಕ್ಕದಾಗಿದೆ ಇದು ಎಕ್ಸ್ಪ್ಲನೇಷನ್. ಈಗ ಹೇಳ್ತಾರಲ್ಲ ಅದೊಂದಿದೆ ಗೊತ್ತಾ, ರಾ ಇಂದ ಹೆಸರು ಇಟ್ಕೊಂಡು ಹೀರೋಯಿನ್ಸ್ಗೆ ಈಗ್ಲೂ ಇದೆ. ಅಲ್ಲ ಅದೇನ್ ಹೆಸರು ಚೇಂಜ್ ಮಾಡ್ಕೊಂತಾರೆ. ನಮ್ದು ಪರ್ಟಿಕ್ಯುಲರ್ ಆಗಿ ಎಷ್ಟೋ ನನ್ ಕೇಳಿಯಾರ ಗೊತ್ತಾ, ನನ್ ಕೇಳಿಯಾರ ಕೂಡ, ನಿಜ ಹೇಳು, ಇಂಡಸ್ಟ್ರಿ ಬರ್ಬೇಕಾದ್ರೆ ನೀನ್ ಅಣ್ಣ ಅಂತ ಇಟ್ಕೊಂಡಿರ್ತಾನೆ, ನಿನ್ ಹೆಸರು ಬೇರೆ ಹಿಂಗೆ ಕೇಳಿದಾರೆ. ಹಾ, ನಾನು ಗುರು ಆಧಾರ್ ಕಾರ್ಡ್ ತಗೊಂಡ್ಬಿಡು ನೋಡು ಅಂತ ಕೊಟ್ಟಿದ್ದೀನಿ ನಾನು ಆಕ್ಚುಲಿ ಕೆಲವು ಜನಕ್ಕೆ. ಈಗ ನಿಮ್ದು ಇಷ್ಟು ವರ್ಷದ ಜರ್ನಿ ನೋಡಿದ್ರೆ, ಚೈಲ್ಡ್ಹುಡ್ ಅಥವಾ ನಿಮ್ ಲೈಫ್ ಇದೆಲ್ಲ ನೋಡಿದಾಗ ನಿಮ್ಮ ಜೀವನಕ್ಕೆ ಒಂದು ಸಿನಿಮಾ ಟೈಟಲ್ ಕೊಟ್ಕೊಳ್ಳೋದಾದ್ರೆ ಈಗ ಆಲ್ರೆಡಿ ನಮಗೆ ಬಂದಿರೋ ಕನ್ನಡ ಸಿನಿಮಾಗಳಲ್ಲಿ ಯಾವ ಟೈಟಲ್ ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ ರಿಯಲ್ ಲೈಫಿಗೆ? ಅದು ಹೇಳ್ಬಾರ್ದು, ನೆಕ್ಸ್ಟ್ ಅದನ್ನ ಟೈಟಲ್ ಇಡ್ತಿರೋದು ನಾನು. ಮತ್ತೆ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ಕಷ್ಟ. ಆಗಿರೋ ಟೈಟ್ಲ್ ಮತ್ತೆ ರೀ ಇಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಅದು ಹೇಳ್ಬೇಡಿ. ಈಗ ಬಂದಿರೋ ಸಿನಿಮಾಗಳು, ಕನ್ನಡ ಸಿನಿಮಾಗಳು, ಅಣ್ಣವ್ರದ್ದಾಗಿರ್ಬೋದು, ಈಗ ಬಂದಿರ್ತಾವೆ, ಈಗ ಸುದೀಪ್ ಸರ್ ಇವಾಗಿಂದು ಅಥವಾ ಈಗಿನ ಹೀರೋಗಳದ್ದೇ ಆಗ್ಲಿ ಅಥವಾ ಯಾವ್ದೋ ಒಂದು ಟೈಟಲ್ ನಿಮ್ಮ ಜೀವನಕ್ಕೆ ಇದು ಸೂಟೇಬಲ್, ನನ್ನ ಜರ್ನಿಗೆ ಈ ಟೈಟ್ಲು ರಾಜಯೋಗ. ಸೆಲ್ಫ್ ಮಾರ್ಕೆಟಿಂಗ್ ಇದು. ಸೆಲ್ಫ್ ಮಾರ್ಕೆಟ್ ಒಂದು. ರಾಜಯೋಗ ಅನ್ನೋದು ಆ ಟೈಟ್ಲ್ ಇರ್ಬೋದು, ಅದ್ರ ರಾಜಯೋಗ ಅನ್ನೋ ಪದ ಇದೆಯಲ್ಲ, ಅದು ನನಗೆ ರಾಜಯೋಗನೇ ಅಲ್ವಾ. ಯಾಕೆಂದ್ರೆ ನೀವು ನಾನು ಹೇಳಿದ್ನಲ್ಲ ಇಷ್ಟ ತನಕ, ಈ ಜರ್ನಿ ನಾನು ಕನ್ಸು ಕಂಡಿದ್ದಲ್ಲ, ಕರ್ಕೊಂಬಂದು ಅಷ್ಟು ಈಸಿ ಇದು ನನಗೆ ರಾಜಯೋಗನೇ ತಾನೆ ಅಲ್ವಾ. ಈಗ ನಾವು ಬಾಡಿಗೆ ಮನೆಗೆ ಇದ್ದರು, ಎಲ್ಲಿ ನಾನು ಹೇಳಿದ್ನಲ್ಲ ಅಷ್ಟು ಕಷ್ಟ ಪಡ್ಕೊಂಡ್ ಬಂದವ್ರನ್ನ ದೇವ್ರು ಇವತ್ತು ಒಂದೆರಡು ಸೈಡ್ ತಗೊಂಡು ಮನೆ ಕಟ್ಟೋವಷ್ಟು, ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿರೋವಷ್ಟು, ತುಂಬಾ ಪ್ರೀತಿ ಕೊಟ್ಟು ಸೈಡ್ ತಗೊಂಡಿದ್ದಾರೆ ಧರ್ಮಣ್ಣ, ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಇಷ್ಟೆಲ್ಲ ಕೊಟ್ಟರೆ ಇದು ರಾಜಯೋಗನೇ ಅಲ್ವಾ ನಂಗೆ. ಇದಕ್ಕಿಂತ ಜಾಸ್ತಿ ಕೇಳಿದ್ರೆ ದೇವ್ರು ಬೇಜಾರಾಗ್ತಾನೆ. ಸಾಕು, ನಾವು ತೃಪ್ತಿಯಾಗಿದ್ದೀವಿ. ಅಷ್ಟು ಟೈಟ್ಲ್ಗಳೆಲ್ಲ ಇದು ನನಗೆ ಇವತ್ತಿಗೆ ಪ್ರೆಸೆಂಟಿಗೆ ಸೂಟ್ ಆಗುತ್ತೆ ಅನ್ನಿಸ್ತು, ಅದು ಕೇಳಿದ್ದು. ನನ್ನ ಸಿನಿಮಾ ಟೈಟ್ಲು ಅಂತ ಹೇಳಿದ್ದಲ್ಲ, ಈ ಟೈಟ್ಲ್ಗಳೆಲ್ಲ. ಉಪಾಧ್ಯಕ್ಷ ಅಂತ ಬಂದಾಯ್ತು ಚಿಕ್ಕಣ್ಣ, ನೀವು ಸದಸ್ಯ ಅಂತ ಏನಾದ್ರು ಸಿನಿಮಾ ಮಾಡ್ತೀರಿ, ಇದು ಎಷ್ಟು ಜನ ನಿಮಗೆ ಕ್ವೆಶ್ಚನ್ ಕೇಳಿರಲ್ಲ? ಸುಮಾರು ಜನ ಕೇಳೋರೆ. ಇಲ್ಲ ಆಕ್ಚುಲಿ ಸುಮಾರು ಜನ ಕೇಳಿದ್ರು. ಆಮೇಲೆ ಚಿಕ್ಕಣ್ಣ ಸರು ಹೇಳಿದ್ದಾರೆ, ನೆಕ್ಸ್ಟ್ ಉಪಾಧ್ಯಕ್ಷ ಅಂತೆಲ್ಲ ಮತ್ತೆ ನೆಕ್ಸ್ಟ್ ಮಾಡೋಕ್ಕಾಗಲ್ಲ, 2 ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮಾತ್ರ ಸದಸ್ಯ ಮಾಡ್ಬೇಕು. ಅದೇನು ಮಾಡ್ರೆ ನಾನು ಮಾಡೋಕ್ಕಲ್ಲ, ಧರ್ಮಣ್ಣನೇ ಮಾಡ್ಬೇಕು ಮಾಡಿದ್ರೆ. ಯಾಕೆಂದ್ರೆ ಈಗ ಅದ್ರಲ್ಲಿ ನಾವು ಸದಸ್ಯರಲ್ಲ. ಆ ಥರದೊಂದು ಕತೆ, ಆ ಥರದ್ದು ಏನಾದ್ರು ಬಂತು ಅಂದರೆ ಖಂಡಿತವಾಗ್ಲೂ 100%. ಆಮೇಲೆ ನಂದು ಏನು ಗೊತ್ತಾ ಮೇಡಮ್ ಅವರೇ, ನಾನು ಹೀರೋ, ನಾನೇನೋ ಸ್ಟಾರು, ಆ ಥರದ್ದು ನನ್ನ ತಲೆಗೆ ಯಾವತ್ತೂ ಹಾಕೊಂಡನಲ್ಲ. ನಾನು ಒಬ್ಬ ಕಲಾವಿದ, ಏನು ಕೊಟ್ಟರು ಮಾಡ್ತೀನಿ. ಅದು 4 ದಿವಸದ್ದಾಗಿರ್ಬೋದು, 3 ದಿವಸದ ಕೊಡ್ತಾರೆ. ನನಗೇನಂದರೆ ಕ್ಯಾರೆಕ್ಟ್ರ್ ಖುಷಿ ಕೊಡಬೇಕು, ಕ್ಯಾರೆಕ್ಟರೈಸೇಷನ್ನು, ಆ ಪಾತ್ರ, ಕತೆ. ರಾಜಯೋಗನ ಎಷ್ಟು ಜನಕ್ಕೆ ಕೇಳಿ ಒಪ್ಕೊಂಡಿದ್ದು ಆಮೇಲೆ ಅಂತಂದರೆ, ಅದು ಫಸ್ಟ್ ನನಗಿಷ್ಟ ಆಯಿತು. ಆಮೇಲೆ ಅದನ್ನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಪ್ರೆಸ್ನವ್ರಿಗೆ ಹೇಳಿದ್ದೀನಿ, ನಮ್ಮ ಗುರುಗಳಿಗೆ ಹೇಳಿದ್ದೀನಿ, ನನ್ನ ಫ್ರೆಂಡ್ಸಿಗೆ ಹೇಳಿದ್ದೀನಿ, ನಮ್ಮ ಸತ್ಯ ಟೀಮಿಗೆ ಹೇಳಿದ್ದೀನಿ, ಆಮೇಲೆ ಲೂಸ್ ಮದ ಯೋಗಿ ಅವ್ರಿಗೆ ಹೇಳಿದ್ದೀನಿ, ಪ್ರಜ್ವಲ್ ಅವ್ರಿಗೆ ಹೇಳಿದ್ದೀನಿ. ಅವಾಗ ಸಿನಿಮಾ ಮಾಡ್ತಿದ್ದೆ ಪ್ರಜ್ವಲ್ ಸರ್ ಜೊತೆ. ಆ ಥರ ಸುಮಾರು ಜನಕ್ಕೆ ನನ್ನ ಕತೆ ಹೇಳ್ಬಿಟ್ಟು ಎಲ್ಲರೂ ಒಂದೇ ಒಪಿನಿಯನ್, 100% ನೀನು ಮಾಡಿದ್ದೆ ಒಳ್ಳೆ ಕತೆ ಅಂತ ಹೇಳಿದ ಮೇಲೇ ಸಿನಿಮಾ ಮಾಡಿದ್ದು. ಅಂತಂದ್ರೆ ಹಂಗೆ ಇಷ್ಟ ಆಗ್ಬೇಕು ನನಗೆ. ಹಂಗೆ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟ್ ಮಾಡ್ತೀನಿ. ಇಲ್ವಾ ನಮ್ಮ ಪಾಡಿ ನಾವು ಇನ್ನೇನು ಕಾಮಿಡಿ ಕ್ಯಾರೆಕ್ಟ್ರು, ಆರಾಮ್ಸೆ ಒಳ್ಳೊಳ್ಳೆ ಕ್ಯಾರೆಕ್ಟ್ರು ಗೊತ್ತೇವೆ, ಕ್ಯಾರೆಕ್ಟ್ರು ಮಾಡ್ತಾ ಹೋಗ್ತೀವಿ, ಕ್ಯಾರೆಕ್ಟ್ರನ್ನ ಬಿಡಲ್ಲ. ದೇವ್ರು ನಂಬ್ತೀರಾ ಧರ್ಮಣ್ಣ? 100%. ಯಾವ ತರ? ಈಗ ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಅಂತ ಇರುತ್ತೆ. ನಾನು ದಿನ ಮನೇಲಿ ಪೂಜೆ ಮಾಡೋ ಕ್ಯಾಟಗರಿ ಒಂದು, ಅಥವಾ ಇಲ್ಲ ನಾನು ಡೈಲಿ ಫಾಲೋ ಮಾಡಲಿಲ್ಲ ಅಂದ್ರೆ ದೇವಸ್ಥಾನಗಳಿಗೆ ಹೋಗ್ತೀನಿ, ಅಥವಾ ಬೇರೆ ತರ ಥಾಟ್ ಪ್ರೊಸೆಸ್ ಅಲ್ಲಿ ಒಂದು ನಂಬಿಕೆ ಇಟ್ಕೊಂಡವ್ರು ಒಂದಷ್ಟು ಜನ. ನಾನು ದೇವ್ರಿದ್ದಾನೆ ಅಂತ ಒಲವು ನಂಬಿದ್ದೆ, ಪಕ್ಕ ಇದ್ದೇ ಇದ್ದಾನೆ ಗುರು ಅಂತ ಅನ್ಸಿದ್ದು ನಮ್ಮ ಅಪ್ಪನ ಇನ್ಸಿಡೆಂಟಿಂದ. ಆಯ್ತಾ, ನಮ್ಮ ಅಪ್ಪಗೆ ಒಂದ್ಸತಿ ಆಕ್ಸಿಡೆಂಟ್ ಆಗಿ ನಮ್ಮ ಅಪ್ಪ ಕೋಮಾಗ ಹೋಗ್ಬಿಟ್ಟಿದ್ರು ಬಿದ್ದು. ಆಯ್ತಾ, ಅವತ್ತು ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ದೇವ್ರೆ ನೀನು ಇದೆಯಾ ಅಂತಂದರೆ ನಮ್ಮ ಅಪ್ಪನ ಬದುಕಿಸ್ಬೇಕು, ಇಷ್ಟು ಕೇಳ್ಕೊಂಡಿದ್ವಿ. ನಮ್ಮ ಅಪ್ಪ ಬದುಕ್ತು, ದೇವ್ರು ಇದ್ದಾನೆ ಅಂತ ಇದ್ದಾನೆ. ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪೀರಿಯನ್ಸ್ ಇದು. ಅವತ್ತಿಂದ ನಾನು ದೇವ್ರು ಇದ್ದಾನೆ ಅಂತ ನಂಬ್ತೀನಿ. ಹಂಗಂತೇಳಿ ಈ ಕೆಲವು ಜನ ಮಾಡೋ ಥರ ಎಲ್ಲ ಮಾಡಲ್ಲ ನಾನು. ಆಯ್ತಾ, ನಾನು ಇವಾಗಲೂ ಶನಿವಾರ ಆಯ್ತು ಅಂದರೆ ಆಂಜನೇಯನ ದೇವಸ್ಥಾನ, ಇಲ್ಲ ಶನೀಶ್ವರನ ದೇವಸ್ಥಾನ, ಆರಾಮ್ ಊರಿಗೆ ಹೋಗ್ತೀನಿ. ಸೋಮವಾರ ಹೋದರೆ ನಮ್ಮ ಅಲ್ಲೇ ಈಶ್ವರನ ಗುಡಿ ಇವೆಲ್ಲ ಇದಾವೆ ಕೆಲವೊಂದು, ಯಕ್ಟಿಪುರ, ನಮ್ಮ ಸುತ್ತಮುತ್ತ ಸುಮಾರು ದೇವಸ್ಥಾನಗಳಿದಾವೆ. ಆಯ್ತಾ, ಗಣಪತಿ ದೇವಸ್ಥಾನ, ಎಲ್ಲ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀನಿ. ಆದರೆ ಅತಿ ಮಾಡಲ್ಲ ನಾನೇನು. ಆಮೇಲೆ ನನಗೊಂದು ನನ್ನ ಮನಸ್ಪೂರ್ವಕವಾಗಿ ನನಗೆ ಗೊತ್ತಿದೆ, ನಾವೇನು ಒಳ್ಳೇದು ಬಯಸ್ತೀವಲ್ಲ ಅದ್ರಲ್ಲಿ ಒಬ್ಬ ದೇವ್ರು ಇರ್ತಾನೆ. ನಾವು ಮಾಡೋ ಕೆಲಸ, ಈಗ ಯಾರೋ ಒಂದು 4 ಜನಕ್ಕೆ ಊಟಕ್ಕಿರಲ್ಲ, ಒಂದು 4 ಜನಕ್ಕೆ ಏನೋ ಇದಕ್ಕಿರಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಅದು ನಾವು ಹೇಳ್ಕೋಬಾರ್ದು. ಅದರಲ್ಲಿ ಒಬ್ಬ ದೇವ್ರಿದ್ದಾನೆ, ಅದ್ರಲ್ಲಿ ಖುಷಿ ಪಡ್ತೀವಿ, ಅದ್ರಲ್ಲಿ ದೇವ್ರಿದ್ದಾನೆ. ಆದ್ರೆ 100% ನಾನು ದೇವ್ರಿದ್ದಾನೆ ಅಂತ ನಂಬಿದ್ದೀನಿ. ಓಕೆ, ಈಗ ತುಂಬಾ ಸೀರಿಯಸ್ ಮಾತಾಡಿದ್ವಿ, ಮಧ್ಯದಲ್ಲಿ ಒಂದ್ ಸ್ವಲ್ಪ ಫನ್ನು ಬೇಕು ನನಗೆ. ನಂಗೆ ಗೊತ್ತು ಸೀರಿಯಸ್ನೇ ಫನ್ನಾಗಿ ಮಾತಾಡಿದ್ವಿ. ಅದೇ ಫನ್ನಲ್ಲೇ ಒಂದಷ್ಟು ಸೀರಿಯಸ್ ವಿಷಯಗಳನ್ನ ಕೊಟ್ಟಿದೀವಿ.
ಮದ್ವೆ ಆಯ್ತು, ಇಂಡಸ್ಟ್ರಿಗೆ ಬಂದ್ರಿ, ಹೆಂಡತಿ ಊರಲ್ಲಿದ್ದಾರೆ, ಕಾವ್ಯ ಮೇಡಮ್ ಊರಲ್ಲಿದ್ದಾರೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಎಷ್ಟೋ ಜನಕ್ಕೆ ಅದು ಈಗ ನಾವು ತುಂಬಾ ಕಡೆ ಕರ್ಕೊಂಬರಲ್ಲ ಮನೆಯವ್ರನ್ನ, ಹಂಗಿರುವಾಗ ಒಂದು ಗೊತ್ತಿರಲ್ಲ ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟು. ಧರ್ಮಣ್ಣ ಬೇರೆ ಡೇ ಒನ್ನಿಂದ ಹೆಂಗಿದಾರೋ ಹಂಗೆ ಇದ್ದಾರೆ, ಒಂಚೂರು ಪರ್ಸನಾಲಿಟಿ ವೈಸು ಏನು ಅಪ್ಸ್ ಅಂಡ್ ಡೌನ್ಸ್ ಏನಿಲ್ಲ. ಸೊ ಹಂಗಾಗಿ ಇನ್ನು ಧರ್ಮಣ್ಣ ಅವ್ರದ್ದು ಏಜ್ ಕಂಡುಹಿಡಿಯೋದು ಕಷ್ಟ, ಹಂಗೆ ಇದ್ದೀರಾ ನೀವು. ಸೊ ಇಲ್ಲಿ ಆಬ್ವಿಯಸ್ಲಿ ಒಂದಷ್ಟು ಇಂಟ್ರೆಸ್ಟ್ಗಳು ಬಂದಿರ್ಬೋದು, ಒಂದಷ್ಟು ಮೆಸೇಜ್ಗಳು ಬಂದಿರ್ಬೋದು, ಕಾಲ್ಗಳು ಬಂದಿರ್ಬೋದು. ಧರ್ಮಣ್ಣ ಅವರೇ, ನಿಮ್ಮ ಮೇಲೆ ನಮಗೆ ಪ್ರೀತಿ ಇದೆ, ಮದ್ವೆಗಿದ್ವೆ ಮಾಡ್ಕೋತೀರಾ ಅಂತ ಗೊತ್ತಿಲ್ಲದೆ ಆ ಥರದ್ದೆಲ್ಲ ಆಗಿದಾವ? ಆಗಿದೆ, ಸುಮಾರಾಗಿದೆ. ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಇಲ್ಲ, ಏನಂದರೆ ಆ ಟೈಮಲ್ಲಿ ಏನು ಮದುವೆ ಆಗಿದ್ದಾಯಿತು, ಅದಾದಮೇಲೆ ಸುಮಾರು ಇವತ್ತಿಗೆ ನಾನು ಆ್ಯಕ್ಚುಲಿ ಲಕ್ಕಿ ಅಂತ ಹೇಳೋದು ಏನಕ್ಕೆ ಅಂತಂದರೆ, ಈಗ ಈ ಪ್ರೆಸೆಂಟಿಗಿರೋ ಪರಿಸ್ಥಿತಿಗೆ ನಾನೇನಾದರೂ ಮದುವೆ ಆಗಿದ್ದಿದ್ರೆ ನಾನು ಒಂದು ಸ್ವಲ್ಪ ದೊಡ್ಡವರು, ಒಂಚೂರು ಚೆನ್ನಾಗಿರೋರು ಆ ಥರದ್ದು ಹುಡುಕ್ತಿದ್ನೋ ಏನೋ. ಹಂಗೆ ಹುಡುಕ್ತಿದ್ರೆ ಇವಾಗಿದೆಯಲ್ಲ ಈ ಲೈಫ್ ಸಿಗ್ತಿರಿಲ್ಲ ಅನಿಸುತ್ತೆ. ನನಗೇನೋ ಒಂದು ಮದುವೆಗಿನ್ನ ಇದು ಸಿನಿಮಾಗಿನ್ನ ಮುಂಚೆ ಮದುವೆ ಆದ್ನಲ್ಲ, ಅರ್ಥ ಮಾಡ್ಕೊಳಕ್ಕಾಗಲಿ, ಒಂದು ಪ್ರೀತಿ, ಅದೊಂದು ಬಾಂಧವ್ಯ, ಅದೊಂದು ಕುಟುಂಬ ಏನಿದೆ ತುಂಬ ಚೆನ್ನಾಗಿ ಸಿಕ್ತು ನನಗೆ. ಅದು ಇವಾಗ ಆಗಿದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು ಅನಿಸುತ್ತೆ. ಆಮೇಲೆ ಇವಾಗ ಬರ್ತಾರೆ ಜನ, ಈಗ ಸುಮಾರು ಜನ ಬರ್ತಾರೆ. ಈಗ ನಮ್ಮೂರಲ್ಲೇ ಸುಮಾರು ಜನ ಬಂದಿದ್ರು ಕೂಡ, ಮಾತಾಡಿಯಾರು ಕೂಡ. ಎಷ್ಟೋ ಜನಕ್ಕೆ ಇವಾಗಲೂ ಗೊತ್ತಿಲ್ಲ ಅಂತಂದರೆ ನಾನು ಜಾಸ್ತಿ ನನ್ನ ಹೆಂಡ್ತಿ ಆ ಥರದ್ದೆಲ್ಲ ಜಾಸ್ತಿ ಫೋಕಸ್ ಮಾಡಲ್ಲ ಎಲ್ಲೂ. ಹಂಗಾಗಿ ಇವಾಗ್ಲೂ ಎಷ್ಟೋ ಜನ ನೀವು ಮದುವೆ ಆಗಿಲ್ವಾ, ಯಾವಾಗ ಮದುವೆ ಆಗ್ತೀನಿ ಅಂತ ಕೇಳೋದು. ಮದುವೆ ಆಗಿಲ್ಲ ಅಂತಲೂ ಕೇಳಲ್ಲ, ನಿಮ್ಮ ಮದುವೆ ಆಯಿತಾ ಹಿಂಗೆ ಕೇಳೋದು. ಅಂತಂದ್ರೆ ಆಗಿಲ್ವೇನೋ, ಏನಾರು ಇದ್ದರೆ ಹೇಳ್ಬೋದೇನೋ ಅನ್ನೋ ಥರ ಕೇಳ್ತಾರೆ. ಇವಾಗಿನ ಪರಿಸ್ಥಿತಿಗೆ ಬರ್ತಾರೇನೋ, ಅವಾಗಿನ ಪರಿಸ್ಥಿತಿಗೆ ಬಂದಿಲ್ವಲ್ಲ. ಹಂಗಾಗ್ಬಿಟ್ಟು ನಾನು ಆ್ಯಕ್ಚುಲಿ ಆ ವಿಚಾರದಲ್ಲಿ ತುಂಬ ಲಕ್ಕಿ ಅದೃಷ್ಟವಂತ. ಆಮೇಲೆ ಇವಾಗ ಸುಮಾರು ಜನ ಬಂದರೂ ಕೂಡ ಅವ್ರು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ಬೇರೆ ಹೆಂಗಿದ್ದೀನ, ಹೆಂಗಂಗೆ ಇದ್ರಿ ಯಾರು ಬರ್ತಿರ್ಲಿಲ್ಲ. ಆಮೇಲೆ ಯಾವ್ದಾದ್ರು ಪ್ರಪೋಸಲ್ಸ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಅಫೆಂಡ್ ಆಗ್ಬಿಡ್ತಾರೆ, ಅಯ್ಯೋ ಏನ್ ಹಿಂಗ್ ಕೇಳಿದ್ರು. ಅದು ಅವ್ರ ಇಂಟ್ರೆಸ್ಟ್, ಅವ್ರು ಕೇಳಿದ್ರು, ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದು ಸಿಂಪಲ್ ಆಗಿರುತ್ತೆ. ಹೌದು, ನಂಗೆ ಮದುವೆಗೆ 2 ಮಕ್ಳು ಅಂತ ಆಗ್ತೀನಿ ಅಷ್ಟೇನೆ. ಈಗ ಎಷ್ಟೋ ಜನಕ್ಕೆ ಮದುವೆ ಆಗಿದೆ ನಿಮಗೆ ಅಂತಾರೆ. ಈಗ ಕೆಲವು ಜನ ಫೇಸ್ಬುಕ್ ಅಲ್ಲಿ ಇದ್ರಲ್ಲೆಲ್ಲ ಮೆಸೇಜ್ ಮಾಡ್ಬೇಕಾರೆ, ಫೇಸ್ಬುಕ್ ಕೆಲವು ಜನ ಮಾಡ್ತಾರೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲೆಲ್ಲ ಕೆಲವು ಜನ ಗೊತ್ತಿಲ್ದಾರೋ ಸುಮ್ಮನೆ ಒಂದು ಮೆಸೇಜ್ ಮಾಡ್ತಾರೆ. ಯಾವ ತರ ಮೆಸೇಜ್ ಬರುತ್ತೆ? ಮಾಮೂಲಿ ಹೆಂಗ್ ಬರುತ್ತೆ ಅಷ್ಟೇನೆ. ಯಾರು ಅಲ್ಲಿ ಮಾತ್ರ ಧರ್ಮಣ್ಣ ಅಂತ ಯಾರೋ ಕರೆಯಲ್ಲ, ಮೆಸೇಜ್ ಮಾಡೋದು ಅದೊಂದು ಇದಿದೆ ಆಯ್ತಾ. ಆರಾಮ ಸರ್ ಹಂಗೆ ಹೆಂಗೆ ಅಂತೆಲ್ಲ ಕೇಳ್ತಾ ಆಮೇಲೆ ಸರ್ ಹೆಂಗೆ ನಿಮ್ಮ ಫ್ಯಾಮಿಲಿ ಅಲ್ಲಿ ತನಕ ಬರ್ತಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಆರಾಮಿದೆ ಅಂತಂದಾಗ ಮತ್ತೆ ಮದುವೆ ಯಾವಾಗ ಸರ್ ಅಂತಲೇ ಕೇಳ್ತಾರೆ ಕೆಲವು ಜನ. ಆಮೇಲೆ ಮದುವೆನಾ, ಮದುವೆಗೆ 2 ಮಕ್ಕಳು. ಕೆಲವು ಜನ ಅಂದ್ರೆ ಹುಡುಗಿಯರ ಬಗ್ಗೆ ಹೇಳ್ತಿರೋದು ಧರ್ಮಣ್ಣ, ಫೀಮೇಲ್ ಮೆಸೇಜ್ಗಳು ಯಾರೋ ನಮ್ಗೆ ಯಾರೋ ಒಂದ್ ಮಗಳಿದ್ದಾಳೆ ಮದುವೆ ಮಾಡ್ಕೊಡ್ತೀನಿ ಅಲ್ಲ, ಡೈರೆಕ್ಟ್ ಮೆಸೇಜಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರೋದು. ಇಲ್ಲ, ಅದು ನನ್ನ ಹೆಂಡತಿಗೂ ಗೊತ್ತು. ಆಮೇಲೆ ನಾವು ಓಪನ್ ಬುಕ್ ತರ, ನನ್ನ ಫೋನ್ ನಾನು ಮನೆಗೆ ಹೋದೆ ಅಂತಂದ್ರೆ ನನ್ನ ಮಗಳೇ ಫಸ್ಟ್ ಓಪನ್ ಮಾಡೋದು ನನ್ನ ಫೋನ್ನ, ಅವಳೇ ಹಿಡ್ಕೊಳ್ಳೋದು. ಅಲ್ಲಿಂದ ಹಿಡಿದು ಆ ಟಾಪಿಕ್ ಈಗ ಬರಲ್ಲ, ಈಗ ಬಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಈಗ ಹೆಂಗಂದ್ರೆ ಒಬ್ರು ಪಾಸ್ವರ್ಡ್ ಒಬ್ರಿಗೆ ಗೊತ್ತಿರಲ್ಲ ಕಪಲ್ಸ್ಗೆ, ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಏನ್ ಕೊಟ್ರು ಆಸ್ತಿ ಬರ್ಕೊಟ್ರು ಫೋನ್ ಪಾಸ್ವರ್ಡ್ ಕೊಡಲ್ಲ ಅಲ್ವಾ. ಆ ಟ್ರಾನ್ಸ್ಪರೆನ್ಸಿ ಇಲ್ಲದೆ ನನ್ಗೂ ಅರ್ಥ ಆಗಲ್ಲ ಅದು ಯಾವ ತರದ ರಿಲೇಶನ್ಶಿಪ್ ಅಂತ. ಹೌದು, ಒಂದು ಸ್ಪೇಸ್ ಕೊಡ್ಬೇಕು ಅದೆಲ್ಲ ಇರುತ್ತೆ, ಬಟ್ ಐ ಡೋಂಟ್ ನೋ. ಅಲ್ಲ ಮೇಡಮ್, ಅರ್ಧಂಗಿ ಅಂತ ಒಪ್ಕೊಂಡ್ಮೇಲೆ ನಮ್ದೇ ಫ್ಯಾಮಿಲಿ ಅಂತಿದ್ಮೇಲೆ ಅಲ್ಲೇನ್ ಮೇಡಮ್ ಮುಚ್ಚು ಮರೆ ಅಲ್ವಾ. ನಾನು ಹೇಳೋದು ಅದನ್ನೇ, ನನ್ನ ಹೆಂಡತಿ ಅಷ್ಟೇ, ಯಾವುದೇ ಹುಡುಗಿ ಒಂದು ಮೆಸೇಜ್ ಬಂದರೂ ಕೂಡ ತಪ್ಪಿ ನಿಂಗೆ ಓಪನ್ ಮಾಡಿ ನೋಡಲ್ಲ ಅವಳು. ಅದು ಏನಾರ ಬರಲಿ, ರೀ ಯಾರ್ದೋ ಮೆಸೇಜ್ ಬಂದು ನೋಡ್ರಿ ಅಂತೇಳಿ ರೇಗಿಸ್ತಾಳೆ. ಬೇಕಾರೆ ಏನು ರೀ ಯಾರೋ ಹುಡುಗಿ ಮೆಸೇಜ್ ಮಾಡ್ತೀನಿ ಅಂತ ರೇಗಿಸ್ತಾಳೆ. ನಾನು ರೇಗಿಸ್ತೀನಿ, ನನ್ನ ಹೆಂಡತಿ ಸಿಕ್ಕಾಬಿಟ್ಟೆ ರೇಗಿಸ್ತೀನಿ ನಾನು, ಆಯಿತಾ. ಆದರೆ ಅದು ರೇಗಿಸೋದು ಹೆಂಗೆ ಅಂದರೆ ಅದರಲ್ಲೊಂದು ಆತ್ಮೀಯತೆ, ಒಂದು ನಂಬಿಕೆ ಇದೆ ಗೊತ್ತಾ, ಅದ್ರ ಮೇಲೆ. ಸೂಪರ್. ಕೈಗೆ ಧರ್ಮಣ್ಣ ಈಗ ನಾನು ಕಾಲಿಗೆ ಹಾಕೊಂಡಿದ್ದೀನಿ ಕರಿ ದಾರಗಳು ಕಟ್ಕೊಳ್ಳೋದು, ಬಟ್ ನಿಮ್ದೇನೋ ವಿಭಿನ್ನವಾಗಿದೆ. ಅದು ಏನು ಧರ್ಮಣ್ಣ? ಇದು ಕುರಿ ತುಪ್ಪದಲ್ಲಿ ಮಾಡಿರೋ ತುಪ್ಪ ಅಂತೀವಿ ನಾವು, ಕೂದಲಿಗೆ ಕುರಿ ತುಪ್ಪ ಅಂತೀವಿ. ಆ್ಯಕ್ಚುಲಿ ನಾನು ಚಿಕ್ಕ ಹುಡ್ರಲ್ಲಿ ನಮ್ಮ ಒಂದು 60-70 ಕುರಿ ಇತ್ತು. ಆ್ಯಕ್ಚುಲಿ ನಾನು ಫಸ್ಟು ಆಡಿದ್ದು ಅಲ್ಲೇನೆ. ನಾನು ಅವಾಗ ಹಾಡು ಹೇಳ್ತೀನಿ ಅಂತಂದ್ಬಿಟ್ಟು ಈ ಹೆಸರು ಬರುತ್ತೆ ಗೊತ್ತಾ, ಊರುಗಳಲ್ಲಿ ದೊಡ್ಡದಾಗಿ ಹೆಸರಾಗ್ತಾರೆ, ಇಷ್ಟು ಕಿಲೋಮೀಟ್ರ್ ಆ ಕಲ್ ಮೇಲೆ ಕೂರಿಸ್ಬಿಡೋರು. ನನಗೆ ಇಳಿಯೋಕೆ ಬರ್ತಿರಲಿಲ್ಲ, ನಾನು ಚಿಕ್ಕ ನಿನ್ನುವ 4ನೇ ಕ್ಲಾಸಿಂದ ಆ ಟೈಮಲ್ಲಿ, ಆಯಿತಾ. ಅವಾಗ ಹಾಡು ಹೇಳಿದ್ರೆ ಕೆಳಗೆ ಇಳಿಸೋದು ಅಂತ ನನ್ನನ್ನು ಇದು ಮಾಡೋದು. ಅದೊಂದು ಸಂಕೇತ ಇದೆ ಗೊತ್ತಾ, ಕುರಿ ತುಪ್ಪದ್ದು. ಅದರಲ್ಲಿ ಆ್ಯಕ್ಚುಲಿ ಇದು ಆಸರ ಆಗಬಾರ್ದು, ಕಣ್ದೃಷ್ಟಿ ಆಗಬಾರ್ದು, ನಮ್ಮ ಮನೆಯಲ್ಲಿ ಹೇಳಿದ್ರು ಅಂತ ಇದು ಹಾಕೊಂಡಿರೋದು ಆ ಸಂಕೇತ ಇದು. ನಾನು ಅವಾಗ ಫಸ್ಟ್ನೇ ಆ ಥರದ್ದೊಂದು ಹಾಡಾಡಿದ್ದು ಶಶಿಕುಮಾರ್ ಸರ್ದು. ಕೆಂಪೇಗೌಡ್ರೆ ನಿಂತು ಬಿಟ್ರಲ್ಲ, ಸುಮ್ಮನೆ ನಿಂತು ಬಿಟ್ರಲ್ಲ, ಬೆಂಗಳೂರು ಕತೆ ಗೊತ್ತಿಲ್ದಂಗೆ ಮರ್ತೆ ಬಿಟ್ರಲ್ಲ, ಎಲ್ಲ ಮರ್ತೆ ಬಿಟ್ರಲ್ಲ, ಹನುಮಂತನ ಬಾಲದಂಗೆ ಬೆಳೆದೋಯ್ತಲ್ಲ. ಈ ಹಾಡು ಆ್ಯಕ್ಚುಲಿ
ಹಾಡಕ್ ಬರಲ್ಲ ಅಂದ್ರು, ಹಾಡಕ್ ಸೂಪರ್ ಆಗಿ ಬರುತ್ತೆ. ಈಗ ನೀವು ಹಾಡಿರೋದಕ್ಕೆ ನನ್ಗೀಗ ಹಾಡ್ಗಳು ಕೊಡ್ತೀನಿ ನಿಮ್ಗೆ ಸಿಚುವೇಶನ್ ತರ. ಓಕೆ. ಸೊ ಈ ಹಾಡು ನಿಮ್ಗೆ ಯಾವ ಸಿಚುವೇಶನ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಸಾಲ ಹೇಳ್ಬೇಕು ವಿತ್ ಎಕ್ಸ್ಪ್ರೆಷನ್. ನನಗೆ ಹಾಡು ಹೇಳಕ್ ಬರಲ್ಲ. ಹಾಡು ಹೇಳ್ಬೇಡಿ, ಹಾಡನ್ನ ಡೈಲಾಗ್ ತರನು ಹೇಳ್ಬೋದು ವಿತ್ ಎಕ್ಸ್ಪ್ರೆಷನ್. 1-2 ಸಾಲು ಈಗಷ್ಟೇ ಹಾಡಿದ್ರು ಕೆಂಪೇಗೌಡ್ರೆ. ಇದು ಯಾವಾಗ ಅದಕ್ಕೆ ಹೇಳಿದ್ದು, ಚಿಕ್ಕ ಹುಡುಗ್ರ ಕಲ್ತಿದ್ದು ಆಗ ಹಾಡಿದ್ರು ಹಾಡೆ, ಈಗ ಹಾಡಿದ್ರು ಹಾಡೆ. ನಮ್ಮ ಅಪ್ಪಾಜಿ ಒಂದು ಹೇಳ್ಕೊಟ್ಟಿರ್ಬೇಕಾರೆ ಅದು ಹೇಳ್ತೀನಿ, ಆಮೇಲೆ ಹೇಳಂತ್ರಿ. BA ಗಂಡು ರಾಜಯೋಗ. ಮತ್ತೆ ಹೇಳಕ್ ಬರಲ್ಲ, ನಂಗೆ ಲಿರಿಕ್ಸ್ ಗೊತ್ತಿಲ್ಲ, ನಂಗಿಲ್ಲ. ಇದು ನನ್ನ ರಿಯಲ್ ಲೈಫಿಗೆ ಇದಾಗುತ್ತೆ. ನನ್ನ ಹೆಂಡತಿಗೆ ಹೇಳಿದೀನಿ. 2 ಸಾಲ್ ಫಸ್ಟ್ ಹೇಳ್ಬಿಟ್ಟು ರಿಯಲ್ ಲೈಫಿಗೆ ಹೆಂಗಾಗುತ್ತೆ ಹೇಳಿ. 2 ಸಾಲ ಹೇಳಿ. ಹಾಡ್ಬೇಕಂತ ಏನಿಲ್ಲ, ಹಂಗೆ ಮಾತಾಡ್ಕೊಂಡು. ನಂಗೂ ಹಾಡಕ್ ಬರಲ್ಲ ಧರ್ಮಣ್ಣ. ಈಗ ಸೇಮ್ ಅದೇ ಸಿಚುವೇಶನ್. ನಗು ಬ್ಯಾಡ್ವೆ ನನ್ನ ಕಂಡು, ನಾನು BA ಮಾಡಿದ ಗಂಡು. ಹಂಗೇನೋ ಬರುತ್ತೆ. ಅದನ್ನ ನೀವು ನನ್ನ ಕಂಡು ನಾನೇ BA ಮಾಡಿದ ಗಂಡು. ನಾಳೆಯಿಂದ ನೋಡು ನೀನು ನನ್ನ ಲೆವೆಲ್ಲು, ನಿಮ್ಮಪ್ಪ ಅಮ್ಮ ಇಟ್ಕೋಬೇಕು ಬಾಯ್ ಮೇಲೆ ಬೆಳ್ಳು, ಮೈಸೂರು ಪಾಕು ಮಲ್ಲೆ ಹೂವು ದಿನ ರಾತ್ರಿಗೆ, ಕೆಲ್ಸಕ್ಕೆ ಹೋಗ್ಬೇಕು 100 ರೂಪಾಯಿ ಕೊಡೆ ಬಸ್ಸಿಗೆ. ಈ ಸಿಚುವೇಶನ್ ಕಡೂರಿಂದ ಟ್ರೈನಿಗೆ ಅಂತ. ಓಕೆ, ಇದು ವೈಫಿಗೆ ಆಡಬಹುದು ಆ ಸಿಚುವೇಶನ್ ಅಲ್ಲಿ ಅಂತ. ಯಾವ ಜನ್ಮದ ಗೆಳತಿ, ಈಗ ವೈಫಿಗೆ ಕೊಟ್ಟಾಯ್ತು ಹಾಡು, ಈಗ ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ? ಇನ್ನೇನು ಇಬ್ರು ಲವರ್ ಇದ್ರಲ್ಲಿ ಯಾರ್ಯಾರ ಒಬ್ರಿಗೆ ಕೊಡೋದತ್ಲ, ಇನ್ನೇನು ಮಾಡೋದು? ಅದು ಬರ್ಬೇಕು ಧರ್ಮಣ್ಣ. ನೀವೇನಾದ್ರು ಇಲ್ಲ ಇದನ್ನು ನಾನು ನನ್ನ ವೈಫಿಗೆ ಕೊಡ್ತೀನಿ ಅಂದಿದ್ರೆ ಮೇಡಮ್, ರಿಯಾಲಿಟಿ ಇರೋದನ್ನ ಒಪ್ಕೋಬೇಕು. ಈಗ ಅವಳು ನನ್ನ ಹೆಂಡತಿ ಅಂತಂದ್ರೆ ಅವಳು ಈಗ ಗೆಳತಿನ ಇದ್ದಂಗೆ, ಆದ್ರೆ ಅದನ್ನ ಮೀರಿದಾಳೆ ಅವಳೀಗ. ಹಂಗಾಗಿ ಅವಳನ್ನ ಗೆಳತಿ ಅನ್ನೋಕೆ ಇಷ್ಟ ಇಲ್ಲ ನನಗೆ, ಆಯ್ತಾ? ಅದನ್ನ ಮೀರಿದಾಳೆ ಅವಳು ನನ್ನ ಹೆಂಡತಿ, ಆಯ್ತಾ? ಇನ್ನೆಲ್ಲ ಅವಳೇ. 2 ಸಾಲು. ಯಾವ ಜನ್ಮದ ಗೆಳತಿ ನೀ, ಯಾವ ಜನ್ಮದ ಒಡತಿ, ಆ ಥರದ್ದೇನೋ ಬರುತ್ತೆ. ಆ ಥರ ಸಾಕು. ಹಾಡು ಮಾಡಂಗಿಲ್ಲ, ಮತ್ತೆ ಕಾಟೇರದವ್ರನ್ನ ನೋಡ್ಕೊಂಡ್ ಬರ್ತಾರೆ. ಬಾಸ್ ಬೇರೆ, ಬಾಸು ಅದು ಬೇರೆನೇ, ಅದು ಒಂದು ಆತ್ಮೀಯತೆ ಬಿಡಿ. ನಾವು ಬಾಸ್ ಅನ್ನೋದಕ್ಕಿಂತ ಕನ್ನಡದಲ್ಲಿ ಅಣ್ಣ, ಅದು ಆ್ಯಕ್ಚುಲಿ ಬಾಸ್ ಅಂದ್ರೆ ಇಂಗ್ಲೀಷಲ್ಲಿ ನಾನು ಅಣ್ಣ ಅಂತ ಕರಿತೀನಿ. ಯಾಕೆಂದ್ರೆ ನನ್ನ ಲೈಫಲ್ಲಿ ನಾನು ಹೇಳಿದ್ನಲ್ಲ, ನಾನು ಸುಮಾರು ಜನಕ್ಕೆ ಅಣ್ಣ ಅಂತ ಕರೆಯೋದು. ಈಗ ಯೋಗರಾಜ್ ಸರ್ ಆಗಿರ್ಬೋದು, ಈಗ ನನಗೆ ತುಂಬ ಯಾರು ಆತ್ಮೀಯರಿದ್ದಾರೆ, ದೊಡ್ಡ ಸ್ಟಾರ್ಗಳಿಗೂ ಕೂಡ ನಾನು ಅಣ್ಣ ಅಂತ ಕರಿತೀನಿ. ಅದೇನೋ ನನಗೆ ಇಲ್ಲಿಂದ ಬರುತ್ತೆ ಅಣ್ಣ ಅಂದರೆ. ಸರ್ ಅಂದರೆ ನನಗೆ ಅದು ಇಲ್ಲಿಂದ ಬರೋಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ. ಸರ್ ಅನ್ನೋದು ನನಗೆ ಇಲ್ಲಿಂದ ಬರೋಲ್ಲ, ಇಲ್ಲಿಂದ ಬರುತ್ತೆ. ಅಣ್ಣ ಅಂದರೆ ನನಗೆ ಇಲ್ಲಿಂದ ಬರುತ್ತೆ. ಹಂಗೆ ಬಾಸಿ ನಾನು ಸುಮಾರು ಸಲ ಅಣ್ಣ ಅಂತ ಕರೆದಿದ್ದೀನಿ. ಜಾಕಿ 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 ಜಾಕಿ. ಯಾವ ಸಿಚುವೇಶನ್ ಅಲ್ಲಿ ಚಡ್ಡಿ ತೂತು ಜಾಕಿ ಜಾಕಿ ಜಾಕಿ. ಇದು ಆಕ್ಚುಲಿ ಇಲ್ಲಿ ಹೇಳ್ಬಾರ್ದು, ಹೇಳಿ ಪರವಾಗಿಲ್ಲ. ಅದು ಇಸ್ಪಿಟ್ ಆಡ್ತಾರೆ, ನೆನಪಿದ್ಯಾ? ಈ ಊರ್ ಕಡೆ ಎಲ್ಲ ಯುಗಾದಿ ಹಬ್ಬದ ಟೈಮ್ ಹೇಳಕ್ ಬಂದೆ. ನಾವು ಆಡ್ತೀವಿ ಅವಾಗ. ನಾರ್ಮಲ್ ಟೈಮಲ್ಲಿ ಆಡ್ಬೋದು, ಅದನ್ನು ಹೇಳ್ಬೋದು. ಆಡಿದೀನಿ, ನಿಮ್ಗೆ ಗೊತ್ತಿಲ್ಲ. ಒಂದು ಟೈಮಲ್ಲಿ ಈ ಸಿಚುವೇಶನ್ ಬಂದಾಗ ಯಾಕೆ ಅದೆಲ್ಲ ನೆನಪಾಗುತ್ತೆ ಅನ್ನೋದಕ್ಕೆ, ಆ್ಯಕ್ಚುಲಿ ನಮ್ಮ ಅಪ್ಪ ಅವತ್ತು ನನ್ನ ಉಳಿಸಿದ್ದು, ಆಯ್ತಾ? ನಾವೇನು ಮಾಡ್ತಿದ್ವಿ ಅವಾಗ, ಚಿಕ್ಕ ನಮ್ಮ ಅಣ್ಣನ ಮದುವೆ ಆಯಿತು. ಮದುವೆ ಟೈಮಲ್ಲಿ ಹುಡುಗರೆಲ್ಲ ಸೇರಿಬಿಟ್ಟು ಈ ಹೊರಗೆ ಒಳಗೆ ಆಟ ಆಡ್ತಾರೆ. ಅದರಲ್ಲೂ ಹಂಗೆ ಆಡೋದು, ಜಾಕಿಲು ಹೊರಗೆ ಒಳಗೆ ಆಡೋದು. ಇದೆ ಇನ್ನೊಂದು ಎಕ್ಕ ರಾಜರಾಣಿ ಹಾಡು ಇದೆ ಇದರಲ್ಲಿ, ಲಿಸ್ಟ್ ಅಲ್ಲಿ ಮೋಸ್ಟ್ಲಿ ಎರಡು ಒಂದೇ ಸಿಚುವೇಶನ್ ಅಲ್ಲ. ಅದಾದ್ರೆ ಒಂದು 2 ಲೈನ್ ಬರುತ್ತೆ ಅಟ್ಲೀಸ್ಟ್. ಹೇಳಿ ಹೇಳಿ ಹೇಳಿ. ಎಕ್ಕ ರಾಜರಾಣಿ ನಿನ್ನ ಕೈಯೊಳಗೆ, ಇಡಿ ಮಣ್ಣು ನಿನ್ನ ಬಾಯೊಳಗೆ, ಅಂದರ್ಬಾರ್ ಅಂದರ್ಬಾರ್ ಅಂದರ್ಬಾರ್. ಅದೇ ಆಡಿರೋದ ಅಂದರ್ಬಾರ್ ಇದೆಯಲ್ಲ. ಅವಾಗ ನಾವು ಅದು ಹೆಂಗೆ ಇದಾಗ್ಬಿಡುತ್ತೆ ಅಂದ್ರೆ, ಗುಂಗು ಮೇಡಮ್ರೆ, ನಾನು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹತ್ರ ಕಾಸು ಇಸ್ಕೊಂಡು ಹೋಗೆಲ್ಲ ಆಡ್ಬಿಡ್ತಿದ್ದೆ. ಕೆಲವೊಂದ್ಸತಿ ರಾತ್ರಿ ಎಲ್ಲ ಆಡ್ಬಿಟ್ಟು ಅಡಿಕ್ಷನ್. ಒಂದು 2 ತಿಂಗಳೇನೋ ಹಂಗೇನೋ ಯಾವಾಗ ಆರಾಮ ಇರ್ತೀವಿ ಹಂಗೆ ಆಡೋಕೆ ಶುರು ಮಾಡ್ಬಿಟ್ವಿ. ಒಂದು ಟೈಮಲ್ಲಿ ಏನಾಗೋಯ್ತು, ನಾನು ಕಾಲೇಜಿಂದ ಬಂದು ಆಟಾಡಕ್ಕೆ ಹೋಗ್ಬೇಕು. ಇನ್ನೇನು ನಮ್ಮ ಅಪ್ಪ ಅಪರೂಪಕ್ಕೆ ನಮ್ಮ ಅಪ್ಪನೇ ಫಸ್ಟ್ ಧರ್ಮಿ ಅಂತೆಲ್ಲ ಕರೆಯೋದು. ನಮ್ಮ ಅಪ್ಪ ನಮ್ಮ ಅಮ್ಮನೇ, ಧರ್ಮಿ ಟೀ ಗಿಟ್ಟಿಲ್ಲ ಅಂತ ಕುಡ್ಕೊಂಡು ಹೋಗಪ್ಪ ಅಂತಂತು. ನಮ್ಮ ಅಪ್ಪಕ್ಕೆ ಅಪರೂಪಕ್ಕೆ ಹಿಂಗೆ ಅಂತಲ್ಲ ಅಂತ ಟೀ ಕುಡಿದು ಹೊರಗೆ ಬಂದೆ ಮೇಡಮ್, ಹಿಂಗೆ ಆಯ್ತಾ? ಆ್ಯಕ್ಚುಲಿ 3 ಇವೆಲ್ಲ ಗೊತ್ತಿಲ್ಲ. ಟೀ ಕುಡಿದು ಹೊರಗೆ ಬರ್ತಿದ್ದಂತೆ ಹೊರಗೆ ಬಂದರೆ ನಮ್ಮನೆ ಹಿಂಗಡೆನೇ ಇದು ತೋಟ. ಬೇಲಿ ಸಂದೆಗೆ ಹಾಕ್ಕೊಂಡು ಹೊಡಿತವ್ರೆ ಪೊಲೀಸ್ನವರು. ನೋಡ್ಬಿಟ್ಟು ಟೆನ್ಷನ್ ಆಗೋಯ್ತು ನನಗೆ. ಅವತ್ತು ನಮ್ಮ ಅಪ್ಪ ಹೇಳ್ದಂಗೆ ಇದ್ದಿದ್ರೆ ಆ ಪ್ಲೇಸಲ್ಲಿ ನಾನು ಇರ್ತಿದ್ದೆ. ಆಮೇಲೆ ಊರಲ್ಲೆಲ್ಲ ಸಿಕ್ಕಾಬಟ್ಟೆ ನನಗೆ. ಅವಾಗಿಂದನೂ ನಾನು ಅವಾಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಆಮೇಲೆ ಕೆಲಸ ಮಾಡ್ಕೊಂಡೆಲ್ಲ ಬೆಳೆದು ಒಳ್ಳೆ ರೆಕಗ್ನೈಸೇಷನ್, ಹೆಸರಾಳ. ಎಷ್ಟು 1 ಸೆಕೆಂಡಾಗಿ ಹಿಂಗೆ ಆಗ್ಬಿಡೋದಲ್ಲ ಗುರು ಅಂತ ಅಂದ್ಕೊಂಡಿದ್ದು. ಆಯ್ತು ಒಂದು 20-22 ವರ್ಷ ಅವಾಗ ಆಡಿದ್ದು. ಹಂಗೆ ಬಿಟ್ಟಿವಿ. ಇವಾಗ ಯಾವಾಗ ಆಡ್ತೀವಿ ಅಂದ್ರೆ ಯುಗಾದಿಗೆ ಬರುತ್ತಲ್ವ, ಖುಷಿಗೆ. ನನ್ನ ಫ್ರೆಂಡ್ಸ್ ಮಾತ್ರ ಒಂದು 7-8 ಜನ, ವರ್ಷಕ್ಕೆ 5,000 ಫಿಕ್ಸ್ ಅಲ್ಲಿ. ಯಾರಿಗೆ ಬಂದ್ರು ಪಾರ್ಟಿ.
ನಾನು ಕುಡಿಯಲ್ಲ, ಅದು ಬೇರೆ. ಐ ಆಮ್ ವಿಲನ್ ಈ ಹಾಡು ಧರ್ಮಣ್ಣನ್ಗೂ ಸಿಟ್ಟು ಬರೋದು ಅಥವಾ ಐ ಆಮ್ ವಿಲನ್ ಮುಖ ತೋರ್ಸೋದು, ಬಿಕಾಸ್ ನೀವು ಯಾವಾಗ್ಲೂ ಎಲ್ಲರ ಹತ್ರ ನಗ್ತಾ ಮಾತಾಡ್ತಿರ್ತೀರಾ. ನನಗೆ ಭಯಂಕರ ಸಿಟ್ಟು ಬರೋದು ಯಾವಾಗ ಗೊತ್ತಾ, ತುಂಬಾ ಬ್ಯುಸಿ ಇದ್ದೀನಿ ಅಂತ ಫೋನ್ ತೆಗೆದಿದ್ದಾಗ ನಂಗೆ ಭಾಳ ಕೋಪ ಬರುತ್ತೆ, ಆಯ್ತಾ. ಆಮೇಲೆ ನಾನು ಸುಮಾರು ಸತಿ ಹೇಳಿದ್ದೀನಿ ಕೂಡ. ಆಮೇಲೆ ಫೋನೇ ಮಾಡಲ್ಲ ಅವರು, 2 ದಿವಸ ಫೋನ್ ಮಾಡಲ್ಲ ವಾಪಸ್ಸು. ಅದು ಮಾತ್ರ ನಂಗೆ ಹೆವಿ ಕೋಪ ಬರುತ್ತೆ. ಅಂದ್ರೆ ಒಂದು ಕಮ್ಯುನಿಕೇಶನ್, ಒಂದು ರೆಸ್ಪಾನ್ಸ್, ಅದೊಂದು ರೆಸ್ಪೆಕ್ಟ್ ಅಂತ ನಾನು ಹೇಳೋದು. ಆಗುತ್ತೆ ಇಲ್ಲ ಎರಡೇ ಅಲ್ವಾ ಪಾಯಿಂಟ್ ಇರೋದು. ನಾವೀಗ ನೋಡಿ, ನನಗೆ ಅವ್ರು ಯಾರ ಕಾಲ್ ಮಾಡಿದ್ರು, ನಂಬರ್ ಕಳಿಸ್ತೀನಿ ಹಿಂದೆ 5-10 ನಿಮಿಷ ಬಿಟ್ಟು ನಾನು 100% ಕಳಿಸ್ತೀನಿ, ಆಯ್ತಾ. ನಮ್ಮ ಹಂಗೆ ಕೆಟಗರಿ. ಆಮೇಲೆ ನಾನು ಬಿಸಿ ಇದ್ನಾ ಫೋನ್ ಮಾಡ್ಬಿಟ್ಟು ಒಂದು 10 ನಿಮಿಷ ವಾಪಸ್ ಮಾಡ್ತೀನಿ, ಇಲ್ಲ ಫ್ರೀ ಆದ್ನಾ ಅವಾಗಾರ ವಾಪಸ್ ಮಾಡ್ತೀನಿ ಅಲ್ವಾ. ಈ ಥರದ್ದು ಕಮ್ಯುನಿಕೇಶನ್ ಕರೆಕ್ಟ್ ಇರ್ಬೇಕಲ್ವಾ. ಕೆಲವು ಜನ ಫೋನು ಮಾಡಲ್ಲ, ಮೆಸೇಜ್ ಹಾಕಿರೋ ಮೆಸೇಜ್ ಬಿಡಿ, ಅದು ಅವ್ರ ಇಷ್ಟ, ಅದು ನಾವು ಹೇಳಕ್ಕೆ ಬರಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿದಾಗ ಹಿಂಗೇನೋ ಬಿಸಿ ಇದೀವಿ, ಇಲ್ಲ ಮಾಡ್ತೀವಿ, ಇಲ್ಲ ಅಟ್ಲೀಸ್ಟ್ 2 ದಿನ ಆದ್ಮೇಲಾರು ಮಾಡ್ಬೇಕಲ್ವಾ. ನನಗೆ ಆ ಥರ. ಆಮೇಲೆ ನೀನು ಇಷ್ಟೊತ್ತಿಗೆ ಬಾ, ಇಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವಾಗ ಕಾಲ್ ತೆಗಿಯಲ್ಲ ಕೆಲವು ಜನ. ನನ್ನ ಫ್ರೆಂಡ್ಸಲ್ಲಂತೂ ಬೈದಿದ್ದೀನಿ, ಅವಾಗ ನನಗೆ ಹಂಗಲ್ಲ, ಒಂದೇ ಸತಿ ಇಲ್ಲಿಗೆ ಇರುತ್ತೆ, ಅದೇನೋ ಗೊತ್ತಿಲ್ಲ. ನನಗೆ ಫೋನ್ ತೆಗಿದಂಗೆ ಇದ್ರೆ ಮಾತ್ರ ಇಲ್ಲಿಗೆ ಬರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ, ಅವಾಗ ಆಗ್ತಾರೆ ಧರ್ಮಣ್ಣ. ಈಗ ಇವರು ವಿಷ್ಣು ಸರ್ ಈಗ ಕಾಲ್ ಮಾಡಿದ್ರ, ಇಲ್ಲಿದೆ ಅಂತ ಹೇಳಿದ್ರು. ನಮ್ದು ಹೆಂಗೆ ಅಂದ್ರೆ ಟೈಮಿಂಗ್ ಅಂದ್ರೆ ಟೈಮಿಂಗ್. ನಮ್ಮ ಗುರುಗಳು ಒಂದು ಮಾತು ಹೇಳ್ಕೊಟ್ಟಿದ್ರು, ಅವತ್ತಿಂದ ಇವತ್ತಿನವರೆಗೂ ನಾನು ಯಾರಿಗೂ ಕಾಯಿಸಲ್ಲ, ಮತ್ತು ನನ್ನನ್ನು ಕಾಯಿಸ್ಬಾರ್ದು. ನಂದು ಅದೊಂದು ರೂಲ್ಸ್ ಅದು. ಆಮೇಲೆ ನಾನು ಕಾದ್ರೂ ಪರವಾಗಿಲ್ಲ, ನನಗೇನು ಹೋಗ್ಲಿ ಬಿಡತ್ಲಾಗ 10 ನಿಮಿಷ ಅಂತ. ಅವ್ರು ಬೇರೆಯವ್ರು ಮಾತ್ರ ನಾನು ಇವತ್ತಿನವ್ರಿಗೆ ಯಾರೂ ಕಾಯಿಸಿಲ್ಲ. ಯಾಕೆಂದರೆ ನಮ್ಮ ಗುರುಗಳು ಅದನ್ನು ಹೇಳ್ಕೊಟ್ಟಿರೋದು ನನಗೆ, ನಾನು ಅದನ್ನೇ ಫಾಲೋ ಮಾಡ್ತಾ ಬಂದೀನಲ್ವಾ. ಹಂಗೆ ಇಲ್ಲಿಗೆ ಬಂದಮೇಲೆ ಇವ್ರು ಫೋನ್ ತೆಗಿಲಿಲ್ಲ, ಅವಾಗ ನಂಗೆ ಟ್ರಿಗರ್ ಆಗುತ್ತೆ. ಉದಾಹರಣೆ ಆ ಥರದ್ದು ಉದಾಹರಣೆ. ಅವರೇ ಪಾಪ ಫೋನ್ ಮಾಡಿ ಎಲ್ಲಿದ್ರೆ 10 ಸತಿ ಫೋನ್ ಮಾಡೋದು, ಕೆಳವರೆಗೂ ಬಂದಿದ್ದಾರೆ. ಆಮೇಲೆ ಅವ್ರದ್ದು ಕೆಲಸ ಇಲ್ಲ ಅಂದ್ರೂ ಕೂಡ ನಾವು ಕಾಲ್ ಮಾಡಿದ್ರು ಕೂಡ ಅವ್ರು ಬಿಸಿ ಇದ್ರೆ ಹೇಳ್ತಾರೆ, 10 ನಿಮಿಷ ಬಿಟ್ಟು ಮಾಡ್ತೀನಿ ಧರ್ಮಣ್ಣ, ಮಾಡ್ತಾರೆ ಅವ್ರು ವಾಪಸ್ಸು. ಆ ಥರ ಕಮ್ಯುನಿಕೇಶನ್ ಇರೋದಕ್ಕೇನೆ ಒಂದು ಫೋನಿಗೆ ನಾವು ಬಂದು ಇಲ್ಲಿ ಕೂತಿದ್ದೀವಿ. ಯಾಕೆಂದ್ರೆ ಅಷ್ಟು ನಾವು ಏನೇ ಕೆಲಸ ಮಾಡಿದ್ರು ಫಸ್ಟ್ ಒಂದು ಅದಕ್ಕಿಂತ ಹಿಂದ್ಗಡೆ ಒಂದು ಆತ್ಮೀಯತೆ, ಒಂದು ಪ್ರೀತಿ, ಅದು ಬೆಳೆದ್ರೇ ನಾವು ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ. ಈಗ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀವಿ ಅಂದರೆ ಇದಕ್ಕೇನು ಕಾರಣ? ಹೌದು, ಅಷ್ಟು ವರ್ಷದ ಜರ್ನಿ ಇರುತ್ತೆ. ನನ್ನ ಕೆಲಸಗಳು ನೀವು ನೋಡ್ಕೊಂಡ್ ಬಂದಿದ್ದೀರಾ. ನಾನು ಧರ್ಮಣ್ಣ ಒಟ್ಟಿಗೆ ಒಂದು ಸಿನಿಮಾನೇ ಮಾಡಿದ್ವಿ ಅಂತ ಕಾಲದಲ್ಲಿ. ಉಳಿದವರು ಉಳಿದಿದೀವಿ, ಇನ್ನು ಉಳಿದಿದೀವಿ, ಇನ್ನು ಮುಂದೆ ಉಳಿಬೇಕಾಗಿದೆ. ಸರಿ, ಬ್ಯಾಡ್ ಬಾಯ್ಸ್ ಭೀಮಾದು ಅದೊಂದು ಸ್ವಾಗ್ ಸಾಂಗ್, ಒಂದು ಗ್ಯಾಂಗ್, ನಾನು ಹಿಂಗೆ ಅನ್ನೋದು ಹೇಳೋದು. ಆಕ್ಚುಲಿ ಅದರಲ್ಲಿ ನನಗೆ 2 ಮಜಾ ಅನ್ನಿಸ್ತು. ಒಂದು, ಅದನ್ನ ಪಕ್ಕ ಲೋಕಲ್ ಹುಡುಗರು ಮಾಡಿರೋಂಥ ಸಾಂಗ್. ಆದರೆ ಇವತ್ತಿನ ಟ್ರೆಂಡ್ ಅದು, ಆಯ್ತಾ. ಆ ಟ್ರೆಂಡನ್ನ ನಾವು ನನಗೆ ಕ್ಯಾಚ್ ಮಾಡೋದು ಕಷ್ಟ. ಆದ್ರೆ ಅದನ್ನ ಶೂಟ್ ಮಾಡಿದಾರಲ್ಲ, ಅದು ನನಗೆ ಕ್ಯಾಚ್ ಆಗುತ್ತೆ. ಆಕ್ಚುಲಿ ಎರಡನ್ನೂ ಮಿಕ್ಸ್ ಮಾಡಿ ಬರೋದು. ನಂದು ಇವತ್ತಿಗೂ ಬೈಕ್ ಇರೋದು ಅದೇ ತರ ಸುಜುಕಿ ಸಮುರಾಯ್ನೆ, ನನ್ನ ಫೇವ್ರೇಟ್ ಗಾಡಿ ಅದು. ಹುಡುಗರಿಗೆ ಬೈಕ್ ಒಂದು ನೆಕ್ಸ್ಟ್ ಲೆವೆಲ್ ಎಮೋಷನ್ ಅಲ್ಲ. ಆಮೇಲೆ ನಾನು ಎಲ್ಲೇ ಹೋದ್ರು ವಿಶೇಷವಾಗಿ, ಆಮೇಲೆ ಏನಂತಾರೆ ಅದಕ್ಕೆ, ಈಗ ಹೊಸ ಸಿನಿಮಾ ಮಾತಾಡ್ಬೇಕು, ಆಮೇಲೆ ಒಂದು ಎಲ್ಲ ಒಂದು ವಿಶೇಷ ಪೂಜೆಗೆ ಹೋಗ್ಬೇಕು, ಒಂದು ವಿಶೇಷ ಈ ತರ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಆ ಗಾಡಿನೇ ತಗೊಂಡೋಗೋದು ನಾನು. ಯಾಕೆಂದ್ರೆ ಅದು ನನ್ನ ಲಕ್ಕಿ ಗಾಡಿ. ಹಂಗಾಗ್ಬಿಟ್ಟು ಅದೊಂದು ಖುಷಿ ಇರುತ್ತೆ. ಆಮೇಲೆ ಅದ್ರದ್ದೊಂದು ಸೌಂಡ್ ಇದೆ, ಆ ಸೌಂಡ್ ಕಿವಿಗೆ ಬಿದ್ದರೆ ಅದೊಂದು ನಮಗೊಂದು ಅಲ್ಲಿಂದ ಶುರು ನಮ್ಮ ಜೋಶು. ಆಕ್ಸಿಲೇಟರ್ ಕೊಟ್ಟಿಂಗ್ ಒಂದ್ಸತಿ ರೇಸ್ ಮಾಡಿದ್ವಿ ಅಂದರೆ ಅದೊಂದು ಜೋಶ್ ಬರುತ್ತೆ. ಹಂಗೆ ಅದರಲ್ಲಿ ಎಷ್ಟು ಚೆನ್ನಾಗಿ ಅದು ಸಾಂಗ್ನ ನಮ್ಮ ಲೋಕಾಲಿಟಿಗೆ ಮತ್ತು ಇವತ್ತಿನ ಟ್ರೆಂಡಿಗೆ ಎರಡನ್ನೂ ಮಿಕ್ಸ್ ಮಾಡಿದ್ದಾರೆ. ಏನು ವೈರಲ್ ಆಯಿತು ಅಂದರೆ ಅದು ನಂಗೆ ತುಂಬ ಇಷ್ಟ. ಅದಕ್ಕೆ ಹೇಳ, ಜನರು ನಾಡಿ ಮಿಡಿತ ಹಿಡಿದು ಅದಕ್ಕೆ ಕಂಟೆಂಟ್ ಹೋಗಲ್ಲ ಅಥವಾ ಇದು ಅನ್ನೋದಕ್ಕಿಂತ ಏನ್ ಇಷ್ಟ ಪಡ್ಬೋದು, ಜನಕ್ಕೆ ಏನ್ ಕನೆಕ್ಟ್ ಆಗ್ಬೋದು ಅನ್ನೋದು ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೈ ಹಿಡಿತಾರೆ. ಖಂಡಿತವಾಗ್ಲೂ. ಆಮೇಲೆ ತುಂಬಾ ಕಷ್ಟಪಟ್ಟು ಒಂದು ಏನಂತಾರೆ ಅದಕ್ಕೆ ಮಾಡ್ತೀನಿ ಅಂತ ತೋರಿಸ್ತಾರೆ ನಮ್ಮ ದುನಿಯಾ ವಿಜಯ್ ಸರ್. ಹಂಗಾಗಿ ಅದು ಕನೆಕ್ಟ್ ಆಗ್ತೀವಿ. ಯಾಕೆ ನಾವು ಯಾವತ್ತು ನಮ್ಮ ಥರ ಬಂದಿರೋರಿಗೆ ಯಾಕೆ ಬೇಗ ಕನೆಕ್ಟ್. ಈಗ ಚಿಕ್ಕಣ್ಣ ಸರ್ ಹೆಸರು ಹೇಳಿದ್ರೆ ನಂಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ನಾನು ಸುಮಾರು ಕಡೆ ಅವ್ರಿಗೆ ಹೇಳಿದ್ದೀನಿ, ನನಗಿನ್ನ ಆ್ಯಕ್ಚುಲಿ 1 ವರ್ಷಕ್ಕೆ ಚಿಕ್ಕರವರು, ಆದ್ರೆ ನಾನು ಅವ್ರಿಗೆ ಅಣ್ಣ ಅಂತಲೇ ಕರೆಯೋದು. ಅವ್ರು ಅದೇ, ಧರ್ಮಣ್ಣ ನನಗಿನ್ನ 1 ವರ್ಷ ದೊಡ್ಡರ ನೀವು, ಮತ್ತೆ ನನಗೆ ಅಣ್ಣ ಅಂತ ಕರೀತೀರಾ, ಅಣ್ಣ ನಿಮಗೆ ಅಣ್ಣ ಹೇಳ್ತೀರಾ ಅಂತ ಕರೀತೀರಲ್ವಾ. ನಾನು ಹೇಳಿದೆ, ಅಣ್ಣ ನೀವು ಏನೇ ಆದರೂ ಕೂಡ ನಮ್ಗಿನ್ನ ಬೇಗ ಬಂದರು, ಅನುಭವದಲ್ಲಿ ನಾನು ನಿಮ್ಗೆ ಅಣ್ಣ ಅಂತೀನಿ ಅಷ್ಟೇ. ಆಮೇಲೆ ನಾನು ಅವ್ರಿಗೂ ಹೇಳಿದ್ದೀನಿ ಕೂಡ, ಅವ್ರು ಬಂದಿರೋ ದಾರಿ ಆಗಿರ್ಬೋದು, ನಾವು ಬಂದಿರೋ ದಾರಿ. ಅದೆಷ್ಟು ವೈರಲ್ ಆಯ್ತು ಕೆಲವೊಂದು ಮಾತುಗಳು. ನಾನು ಎಲ್ಲಿ ಮೇಡಮ್ ಕಪ್ಪುಗಿದ್ದೀನಿ, ಬ್ರೌನಿ ಅಂದ್ರೆ ಅವ್ರದ್ದು ಇನ್ನೋಸೆನ್ಸ್ ಇದೆ ಗೊತ್ತಾ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ಅವಳು ಅಷ್ಟು ಎತ್ತರಕ್ಕೆ ಬೆಳೆದಿರೋದಿದೆಯಲ್ಲ, ಆ್ಯಕ್ಚುಲಿ ನಮ್ಮಂತರಿಗೆಲ್ಲ ಅದು ಇನ್ಸ್ಪೈರ್ ಅದು. ಅದು ನಾನು ಹೇಳ್ತೀನಿ, ಅದನ್ನೇ ಹೇಳಿದೆ, ಆದ್ರಿಂದ ನಿಮಗೆ ಅಣ್ಣ ಅಂತ ಕರಿತೀರಣ ಅಷ್ಟೇ ಅಂತ. ಆಮೇಲೆ ಅವ್ರದ್ದು ನಮ್ದು ಒಂದು ಉಪಾಧ್ಯಕ್ಷದಿಂದ ಒಂದು ಒಳ್ಳೆ ಆತ್ಮೀಯತೆ ಬೆಳೆದಿದೆ, ಖುಷಿ ನಂಗೆ. ಅದಿರ್ಬೇಕು, ಆ ಫ್ರೆಂಡ್ಶಿಪ್ ಇರ್ಬೇಕು ಮೇಡಮ್. ಯಾರು ಇರ್ಬೇಕು, ನಾವ್ ಇಲ್ಲೇ ಇರ್ಬೇಕಾದ್ರು. ಆಮೇಲೆ ಕೆಲವು ಜನ ಎಲ್ಲ ಹೇಳ್ತಾರೆ ಗೊತ್ತಾ, ಅವನು ಇದನ್ನ ಇವ್ನು ಕಿತ್ಕೊಂಬಿಟ್ಟ, ಇವನಿದ ಅವ್ನು ಕಾಂಪಿಟೇಷನ್ 100% ಬರ್ಕೊಡ್ತೀನಿ ಮೇಡಮ್. ಯಾರ್ದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಅವ್ರವ್ರ ಅಣ್ಣದ್ರುಣ ಅವ್ರವ್ರಿಗೆ ಇರುತ್ತೆ.
ಈಗ ನೋಡಿ ರಾಜಯೋಗ ಅಂತ ಏನು ನಾನು ಸಿನಿಮಾ ಮಾಡಿದೆ, ಅದಕ್ಕಿಂತ ಮುಂಚೆ ಇಬ್ರು ಬೇರೆ ಫೋಟೋ ಶೂಟ್ ಹಾಕೊಂಡು 3 ದಿನ ಶೂಟು ಮಾಡಿದ್ರು. ಅದು ಶೂಟಿಂಗ್ ಹೋದಾಗಲೇ ಗೊತ್ತಾಗಿದ್ದು ನನಗೆ. ಅದನ್ನು ನನಗೆ ಇದ್ದಿದ್ದರಿಂದ ಅನ್ನೋದ್ರೂ ನಾನೇ ಮಾಡಿದೆ ಫೈನಲಿ ಹೋಗಿ, ಅಲ್ವಾ? ಅವೆಲ್ಲ ನಾನು ನಂಬೋದೇ ಇಲ್ಲ. ನಾನು ಇದಕ್ಕೂ ಕಿವಿಗೂ ಹಾಕೊಳ್ಳಲ್ಲ ನಾನು ಅವನ್ನೆಲ್ಲ. ಕೆಲವೊಂದು ವಿಚಾರ ನೀವು ಕೇಳ್ತೀನಾ, ಅದು ಒಳ್ಳೇದಿದ್ರೆ ಮಾತ್ರ ನನ್ನ ತಲೆಯೊಳಗಿರುತ್ತೆ, ಕೆಟ್ಟದ್ದು ಅರಿಕಿಂಗ್ ವರ್ಷದಿಂದ ದಾಡ್ದಿದ್ದಂಗೆ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೊಂದು ಪ್ರಶ್ನೆ ಅಂದರೆ, ಇಷ್ಟು ವರ್ಷದಿಂದ ನೀವು ಇಲ್ಲೇ ಇಷ್ಟು ಸಿನಿಮಾಗಳು ಮಾಡಿದ್ದೀರಾ, ತುಂಬ ಹತ್ತಿರದಿಂದ ಇಂಡಸ್ಟ್ರಿ ನೋಡಿದ್ದೀರಾ, ತುಂಬ ಟೀಮ್ಗಳ ಜೊತೆ ಕೆಲಸ ಮಾಡಿದ್ದೀರಾ. ಆದರೂ ಈಗ ಕನ್ನಡ ಇಂಡಸ್ಟ್ರಿ ವಿಚಾರಕ್ಕೆ ಬಂದರೆ, ಸಿನಿಮಾ ಸೆಟ್ಟಲ್ಲಿರುವಾಗ ಶೂಟಿಂಗ್ ಪ್ರೋಸೆಸ್ಸಲ್ಲಿ ಅಥವಾ ಈ ಜರ್ನಿಲಿ ನಂಗೆ ತುಂಬ ಇಷ್ಟ ಆಗೋದು ನಮ್ಮ ಇಂಡಸ್ಟ್ರಿ ಬಗ್ಗೆ ಅನ್ನೋ ಒಂದು ವಿಷಯ. ಇನ್ನೊಂದು, ಇದೊಂದು ಚೇಂಜ್ ಆಗಬೇಕು ನನ್ನ ಪ್ರಕಾರ, ಇದು ಇನ್ನೂ ಇಂಪ್ರೂವ್ ಆಗಬೇಕು, ಚೇಂಜ್ ಆಗಬೇಕು ಅನ್ನೋ ಒಂದು ವಿಷಯ ಯಾವುದು? ಫಸ್ಟ್ ಇಷ್ಟ ಆಗೋದು ಯಾವುದು? ಇಂಡಸ್ಟ್ರಿಯಲ್ಲಿ ತುಂಬ ಇಷ್ಟ ಆಗೋದು ಏನಂತಂದರೆ, ಅವನು ಎಂಥರೇ ಆಗಿರಲಿ, ಯಾವ ಜಾತಿಯನ್ನಾಗಿರಲಿ, ಯಾವ ಧರ್ಮದನ್ನಾಗಿರಲಿ, ಯಾರೇ ಆಗಿರಲಿ, ಕಲಾವಿದ ಅಂತ ಬಂದಾಗ ತುಂಬ ಚೆನ್ನಾಗಿ ಒಳ್ಳೆ ಕಲಾವಿದ ಅನ್ನೋರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ಬಳಸ್ಕೊಂತಾರೆ. ಆಮೇಲೆ ಸೆಟ್ಟಲ್ಲಿ ಹೋದಾಗ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತಾರೆ. ನಾನು ಮಾಡಿರೋದಲ್ಲ, ಎಲ್ಲ ಸ್ಟಾರ್ಗಳಲ್ಲೂ ಅದಿದೆ. ಅದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಎಲ್ಲರಿಗೂ ನಮ್ಮ ಕನ್ನಡ, ನಾವು ಬೆಳಿಬೇಕು, ನಮ್ಮನ್ನು ಬೆಳೆಸ್ಬೇಕು ಅನ್ನೋದೇ ಎಲ್ಲರಿಗೂ ಇರೋದು. ಅದು ನನಗೆ ತುಂಬ ಖುಷಿ ಕೊಟ್ಟ ವಿಚಾರ. ಸೆಟ್ಗಳಲ್ಲಾಗಿರ್ಬೋದು, ನಾನು ಓಡಾಡ್ತಿರ್ತೀನಿ ಕೆಲವು ಕಡೆ, ಎಲ್ಲ ಆಗಿರ್ಬೋದು, ಅವ್ರು ಮಾತಾಡೋದಿದ್ದಾಗಿರ್ಬೋದು, ಎಲ್ಲರಿಗೂ ಅದೊಂದು ತುಂಬ ಖುಷಿ ಆಗುತ್ತೆ. ಇನ್ನೊಂದು ಇತ್ತೀಚಿನ ಬೆಳವಣಿಗೆಯಲ್ಲಿ ಒಂದು ಬೇಜಾರು ಏನಂತಂದರೆ, ಇತ್ತೀಚೆಗೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಆದರೆ ಏನಂತಂದರೆ, ತುಂಬ ಒಳ್ಳೆ ಸಿನಿಮಾಗಳು ಬಂದಾಗಲೂ ಕೂಡ ದೊಡ್ಡರಾದರೂ ಒಂಚೂರು ನಿಂತ್ಕೋಬೇಕು ಅವ್ರ ಎದುರುಗಡೆ. ಅದು ಒಂದು ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ರಾಮರಾಮರ ಬಂದಾಗ 2016ರಲ್ಲಿ ಅವರೆಲ್ಲ ನಿಂತಿದ್ದಕ್ಕೇ ನಾನು ಇವತ್ತಿಲ್ಲಿ ಕೂತಿರೋದು. ಅವರಾಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ಜನತೆ ಆಗಿರ್ಬೋದು, ನಮ್ಮ ಪ್ರೆಸ್ಸು ಮೀಡಿಯಾ ಆಗಿರ್ಬೋದು, ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರಾಗಿರ್ಬೋದು, ಪ್ರತಿಯೊಬ್ಬರು ಅವತ್ತು ರಾಮರಾಮರಿಗೆ ನಿಂತ್ಕೊಂಡಿದ್ದಕ್ಕೇ ಒಂದೊಳ್ಳೆ ಟೀಮು, ಒಂದೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ, ಒಳ್ಳೆ ಪ್ರತಿಭೆಗಳಿದೆ, ನಿಂತ್ಕೊಂಡಿದ್ದಕ್ಕೆ ನಾವು ಇವತ್ತಿಲ್ಲಿ ಕೂತಿರೋದು. ಇವತ್ತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇತ್ತೀಚೆಗೆ ಆ ಥರದ್ದೆಲ್ಲ ಕಡಿಮೆ ಆಗ್ತಿದೆ. ಈಗ ಸಿನಿಮಾಗಳು ಅಟ್ಲೀಸ್ಟ್ ನಾನು ಹೇಳೋದು, ಈಗ ಯಾರೇ ಮಾಡಿರಲಿ, ಅದು ನಾನು ಅಂತಲ್ಲ, ಇನ್ನೊಬ್ರು ಅಂತಲ್ಲ, ಹೊಸಬ್ರು ಯಾರೇ ಮಾಡಿರಲಿ, ಚೆನ್ನಾಗಿತ್ತಾ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಚೆನ್ನಾಗಿದೆ ಅಂತ ಕಿವಿಗೆ ಬಿದ್ದಾಗ ಒಂಚೂರು ಹೆಲ್ಪ್ ಮಾಡಿ. ಚೆನ್ನಾಗಿಲ್ವಾ ನೀವು 100% ಯಾರಿಗೂ ಮಾಡೋದು ಬೇಡ. ಯಾಕೆಂದರೆ ಚೆನ್ನಾಗಿರೋದನ್ನ ಯಾರೂ ನಿಲ್ಲಿಸೋದು ಇಲ್ಲ, ಯಾರೂ ಬೆಳೆಸಲೂಬಾರ್ದು. ಯಾವತ್ತಿದ್ರೂ ಅದು ರಾಂಗೇನೆ. ಚೆನ್ನಾಗಿತ್ತೆ ಅಂತ ಬಂದಾಗ ಹೊಸಬ್ರಿಗೆ ಪ್ರೋತ್ಸಾಹ. ಈಗ ಹೆಂಗೆ ಅಂತಂದರೆ, ಈಗ ಒಂದು ದೊಡ್ಡ ಮರ ಕೆಳಗೆ ಅದು ಬೀಜ ಬಿದ್ದು ಮೊಳಕೆ ಹೊಡೆದಾಗ ನೀವು ಅದಕ್ಕೆ ಅದು ನೆರಳು ಕೊಟ್ಟು ಅದು ಎತ್ಕೊಂಡ್ರೆ, ಆ ಮರ ಬಿದ್ದರೆ ಇದು ರೆಡಿ ಇರುತ್ತೆ ನೆಕ್ಸ್ಟ್. ಅವಾಗ ಕಾಡಾಗಲಿ, ಒಂದು ಗಾಳಿ ಆಗಲಿ, ಒಂದು ವಾತಾವರಣ ಆಗಲಿ ತುಂಬ ನೈಸರ್ಗಿಕ ಚೆನ್ನಾಗಿರುತ್ತಲ್ವ. ಹಂಗೆ ದೊಡ್ಡವರೆಲ್ಲ ಈ ಥರ ಸಣ್ಣ ಪ್ರತಿಭೆಗಳು ಬಂದಾಗ ಎತ್ತಿಡಿದಂಗಿದ್ರೆ ಅದು ಕಾಡು ಬೆಳವಣಿಗೆ ಆಗಲ್ಲ, ಇಲ್ಲಿ ನೆಕ್ಸ್ಟ್ ಫ್ಯೂಚರು ಇರೋದಿಲ್ಲ, ಬೆಳವಣಿಗೆ ಲಕ್ಷಣ. ಬಹಳ ಚೆನ್ನಾಗಿ ಮಾತಾಡ್ತೀರಾ ಧರ್ಮಣ್ಣ, ಒಳ್ಳೊಳ್ಳೆ ಥಾಟ್ ಪ್ರೊಸೆಸ್ ಇಟ್ಕೊಂಡಿದ್ರೆ. ರಾಜಕೀಯಕ್ಕೆ ಏನಾದ್ರು ಬರೋ ಯೋಚನೆ ಇದೆಯಾ? ಮೇಡಮ್, ನಾನು ಹೇಳಿಲ್ವಾ, ಇಲ್ಲಿ ತನಕ ನಾನು ಇದನ್ನೇ ಮಾಡ್ಬೇಕು ಅಂತ ಮಾಡ್ದಾನಲ್ಲ, ದೇವರೇ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೇನೆ. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ಎಲ್ಲ ಕಡೆಗೂ ಹೋಗ್ತೀನಿ. ಧರ್ಮಣ್ಣ ಎಂಬ ನಾನು ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಆಗ್ಲಿ. ನಾವ್ ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀವಿ, ಏನೇನ್ ಅನ್ಸುತ್ತೋ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದೇ ಲೈಫ್ ರಿಗ್ರೆಟ್ಸ್ ಚೆನ್ನಾಗಿದೀವಲ್ವಾ, ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಲಿ, ನಾವು ರೆಡಿ. ನಾವು ದೇವ್ರು ಕರ್ಕೊಂಡು ಹೋದಂಗೆ ಆ ರೋಡಲ್ಲಿ ಹೋಗಕ್ಕೆ ನಾವು ರೆಡಿ ಮೇಡಮ್. ಆದ್ರೆ ಆ ರೋಡಾಗಿ ಹೋಗ್ಬೇಕಾದ್ರೆ ನಂದೇನಂತಂದ್ರೆ, ನಾವು ಹೋದ್ವಿ ಅಂದ್ರೆ ಅಲ್ಲಿ ಏನಾರೋ ಒಂದಿಷ್ಟು ಕೆಲಸ ಆಗಿರ್ಬೇಕು, ಹಂಗಿದ್ರೆ ಹೋಗೋಣ ಮೇಡಮ್, ಇಲ್ಲಾಂದ್ರೆ ಏನಕ್ಕೆ ಹೋಗೋಣ ಅಲ್ವಾ? ಆಮೇಲೆ ನಮಗೆ ಈ ತೋರ್ಪಡಿಕೆ ಆಗಲಿ, ಸುಮ್ಮನೆ ಹೋಗ್ಬಿಟ್ಟು ಏನಮ್ಮ ನೀವು ಹಿಂಗೆ ಮಾಡ್ತೀಯಾ, ಸುಮ್ಮನೆ ಅವೆಲ್ಲ ನಮ್ಮ ಜೀವನದಲ್ಲಿ. ಯಾಕೆಂದರೆ ಏನಕ್ಕೆ ಬಂದಿಲ್ಲ ಅಂದರೆ, ನಾವು ಬೆಳೆದಿದ್ದೆಲ್ಲ ತುಂಬ ಕಷ್ಟಪಟ್ಟು, ಆ ಕಷ್ಟಪಟ್ಟು ಇದು ನಮಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಹಂಗಾಗಿ ನಮಗೆ ರಿಯಾಲಿಟಿ ಗೊತ್ತು, ಮತ್ತು ಅವನಲ್ಲಿ ಪ್ರತಿಭೆ ಇದೆಯೋ ಇಲ್ಲ ಅನ್ನೋದನ್ನ ಹಿಂಗೆ ಹೊಡೆಯೋದ್ರಾಗ ಹೇಳ್ತೀವಿ. 2 ನಿಮಿಷ ನಮ್ಮ ಹತ್ರ ಮಾತಾಡಿದ್ರೆ ಇವ್ನು ಮಾಡೋದನ್ನು, ಇವನು ಹೇಳೋದನ್ನು ಮಾಡ್ತಾನಿಲ್ಲ, ನಾವು ಡೈರೆಕ್ಟಾಗಿ ಹೇಳ್ತೀವಿ. ಅಷ್ಟು ಅನುಭವ ನಮ್ಮಲ್ಲಿದೆ. ಯಾಕೆಂದ್ರೆ ಅಷ್ಟು ರೋಡ್ ಅಡ್ಡಾಡಿದ್ದೀನಿ ನಾನು ಇಡೀ ಕರ್ನಾಟಕದಲ್ಲಿ. ರೋಡಿಂದ ಬಂದವ್ರು ನಾವು. ನಾನು ಅದನ್ನೇ ಹೇಳ್ತೀನಿ, ರೋಡಿಂದ ಬಂದವ್ರು ನಾವು. ನಾನು ಸುಮಾರು ಕಡೆ ಅದೇ ಹೇಳ್ತೀನಿ, ಗುರು ರೋಡಿಂದ ಬಂದನು, ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗ್ತೀನಿ, ರೋಡಿಗೆ ಹೋಗಿ, ಅದಕ್ಕಿಂತ ಕೆಳಗಂತೂ ಹೋಗಲ್ಲ. ಎಕ್ಸಾಕ್ಟ್ಲಿ, ಇದು ತುಂಬಾ ಸಿಚುವೇಶನ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಇದಕ್ಕೆ ಅಂತ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸಿಚುವೇಶನ್ ಅಂತ ಕಷ್ಟನೇ ನೋಡಿದೀವಂತೆ. ಮ್ಯಾಟ್ರೇ ಅಲ್ಲ ಮೇಡಮ್, ಮ್ಯಾಟ್ರೇ ಅಲ್ಲ ಇದೆಲ್ಲ. 100% ನಾನು ರಂಗಭೂಮಿ ಹೇಳ್ಕೊಟ್ಟಿರೋದು ಒಂದೇ ಮೇಡಮ್, ನಾವು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು, ನಾವು ಯಾರು ಕೆಟ್ಟ ಆದರೆ ಸಾಧ್ಯ ಆದರೆ 4 ಜನಕ್ಕೆ ಹೆಲ್ಪ್ ಮಾಡು. ಇಲ್ವಾ, ಮುಚ್ಕೊಂಡು ನಿನ್ನ ಕೆಲಸ ಏನಿದೆ ನೀನು ಮಾಡ್ಕೊಂಡು ಆರಾಮಿರು. ಎಲ್ಲರೂ ನೀವು ನಾನೇನಿದ್ದೀನಲ್ವಾ, ನಾನು ಚೆನ್ನಾಗಿದ್ದೀನ ಫಸ್ಟು ನೋಡ್ಕೋಬೇಕು. ಮನಸ್ಪೂರ್ವಕವಾಗಿ ನಾನು ಚೆನ್ನಾಗಿದ್ದೀನ, ನಾನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀನ. ನಾವು ಅಂದ್ಕೊಂತೀವಿ ಗೊತ್ತಾ, ದೇಶ ಉದ್ಧಾರ ಮಾಡ್ತೀವಿ ಅಂತ. ಗುರು, ನೀನು ಒಬ್ಬ ದೇಶ ಉದ್ಧಾರ ಮಾಡೋಕ್ಕಾಗಲ್ಲ, ಫಸ್ಟ್ ನಿನ್ನ ಫ್ಯಾಮಿಲಿ ಉದ್ಧಾರ ಮಾಡು. ಇದನ್ನು ಧರ್ಮಣ್ಣ ನೀವು ಎಲ್ಲ ನನ್ನ ಮನಸ್ಸಿನ ಮಾತು ಹೇಳ್ತೀರಾ ಫಸ್ಟ್. ಆಮೇಲೆ ನಾವು ಖುಷಿ ಆಗಿರ್ಬೇಕು ಆಸ್ ಎ ಇಂಡಿವಿಜುವಲ್, ನಾವು ನೆಮ್ಮದಿ ಆಗಿರ್ಬೇಕು. ಅವಾಗ ನಮ್ಮ ಸುತ್ತಲಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಫ್ಯಾಮಿಲಿ
ಫ್ಯಾಮಿಲಿ, ನಿಮ್ ಏರಿಯಾ, ನಿಮ್ಮ ಊರು, ಅದ್ ಹಂಗೆ ಬೆಳಿಬೇಕು. ನೀನಷ್ಟು ನೋಡ್ಕ ಫಸ್ಟ್, ಉಳಿದಿದ್ದು ಅದೇ ಆಗುತ್ತೆ. ಬೇಸಿಕ್ ಇಂದ ಮೂಲ. ನಾವೀಗ ನೀರ್ ಹಾಕ್ಬೇಕು ಅಂದ್ರೆ ಏನು, ಮೇಲಿಂದ ಗಿಡಕ್ಕೆ ನೀರು ಒಯ್ತೀವಿ ಯಾವಾಗ ಬಿಸಿಲು ಟೈಮಲ್ಲಿ ಒಂಚೂರು ರಂಗೆ ಇರ್ಲಿ, ಚೆನ್ನಾಗಿ ಇದಾಗ್ಲಿ ಅಂತೇಳಿ ಬುಡಕ್ ನೀರ್ ಹಾಕಿದ್ರೆ ಇಡೀ ಮರಕ್ಕೆ ಅಲ್ಲಿಂದ ಎದ್ದಾಳತ್ತೆ ಅಲ್ವಾ. ಯಾವತ್ತು ಬುಡಕ್ ನೀರ್ ಹಾಕ್ಬೇಕು. ಹಂಗೆ ನಮ್ಮ ಮೂಲಕ್ಕೆ ಫಸ್ಟ್ ಹಾಕಬೇಕು. ನಾವು ಏನೇ ಕೆಟ್ಟದ್ದು ಮಾಡ್ತೀವ ಒಳ್ಳೇದ್ ಮಾಡ್ತೀವ ನಮ್ಮ ಮೂಲದಿಂದ ಎತ್ಕೋಬೇಕು. ಅವಾಗ ಆಟೋಮೆಟಿಕಲಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಅದನ್ನ ಬಿಟ್ಟು ಏನ್ ಮಾಡ್ಬಿಡ್ತೀವಿ, ಫಸ್ಟ್ ಬೆಳೆದ್ಬಿಟ್ಟಿವಿ ಅಂತ ಅಲ್ಲೂ ಹಾಕ್ತಿವಿ ಇಲ್ಲೂ ಹಾಕ್ತಿವಿ, ತಡೆ ಅಂತಲೂ ಎಲ್ಲೂ ಹಾಕಲ್ಲ ಕಡೆ ಕೊನೆ. ಈಗ ಎಲ್ಲರೂ ನಾವು ನಮ್ಮ ಜೀವನದಲ್ಲಿ ಅಷ್ಟು ಬ್ಯುಸಿ ಆಗಿರ್ತೀವಿ. ಈಗ ನನ್ನ ಕೆಲಸ, ನನ್ನ ಕರಿಯರು, ನಂದೇನೋ ಟೆನ್ಷನ್ಸು, ಫ್ಯಾಮಿಲಿ ಕಮಿಟ್ಮೆಂಟ್ಗಳು, ಇದೆಲ್ಲದ್ರ ಮಧ್ಯೆ ನಮ್ಮ ಸುತ್ತನೂ ಒಂದಷ್ಟು ವಿಚಾರಗಳಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಅದನ್ನ ಮರ್ತು ಹೋಗ್ತೀವೋ, ಅದಕ್ಕೊಂದು ಇನ್ಪುಟ್ ಕೊಡೋದು, ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ನಾವು ಏನೋ ಒಂದು ಚಿಕ್ಕದಾಗೆ ಆದ್ರೂ ನಾವು ನಮ್ಮ ಕಡೆಯಿಂದ ಒಂದು ಏನೋ ಅದಕ್ಕೋಸ್ಕರ ಕೆಲಸ ಮಾಡೋದು ಮರ್ತು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಏನು ಬೇಕಾದ್ರೆ ಇರ್ಬೋದು. ಈಗ ನೋಡಿ ಬೆಂಗಳೂರಲ್ಲಿ ಯಾವತ್ತೂ ಎಷ್ಟೋ ವರ್ಷದ ಹಿಂದೆ ಒಂದು ಟೈಮಲ್ಲಿ ಬಂದಂಥ ಬಿಸಿಲು ಮಾರ್ಚ್ 29 ಅಷ್ಟಿತ್ತು ತಾಪಮಾನ ಅನ್ನೋವಂಥದ್ದು. ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಅಥವಾ ಒಂದಷ್ಟು ಪೊಲಿಟಿಕಲ್ ಪಾರ್ಟೀಸಲ್ಲಾಗುವಂಥ ಹೊಡೆದಾಟಗಳು ಅಥವಾ ದೇಶದ ಡೆವಲಪ್ಮೆಂಟ್ ಇದೆಲ್ಲ ನೋಡಿದಾಗ, ಅಥವಾ ಬೇಸಿಕ್ ವಿಷಯ ಈಗ ಬೆಂಗಳೂರಲ್ಲಿ ನೀರಿಲ್ಲ. ಬೀಯಿಂಗ್ ಎ ಸಿಟಿಸನ್ ನಾವೆಷ್ಟು ಜವಾಬ್ದಾರಿಯಿಂದ ಇರಬೇಕು ಅನ್ಸುತ್ತೆ ಮೇಡಮ್. ಹೇಳಿಲ್ವಾ, ವಿದ್ಯಾವಂತರಿಂದನೇ ಎಲ್ಲ ಆಗ್ತಿರೋದು ಮೇಡಮ್. ದಡ್ರಿಂದ ಆಗ್ತಿಲ್ಲ. ದಡ್ರಿಗೆ ಅದ್ರ ಅವಶ್ಯಕತೆನೂ ಇಲ್ಲ. ಈಗ ಹಳ್ಳಿಗಳಿಗೆ ಹೋಗಿ ಇವತ್ತಿಗೂ ನಿಮಗೆ ಅಲ್ಲಿ ಏನೂ ಸಮಸ್ಯೆಗಳಿಲ್ಲ. ಏನಕ್ಕೆ ಅಂತಂದರೆ ಅವ್ರಿಗೆ ಗೊತ್ತು, ಅವ್ರು ಒಂದೇನೋ ಇದು ಮಾಡ್ತಾರೆ ಅಂದ್ರೆ ಒಂದು ಗಿಡ ನೆಡ್ತಾರೆ, ಅವ್ರಿಗೊಂದು ಖುಷಿ, ಗಿಡಗಳ ಜೊತೆನೇ ಬೆರೀತಾರೆ ಅವರು. ಆಯಿತಾ. ನಾವೆಲ್ಲ ವಿದ್ಯಾವಂತರು ಏನು ಮಾಡ್ಬಿಡ್ತೀವಿ ಅಂತಂದರೆ, ಈಗ ನೋಡಿ ನನಗೊಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್ಕಾರಕ್ಕೆ, ಅದು ಯಾವ ಸರ್ಕಾರನಾರ ಆಗಿದೆ. ಆಯಿತಾ. ಕೆಲವೊಂದು ಸತಿ ಕಾಡ್ನೇ ಇದು ಕೊಟ್ಬಿಡ್ತಾರೆ, ಒಂದು ಯಾವುದೋ ಒಂದು ಡೆವಲಪ್ಮೆಂಟ್ ಅಂತೆ ಇದಂತೆ ಅಂತ ಅಂದ್ಬಿಟ್ಟು ಬೆಟ್ಟನೇ ಕೊಟ್ಬಿಡ್ತಾರೆ. ಆಯ್ತಾ. ಇದ್ರ ಮೇಲೆ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಅದೇನೋ ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ನನಗೆ ತಿಳಿದಿಲ್ಲ, ನನಗೇನು ಗೊತ್ತಿಲ್ಲ ಒಬ್ಬ ವ್ಯಕ್ತಿಯಾಗಿ ಅನ್ಎಜುಕೇಟೆಡ್ ಅನ್ಕೊಳ್ಳಿ, ತೊಂದರೆ ಇಲ್ಲ. ಯಾವ ಇದ್ರ ಮೇಲೆ ಆದ್ರೂ ಒಂದು ಬೇಸಿಕ್ ಗೊತ್ತು. ಹಂಗೆ ನೀವು ಮತ್ತೆ ಏನು ಕೊಡ್ತೀರಾ ಅಲ್ವಾ. ಇದೆಲ್ಲ ಕ್ರಿಯೇಟ್ ಆಗೋದಿಲ್ಲಿ ಕಾಡ್ ನಾಶ ಮಾಡಿದಾಗ. ಆಯ್ತಾ. ಬೆಟ್ಟ ಗುಡ್ಡಗಳನ್ನೇ ಅವ್ರು ಬೇರೆ ಬೇರೆ ಪ್ರೈವೇಟೈಸೇಷನ್ ಅಂತ ಏನಾರು ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಮರಗಳನ್ನು ಕಡಿತಾರೆ. ಆಯಿತಾ. ಅದು ನೈಸರ್ಗಿಕವಾಗಿ ನಿಮಗೆ ಏನೇ ಇದ್ರೂ ಮರ ಇದ್ರೇ ನಿಮಗೆಲ್ಲ ಒಂದು ವೃತ್ತ ಅಂತ ಏನು ಹೇಳ್ತಾರೆ, ಆ ಶುರುವಾಗದೆ ಮರದಿಂದ ಹಿಡಿದು ಪ್ರತಿಯೊಂದು. ಈಗ ನಮ್ಮಲ್ಲೆಲ್ಲ ಏನು ಮಾಡೋದು ಗೊತ್ತಾ, ಅವಾಗ ಬದುಗಳಲ್ಲಿ ಎಂಥದ್ದು ಬೇವಿನ ಮರ ಹಾಕರು ಮೇಡಮ್. ಬೇವಿನ ಮರ ಏನು ಹಾಕರು ಅಂತಂದರೆ, ಅದಕ್ಕೆ ಎಷ್ಟೊಂದು ಜನಕ್ಕೆ ಅದು ವೈಜ್ಞಾನಿಕವಾಗಿ ಗೊತ್ತಿಲ್ಲ ಕೆಲವು ಜನಕ್ಕೆ, ನಮ್ಮ ಹಳ್ಳಿಯರಿಗೆ. ಆದ್ರೆ ಹಾಕ್ತಾರೆ ಇವತ್ತಿಗೂ. ಏನಕ್ಕೆ ಅಂತಂದರೆ ಅದರದ್ದೊಂದು ವಿಶೇಷತೆ ಇದೆ. ನಾನು ಅದೆಲ್ಲ ಓದಿದೆ. ಏನಕ್ಕೆ ಅಂದರೆ ಅದು ಬೇರಲ್ಲಿ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ಬೇಸಿಗೆ ಟೈಮಲ್ಲಿ ಹಿಂಗೆ ಬಿಡುತ್ತೆ ಅದನ್ನ. ಆಯ್ತಾ. ಬೇಸಿಗೆ ಟೈಮಲ್ಲಿ ಹಂಗೆ ಬಿಡೋದಕ್ಕೆ ಅದ್ರ ಸುತ್ತಮುತ್ತ ಏನು ಬದ ಇರುತ್ತಲ್ಲ, ಆ ಹೊಲ ತುಂಬಾ ತಂಪಾಗಿರುತ್ತೆ ಅಂತ. ಅಂದ್ರೆ ತುಂಬಾ ಲಾಜಿಕ್ ಹುಡುಕ್ಲಿಲ್ಲ ಅಂದ್ರೆ, ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳಿಲ್ಲ ಅಂದ್ರು ಮುಗ್ಧತೆಯಲ್ಲೂ ಕೆಲವೊಂದನ್ನು ಫಾಲೋ ಮಾಡ್ತೀವಿ. ಆ ಫಾಲೋ ಇದೆಯಲ್ಲ, ಅದು ಮುಗ್ಧತೆಯಲ್ಲಿ ಇರೋದು. ಆಯ್ತಾ. ನಾವೆಲ್ಲ ಏನ್ ಮಾಡ್ಬಿಡ್ತೀವಿ, ಇದೇನೋ ತಡೆ ಆಗ್ತೀವಿ, ತಡೆ ಹತ್ಲಾಗೆ ನಮ್ಮ ಹೊಲ ಇದು ಮಾಡ್ಕೊಂಬಿಡೋಣ, ಹಂಚ್ಕೊಂಬಿಡೋಣ ಈ ಓದ್ದರೆಲ್ಲ ಏನ್ ಮಾಡ್ತೀರ, ಕಟ್ ಮಾಡಿ ಬಿಸಾಕ್ತೀರ, ಅದು ನಮಗೆ ಬೇಡ ಆಗಿಲ್ಲ ಅಂತ. ಎಲ್ಲರೂ ಏನ್ ಮಾಡ್ತೀರ, ಬರೀ ಏನಂತಾರೆ ಆರ್ಥಿಕತೆ ಜಾಸ್ತಿ ಕಾಸು ಬರೋದನ್ನ ಫೋಕಸ್ ಮಾಡ್ತೀರ ಹೊರತು ನಾವು ಚೆನ್ನಾಗಿರೋಣ, ನಮ್ಮ ಅಕ್ಕಪಕ್ಕ ವಾತಾವರಣ ಚೆನ್ನಾಗಿಡೋಣ, ಆ ಥರದನ್ನ ಯಾರೂ ಥಿಂಕ್ ಮಾಡ್ತಿಲ್ಲ. ಇದ್ರ ಮಾಡ್ತಾರೆ ಯಾರಂತಂದರೆ ನಿಜವಾಗ್ಲೂ ನನಗೆ ಗೊತ್ತು. ಯಾಕೆಂದ್ರೆ ನಮ್ಮ ಫ್ರೆಂಡ್ಸ್ಗಳೇ ಎಷ್ಟೊಂದು ಜನ ಕೃಷಿ ಮಾಡ್ಬೇಕಾರೆ ಸುಮಾರು ಜನಕ್ಕೆ ಇದೆ, ಸುಮಾರು ಜನ ಅದನ್ನು ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಇದು ನಾವು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತಂದರೆ, ಒಂದಿಷ್ಟು ನನಗೊಂದು ಇದೆ, ಅದು 100% ನಾವು ಎಲ್ಲಾಗುತ್ತೆ ಅಲ್ಲಿ ಒಂದಿಷ್ಟು ಹುಡುಗನೆಲ್ಲ ಕಟ್ಕೊಂಡು ಈಗ ಪ್ಲ್ಯಾನ್ ಮಾಡ್ತಾ ಇದೀವಿ ಆಲ್ರೆಡಿ. ಒಂದು NGO ಥರ ಇದನ್ನು ಕ್ರಿಯೇಟ್ ಮಾಡಿಬಿಟ್ಟು ಎಷ್ಟಾಗುತ್ತಷ್ಟು ಗಿಡಗಳನ್ನು, ಎಷ್ಟಾಗುತ್ತಷ್ಟು ಜನಗಳಿಗೆ, ಎಷ್ಟಾಗುತ್ತಷ್ಟು ಹೆಲ್ಪ್ ಮಾಡಬೇಕು. ಪ್ರಕೃತಿಗೆ ಜಾಸ್ತಿ ಸಂಬಂಧಪಟ್ಟಂಗೆ ನಾವು ಹಂಗಾರೂ ನಮ್ಮ ಎಮ್ಮೆದೊಡ್ಡಿ ಕಡೆ ಒಂದಿಷ್ಟು ಇದಕ್ಕೆ ಹೋದಾಗ, ಇಲ್ಲಿ 2 ವರ್ಷ ಹಿಂದೆ ಅನಿಸುತ್ತೆ, ಒಂದಿಷ್ಟು ಸಾವಿರಾರು ಬೀಜಗಳನ್ನು ಒಂದು 15-20 ಜನ ಸೇರ್ಕೊಂಡ್ಬಿಟ್ಟು ಇಡೀ ಕಾಡು ಸುತ್ತಮುತ್ತ ಎಲ್ಲ ಕಡೆ ಬಿಸಾಕ್ ಬಂದಿದ್ವಿ. ಇವಾಗ ಆ ಥರದ್ದು ಒಂದಿಷ್ಟು ಆಮೇಲೆ ಗಿಡ ನೆಡ್ತಿರ್ತೀವಿ ಅವಾಗ ನಾನು ನಟರಾಜು ನಾವೆಲ್ಲ ಸೇರ್ಕೊಂಡು ಸುತ್ತಮುತ್ತ. ಅದು ಏನಾಗುತ್ತೆ ಅಂತಂದ್ರೆ ನಾವಲ್ಲಿ ನೆಟ್ಟಿ ಬಂದರೆ ಅದನ್ನ ನೋಡ್ಕೊಳಕ್ಕಿದೆಯಲ್ಲ, ಅದು ನೋಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ಮೇಡಮ್ ಅವರೇ. ನೆಡೋದು ಈಸಿ. ಅವತ್ತೊಂದು ದಿವಸ ಏನೋ ಖುಷಿಯಾಗಿ ನೆಟ್ ಬಂದ್ಬಿಡ್ತೀವಿ, ಎಲ್ಲ ಮುಗೀತು. ಆದರೆ ಅದನ್ನು ವರ್ಷಾನ್ಗಟ್ಲೆ ಕಾಪಾಡಬೇಕಲ್ಲ ದೊಡ್ಡದಾಗ ತನಕ. ದೊಡ್ಡದಾದ್ಮೇಲೆ ಅದು ಹೆಂಗೆ ಕಾಪಾಡ್ಕೊಳ್ಳುತ್ತೆ. 1 ವರ್ಷ 1-2 ವರ್ಷ ಕಾಪಾಡೋದಿದೆಯಲ್ಲ ಒಂದು ಗಿಡನ, ಅದಷ್ಟು ಈಸಿ ಅಲ್ಲ ಅದು. ಅದಕ್ಕೆ ಅವಾಗ ನಮಗೆ ಅನ್ನಿಸ್ತು, ನಾವು ಬರೀ ಒಂದು ದಿವಸಕ್ಕೆ ಬಂದು ಈ ಥರ ಮಾಡೋದ್ರೆ ಇದನ್ನ ನಾವು ವೇಸ್ಟ್, ಅದು ಸುಮ್ಮನೆ ನಮ್ಮ ತೋರ್ಪಡಿಕೆಗೆ ಮಾಡ್ದಂಗೆ ಆಗುತ್ತೆ ಅಷ್ಟೇ, ಅದು ವರ್ಕೌಟ್ ಆಗಲ್ಲ. ಅದನ್ನ ನೀಟಾಗಿ ಪ್ಲ್ಯಾನ್ ಮಾಡೋದು ಹೆಂಗೆ ಅಂತಂದಾಗ ಈ ಥರದೊಂದು ಇದನ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು NGO ಥರ ನಾವೇ ಮಾಡ್ಕೊಂಬಿಟ್ಟು ವರ್ಷಾನ್ಗಟ್ಲೆ ಅದ್ರ ಕೆಲಸ ನಡೀತಾನೆ ಇರಬೇಕು.
ಈ ನೀರು ಹಾಕೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಬೇರೆ ಇನ್ನೊಂದು ಕೆಲಸ ಆಗಲಿ, ಆ ಥರದ್ದೆಲ್ಲ ಮಾಡಿದಾಗ ಪ್ರಕೃತಿಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆಯಿಂದನೂ ಕೊಡೋಣ ಅನ್ನೋ ಪಾಯಿಂಟ್ ಇದೆಯಲ್ಲ, ಅದು ನನ್ನ ಕಡೆಯಿಂದ ಮಾಡೋ ಅಂಥದ್ದು. ಹಂಗೆ ಎಲ್ಲರೂ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಗ್ಬೋದೇನೋ ಅಂತ ನನ್ನೊಂದು ಒಪಿನಿಯನ್. ಬಟ್ ನಂಗೆ ಅನ್ಸಿದ್ದು ಏನು ಗೊತ್ತಾ, ಇಷ್ಟು ಹೊತ್ತವರೆಗೂ ಮಾತಾಡಿದ್ದೀನಿ, ನಾನು ಧರ್ಮಣ್ಣ ತುಂಬ ವರ್ಷದಿಂದ ಗೊತ್ತು, ಬಟ್ ಇವತ್ತು ಒಂದಷ್ಟು ವಿಷಯಗಳು ನಾವು ಇಷ್ಟು ಚರ್ಚೆ ಮಾಡಿರಲಿಲ್ಲ. ಭಾಳ ನೆಮ್ಮದಿ ಇದೆ ಅವ್ರ ಜೀವನದಲ್ಲಿ, ಅವ್ರು ಮಾಡೋ ಕೆಲಸದಲ್ಲಿ ಒಂದು ಖುಷಿ ಇದೆ, ಮುಂದೆ ಮಾಡಬೇಕಾಗಿರೋ ಒಂದಷ್ಟು ಕನಸುಗಳಿದೆ. ಆ ಸ್ಟೆಬಿಲಿಟಿ ಇದೆಯಲ್ಲ ಇವತ್ತಿಗೆ, ಅದು ಬೇಕು. ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಅಲ್ಲ ಜೀವನದಲ್ಲಿ. ದುಡ್ಡು ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ, ಬಟ್ ಒಂದು ಬೇಸಿಕ್ ಒಂದು ಪೀಸು ನೆಮ್ಮದಿ ತುಂಬ ಇಂಪಾರ್ಟೆಂಟು. ಮುಖದಲ್ಲಿ ಎದ್ದೆದ್ದು ಕಾಣ್ತದೆ ಧರ್ಮಣ್ಣ, ತುಂಬ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ನಮ್ಮ ಪಾಡ್ಕಾಸ್ಟಿಗೆ ಬಂದು ಇಷ್ಟು ಮನಸ್ಸು ಬಿಚ್ಚಿ, ಆ್ಯಕ್ಚುಲಿ ಇದು ನಮಗೆ ಟೈಮ್ ಲಿಮಿಟ್ ಇರೋದ್ರಿಂದ ನಾವು ಮುಗಿಸ್ಬೇಕಾಗಿದೆ. ಮಾತಾಡಿದ್ರೆ ನಾವು ದಿನ ಎಲ್ಲ ಮಾತಾಡ್ಬೋದು, ಅಷ್ಟು ಟಾಪಿಕ್ಸ್ ಇದೆ. ಮತ್ತೆ ಸಿಗೋಣ ಇನ್ನೊಂದು ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು.